ಈ ಪ್ರೀತಿಯ ದೈವಜನರೇ, ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಭಾನುವಾರದ ಬೆಳಗಿನ ಆರಾಧನೆಗೆ ಪ್ರೀತಿಯಿಂದ ಸ್ವಾಗತಿಸುತ್ತಾ, ಅಕ್ಟೋಬರ್ 3ನೇ ಭಾನುವಾರವನ್ನು ನಮ್ಮ ದಕ್ಷಿಣ ಭಾರತ ಸಭೆ ಯವನಸ್ಥರ ಭಾನುವಾರವನ್ನಾಗಿ ಆಚರಿಸ್ತಾ ಇದೆ. ನಮ್ಮ ಸಭೆಯ ಯವನಸ್ಥರಿಗಾಗಿ ಮತ್ತು ಪ್ರತಿಯೊಬ್ಬ ಯವನಸ್ಥ ಮಕ್ಕಳಿಗಾಗಿ ಪ್ರಾರ್ಥಿಸುವಂಥದ್ದು, ಅವರಿಗೆ ಶುಭವನ್ನು ಕೋರುವಂಥದ್ದು ನಮ್ಮ ಆದ್ಯ ಕರ್ತವ್ಯ. ನಾವು ದೇವರನ್ನು ಪ್ರಾರ್ಥಿಸುತ್ತಾ ಈ ಆರಾಧನೆಗೆ ನಮ್ಮನ್ನು ನಾವು ಸಿದ್ಧ ಮಾಡಿಕೊಳ್ಳೋಣ. ಯೌವನದಲ್ಲಿಯೇ ಸೃಷ್ಟಿಕರ್ತನನ್ನು ಸ್ಮರಿಸು, ನಮ್ಮ ನಡತೆಯನ್ನು ಶುದ್ಧಪಡಿಸಿಕೊಳ್ಳುವುದು ಯಾವುದರಿಂದ? ನಿನ್ನ ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದಲೇ. ಕರ್ತನೆ, ಈ ಬೆಳಗಿನ ಸಂದರ್ಭದಲ್ಲಿ ನಮ್ಮ ಸಂಗಡ ನಿನ್ನ ಪ್ರಸನ್ನತೆ, ನಿನ್ನ ವಿಶೇಷವಾದಂಥ ನಡೆಸುವಿಕೆ ಮತ್ತು ನಿನ್ನ ಪರಿಪೂರ್ಣವಾದಂಥ ಜ್ಞಾನ ನಮ್ಮ ಸಂಗಡ ಇರಲಿ. ನಮ್ಮ ಆರಾಧನೆ ನಿನ್ನ ಹಸ್ತಗಳಿಗೆ ಒಪ್ಪಿಸಿಕೊಡ್ತೇವೆ. ಯೇಸು ಕ್ರಿಸ್ತನ ಮೂಲಕ ದೀನತೆಯಿಂದ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ, ಆಮೆನ್. ನಾವು ದೇವರ ಸ್ತೋತ್ರಕ್ಕಾಗಿ ಹಾಡುವ ಸಂಗೀತದಲ್ಲಿ 135ನೇ ಸಂಗೀತವನ್ನು ಹಾಡುತ್ತಾ ಆರಾಧನೆಯನ್ನು ಪ್ರಾರಂಭಿಸೋಣ. 135ನೇ ಸಂಗೀತ. ಕರ್ತ, ನಿನ್ನ ಆತ್ಮನನ್ನು ಕೊಡು ನಿನ್ನ ಪ್ರಜೆಗೆ. ದಯಮಾಡಿ ನಿಮ್ಮ ಮಾಸ್ಕ್ಗಳನ್ನು ಧರಿಸುವಂತೆ ಕೇಳ್ಕೊಳ್ತೇನೆ. ಯಾಕಂದರೆ BBMP ಅವರು ಎಲ್ಲ ಕಡೆ ಫೈನ್ ಆಗ್ತಾಯಿದ್ದಾರೆ. ಹಾಗಾಗಿ ನಿಮ್ಮ ಮಾಸ್ಕ್ಗಳನ್ನು ನೀವು ದಯಮಾಡಿ ಹಾಕಿಕೊಳ್ಳುವಂತೆ ಪ್ರೀತಿಯಿಂದ ಕೇಳಿಕೊಳ್ತೇನೆ.
ಯವನಸ್ಥರ ಭಾನುವಾರಕ್ಕೆ ನೇಮಕವಾದಂತಹ ಆರಾಧನಾ ಕ್ರಮವನ್ನು ಅನುಸರಿಸುವಂತೆ ನಾನು ಕೇಳಿಕೊಳ್ಳುತ್ತೇನೆ. ಸ್ನೇಹಿತರೆ, ದೇವರು ನಮ್ಮಿಂದ ಬಯಸುವುದನ್ನು ನಾವು ಬಲ್ಲವರಾಗಿದ್ದೇವೆ. ಅದಕ್ಕೆ ನ್ಯಾಯವನ್ನು ಮಾಡುತ್ತಾ, ದಯೆಯನ್ನು ಪ್ರೀತಿಸುತ್ತಾ, ದೀನಭಾವದಿಂದ ದೇವರೊಂದಿಗೆ ನಡೆಯುತ್ತೇವೆ. ಯೇಸು ಹೇಳಿದ್ದು, ನಾನೇ ಮಾರ್ಗವೂ ಸತ್ಯವೂ ಜೀವವಾಗಿದ್ದೇನೆ. ಕರ್ತನೇ, ನಿನ್ನ ಅಮೂಲ್ಯವಾದ ಜೀವವನ್ನುಂಟು ಮಾಡುವ ವಾಕ್ಯಾನುಸಾರವಾಗಿ ಜೀವಿಸಲು ಸಹಾಯ ಮಾಡು. ಈ ಕಾರಣಕ್ಕಾಗಿ ನಾವು ಪರಸ್ಪರ ಜ್ಞಾಪಿಸಿಕೊಳ್ಳುವುದಕ್ಕಾಗಿ ಸೇರಿ ಬಂದಿದ್ದೇವೆ. ಈ ಎಲ್ಲ ಕಾರ್ಯಗಳನ್ನು ಮಾಡುವುದಕ್ಕೆ ಈಗ ಜ್ಞಾಪಿಸಿಕೊಳ್ಳುವುದೇ ಸರಿಯಾದ ಸಮಯ. ಕೃತಜ್ಞತಾ ಹೃದಯದಿಂದ ದೇವರನ್ನು ಆರಾಧಿಸೋಣ. ಆತನು ಮಹೋನ್ನತನಾಗಿದ್ದಾನೆ. ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸೋಣ. ನಮ್ಮ ಪೂರ್ವಜರೊಟ್ಟಿಗೆ ಇದ್ದಂತಹ ದೇವರು ನಮ್ಮೊಂದಿಗೂ ಸಹ ಇದ್ದಾನೆ. ದೇವರು ನಂಬಿಗಸ್ತನಾಗಿರುವುದರಿಂದ ಏನೇ ನಷ್ಟವಾದರೂ ನಿರೀಕ್ಷೆಯಿಂದ ನಾವು ಮುಂದೆ ಸಾಗೋಣ. ದೇವರ ಪ್ರೀತಿಯಿಂದ ನಮ್ಮನ್ನು ಯಾರು ಅಗಲಿಸಲಾರರು. ದೇವರಿಗೆ ಸ್ತೋತ್ರ. ದಯಮಾಡಿ ಸಭೆಯವರು ಕುಳಿತುಕೊಳ್ಳುವಂತೆ ಕೇಳಿಕೊಳ್ತಾನೆ. ಸಂಗೀತದಲ್ಲಿ ಇಂಥ ಒಳ್ಳೆಯ ಸಮಯದಳು, ಯೇಸುವೆ ನಿನ್ನ ಬಳಿ ಬಂದೆವು, ನಿನ್ನ ಮಕ್ಕಳಾದ ನಾವು ನಿನ್ನನ್ನೇ ಹಾರೈಸಿ ಬಂದೆವು. ನಮ್ಮ ಮೇಲೆ ದಯವಿಡು ಸ್ವಾಮಿ, ನಿನ್ನ ಕರುಣೆಯನ್ನು ತೋರಿಸು. ಇಂಥ ಬಾಳಿ ಬಂದೆವು, ನಿನ್ನ ಮಕ್ಕಳಾದ ನಾವು ನಿನ್ನನ್ನೇ ಹಾರಸಿ ಬಂದೆವು. ನಮ್ಮ ಮೇಲೆ ದಯವಿಡು ಸ್ವಾಮಿ, ನಿನ್ನ ಕರುಣೆಯನ್ನು ತೋರಿಸು. ನಮ್ಮ ಮೇಲೆ ದಯವಿಡು ಸ್ವಾಮಿ, ನಿನ್ನ ಕರುಣೆಯನ್ನು ತೋರಿಸು. ನಿನ್ನನ್ನೇ ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನು. ಜನರು ಪಾರಂಪರ್ಯವಾಗಿ ನಿನ್ನ ಕೃತ್ಯಗಳನ್ನು ಹೊಗಳುವರು, ನಿನ್ನ ಮಹತ್ ಕಾರ್ಯಗಳನ್ನು ವರ್ಣಿಸುವವರು. ನಾನು ನಿನ್ನ ಮಹಾ ಪ್ರಭಾವಯುಕ್ತವಾದ ಮಹಿಮೆಯನ್ನು, ಅದ್ಭುತ ಕಾರ್ಯಗಳನ್ನು ಧ್ಯಾನಿಸುವೆನು. ನಾವು ನಮಗೆಲ್ಲ ಗೊತ್ತಿರುವ ಸಂಗೀತದಲ್ಲಿ ಮಹಿಮೆ ನಿನಗಯ್ಯ, ಮಹತ್ವ ನಿನಗಯ್ಯ, ಘನವು ಸ್ತುತಿಯು ಸ್ತೋತ್ರವು ಎಂದೆಂದು ನಿನಗಯ್ಯ ಎನ್ನುವಂತಹ ಸಂಗೀತದ ಒಂದು ಚರಣವನ್ನು ಹಾಡೋಣ. ಮಹಿಮೆ ನಿನಗಯ್ಯ, ಮಹತ್ವ ನಿನಗಯ್ಯ, ಮಹಿಮೆ ನಿನಗಯ್ಯ, ಮಹತ್ವ ನಿನಗಯ್ಯ, ಘನವು ಸ್ತುತಿಯು ಸ್ತೋತ್ರವು ಎಂದೆಂದು ನಿನಗಯ್ಯ. ಘನವು ಸ್ತುತಿಯು ಸ್ತೋತ್ರವು
ಎಂದೆಂದು ನಿನಗಯ್ಯ ಆರಾಧನೆ 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 ನನ್ನಾತ್ಮ ಯೇಸುವಿಗೆ ನನ್ನಾಪ್ತ ಯೇಸುವಿಗೆ ಮಹಿಮೆ ನಿನಗಯ್ಯ ನಿನಗಯ್ಯ ಮಹಿಮೆ ನಿನಗಯ್ಯ ಅತಿ ಶ್ರೇಷ್ಠವಾದ ನಿನ್ರಾಕ್ತದಿಂದ ನನ್ನನ್ನು ಬಿಡಿಸಿದೆ ಅತಿ ಶ್ರೇಷ್ಠವಾದ ನಿನ್ರಾಕ್ತದಿಂದ ನನ್ನನ್ನು ಬಿಡಿಸಿದೆ ಅರಸನಾಗಿ ಯಾಜಕನಾಗಿ ನಿನಗೆಂದೇ ಹಾರೈಸಿದೆ ಅರಸನಾಗಿ ಯಾಜಕರಾಗಿ ನಿನಗೆಂದೇ ಹಾರೈಸಿದೆ ಆರಾಧನೆ 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 ನನ್ನಾಪ್ತ ಯೇಸುವಿಗೆ ನನ್ನಾಪ್ತ ಯೇಸುವಿಗೆ ಮಹಿಮೆ ನಿನಗಯ್ಯ ಮಹತ್ವ ನಿನಗಯ್ಯ ಮಹಿಮೆ ನಿನಗಯ್ಯ. ನಾವು ದೇವರ ಸನ್ನಿಧಾನದಲ್ಲಿ ಮೌನವಾಗಿದ್ದು ನಮ್ಮ ತಪ್ಪು ಅಪರಾಧಗಳನ್ನು ನೆನೆಸಿಕೊಳ್ಳೋಣ. ಆರಾಧನೆಯನ್ನು ಮಾಡುವುದಕ್ಕಾಗಿ ನಮ್ಮ ಹೃದಯ ಮನಸ್ಸು ಪ್ರಾಣ ಸಿದ್ಧವಾಗಿದೆಯೋ? ಸಮಕಾಲೀನ ಜಗತ್ತಿನಲ್ಲಿ ನನ್ನ ರಕ್ಷಕನನ್ನು ನನ್ನ ಜೀವಿತದ ಮೂಲಕ ಬಿಂಬಿಸದೇ ಇರುವುದರಿಂದ ಶೋಧಿಸಲ್ಪಟ್ಟು ದುರಭ್ಯಾಸಕ್ಕೆ ಒಳಗಾದ ನಾನು ಪಾಪವನ್ನು ಅರಿತವರು ಬೇಕೆಂದು ಪಾಪ ಮಾಡುವುದರಿಂದ ನ್ಯಾಯ, ದಯೆ, ಪ್ರೀತಿ, ಕರುಣೆಗಳನ್ನು ನಡೆಸಲು ವಿಫಲನಾಗಿರುವುದರಿಂದ ನಾನು ನನ್ನ ಸಹ ವಿಶ್ವಾಸಿಯೊಂದಿಗೆ ನನ್ನ ಪಾಪಗಳನ್ನು ದೇವರ ಮುಂದೆ ಅರಿಕೆ ಮಾಡಿ ಕ್ಷಮೆಯಾಚಿಸುತ್ತೇನೆ. ನಮ್ಮನ್ನು ಕ್ಷಮಿಸುವ ಕರ್ತನೆ, ನಮ್ಮನ್ನು ಪಾಪಗಳಿಂದ ಮನ್ನಿಸಲಿ. ಸತ್ಯ ಮತ್ತು ನೀತಿಯನ್ನು ನಡೆಸುವುದಕ್ಕೆ ದೇವರು ಬಲವನ್ನು ಸುಜ್ಞಾನವನ್ನು ಅನುಗ್ರಹಿಸಲಿ. ನಾವೆಲ್ಲರೂ ಒಟ್ಟಾಗಿ, ಓ ದೇವರೇ, ಯೇಸು ಕ್ರಿಸ್ತನ ನಿಮಿತ್ತವಾಗಿ ನಮ್ಮಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು. ನನಗೆ ಸ್ಥಿರಚಿತ್ತವನ್ನು ಅನುಗ್ರಹಿಸಿ ನನ್ನನ್ನು ನೂತನಪಡಿಸು. ಇಸ್ರಾಯೇಲರನ್ನು ಬಲಪಡಿಸಿದ ಸರ್ವಶಕ್ತನಾಗಿರುವ ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮ್ಮ ಪಾಪಗಳನ್ನು ಮನ್ನಿಸಿ ನಮ್ಮನ್ನು ಸಹ ಬಲಪಡಿಸಲಿ. ಆಮೆನ್. ದೇವರಿಗೆ ಸ್ತೋತ್ರ. ನಾವು ಸಂಗೀತದಲ್ಲಿ ಆದಿಕರ್ತ ಕ್ರಿಸ್ತನೇ ಸೀಳಲ್ಪಟ್ಟ ಬಂಡೆ ಎನ್ನುವ ಸಂಗೀತವನ್ನು ಹಾಡೋಣ.
ಪ್ರತಿಕಾರ್ಥ ಕ್ರಿಸ್ತನೇ ಶೀಳಪಾಟ ಬಾಂಡೆ ನೀನು ಪಾಠ ಗಾಯವು ಹೊಯ್ದ ನೀರು ರಕ್ತವು ನಾನಾ ಪಾಪ ನೀಗಿಸಿ ಪೂರ್ಣ ಶುದ್ಧ ಮಾಡಲಿ. ಈ ದಿವಸಕ್ಕೆ ನೇಮಕವಾದಂತಹ ಬೈಬಲ್ನ ಪಾರಾಯಣಗಳನ್ನು ಕೇಳಿಸಿಕೊಳ್ಳೋಣ. ಮೊದಲನೇದಾಗಿ ಹಳೆ ಒಡಂಬಡಿಕೆ ಪಾರಾಯಣ, ನಂತರ ಪತ್ರಿಕಾ ಪಾರಾಯಣ, ಅದಾದ ಮೇಲೆ ನಾವೆಲ್ಲರೂ ಎದ್ದು ನಿಂತುಕೊಂಡು ಸುವಾರ್ಥ ಪಾರಾಯಣದಿಂದ ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳೋಣ. ಪ್ರತಿ ಸುವಾರ್ತೆ ಮತ್ತು ಹಳೆ ಒಡಂಬಡಿಕೆ ಮತ್ತು ಪತ್ರಿಕಾ ಪಾರಾಯಣದ ಅಂತ್ಯಭಾಗದಲ್ಲಿ ದೇವರೇ ನನಗೆ ಸ್ತೋತ್ರವಾಗಲಿ, ದೇವರೇ ನನಗೆ ಸ್ತೋತ್ರವಾಗಲಿ, ಕ್ರಿಸ್ತನೇ ನನಗೆ ಸ್ತೋತ್ರವಾಗಲಿ ಎಂಬುದಾಗಿ ಸಭೆ ಹೇಳುವಂತೆ ಕೇಳಿಕೊಳ್ತೇನೆ. ಈ ಯುವಜನರ ಆರಾಧನೆಗೆ ನೇಮಿಸಲ್ಪಟ್ಟಿರುವ ಮೊದಲನೇ ವೇದ ಭಾಗವು ಆದಿಕಾಂಡ 41ನೇ ಅಧ್ಯಾಯ ವಚನಗಳು 37ರಿಂದ 43. ಆದಿಕಾಂಡ 41 ವಚನಗಳು 37ರಿಂದ 43. ಆ ಮಾತು ಫರೋಹನಿಗೂ ಅವನ ಪರಿವಾರದವರಿಗೂ ಒಳ್ಳೆಯದಾಗಿ ತೋಚಿದ್ದರಿಂದ ಫರೋಹನು ಇದನ್ನೆಲ್ಲ ನಿನಗೆ ತಿಳಿಸಿರುವುದರಿಂದ ನಿನಗೆ ಸಮಾನನಾದ ಬುದ್ಧಿ ವಿವೇಕವುಳ್ಳ ಪುರುಷನು ಯಾವನೂ ಇಲ್ಲ. ನೀನೇ ಅರಮನೆಯಲ್ಲಿ ಸರ್ವಾಧಿಕಾರಿಯಾಗಿರಬೇಕು. ನಿನ್ನ ಅಪ್ಪಣೆಯ ಮೇರೆಗೆ ಪ್ರಜೆಗಳೆಲ್ಲರೂ ನಡೆದುಕೊಳ್ಳಬೇಕು. ಸಿಂಹಾಸನದ ವಿಷಯದಲ್ಲಿ ಮಾತ್ರ ನಾನು ನಿನಗಿಂತ ದೊಡ್ಡವನಾಗಿರುವೆನು ಎಂದು ಹೇಳಿದನು. ಫರೋಹನು ಯೋಸೇಫನಿಗೆ, ನೋಡು, ಐಗುಪ್ತ ದೇಶದ ಮೇಲೆಲ್ಲ ನಿನ್ನನ್ನು ಅಧಿಕಾರಿಯನ್ನಾಗಿ ಇಟ್ಟಿದ್ದೇನೆ ಎಂದು ಹೇಳಿ ತನ್ನ ಕೈಯಿಂದ ಮುದ್ರಿಗೆಯನ್ನು ತೆಗೆದು ಯೋಸೇಫನ ಕೈಗೆ ಇಟ್ಟು ಅವನಿಗೆ ನಾರುಮಡಿಯನ್ನು ಹೊದಿಸಿ ಅವನ ಕೊರಳಿಗೆ ಚಿನ್ನದ ಸರಪಣಿಯನ್ನು ಹಾಕಿಸಿ ತನಗಿದ್ದ 2ನೆಯ ರಥದಲ್ಲಿ ಕುಳ್ಳಿರಿಸಿ ಅವನ ಮುಂದೆ ಅಡ್ಡಬೀಳಿರಿ ಎಂದು ಪ್ರಕಟಪಡಿಸಿ ಅವನನ್ನು ಐಗುಪ್ತ ದೇಶಕ್ಕೆ ಸರ್ವಾಧಿಕಾರಿಯನ್ನಾಗಿ ಇಟ್ಟನು ಎಂಬುದೇ. ಈ ವಿಶೇಷವಾದ ಯುವಜನರ ಭಾನುವಾರಕ್ಕಾಗಿ ಆರಿಸಿಕೊಂಡಿರುವ ಪತ್ರಿಕಾ ವೇದ ಭಾಗವು ಶ್ರೀ ಪೌಲನು ಫಿಲಿಪಿಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 1ರಿಂದ 16 ವಚನಗಳು. ಶ್ರೀ ಪೌಲನು ಫಿಲಿಪಿಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 1ರಿಂದ 16 ವಚನಗಳು. ಸುಳ್ಳು ಬೋಧಕರ ವಿಷಯದಲ್ಲಿ ಎಚ್ಚರಿಕೆಯಾಗಿರಬೇಕೆಂದು ಪೌಲನು ಬೋಧಿಸಿ ತನ್ನ ಅನುಭವವನ್ನು ಗುರಿಯನ್ನು ದೃಷ್ಟಾಂತವಾಗಿ ತಿಳಿಸಿದ್ದು. ಕಡೆ ಮಾತೇನೆಂದರೆ, ನನ್ನ ಸಹೋದರರೇ, ಕರ್ತನಲ್ಲಿ ಸಂತೋಷಪಡಿರಿ. ಮೊದಲು ತಿಳಿಸಿದ ಮಾತುಗಳನ್ನು ತಿರುಗಿ ನಿಮಗೆ ಬರೆಯುವುದರಲ್ಲಿ ನನಗೇನೂ ಬೇಸರವಿಲ್ಲ. ನಿಮ್ಮನ್ನಾದರೂ ಅದು ದೃಢ ಮಾಡುವುದು. ಆ ನಾಯಿಗಳಿಗೆ ಎಚ್ಚರಿಕೆಯಾಗಿರ್ರಿ. ದುರ್ಮನಸ್ಸಿನಿಂದ ಕೆಲಸ ಮಾಡುವವರಿಗೆ ಎಚ್ಚರಿಕೆಯಾಗಿರ್ರಿ. ಸುನ್ನತಿ ಎಂದು ಹೇಳಿಕೊಂಡು ಅಂಗಛೇದನ ಮಾಡುವವರಿಗೆ ಎಚ್ಚರಿಕೆಯಾಗಿರ್ರಿ. ನಿಜವಾದ ಸುನ್ನತಿಯವರು ಯಾರೆಂದರೆ ದೇವರಾತ್ಮನಿಂದ ಪ್ರೇರಿತರಾಗಿ ಆರಾಧಿಸುವವರು, ಕ್ರಿಸ್ತ ಯೇಸುವಿನಲ್ಲಿ ಹರ್ಷಗೊಳ್ಳುವವರು, ಶರೀರ ಸಂಬಂಧವಾದವುಗಳಲ್ಲಿ ಭರವಸವಿಲ್ಲದವರು ಆಗಿರುವ ನಾವೇ. ನಾನಾದರೂ ಶರೀರ ಸಂಬಂಧವಾದವುಗಳಲ್ಲಿಯೂ ಭರವಸವಿಟ್ಟವರು ಇಡಬಹುದು. ಬೇರೆ ಯಾವನಾದರೂ ಶರೀರ ಸಂಬಂಧವಾದವುಗಳಲ್ಲಿ
ಭರವಸವಿಡಬಹುದೆಂದು ಯೋಚಿಸುವುದಾದರೆ ನಾನು ಅವನಿಗಿಂತಲೂ ಹೆಚ್ಚಾಗಿ ಹಾಗೆ ಯೋಚಿಸಬಹುದು. ಹುಟ್ಟಿದ 8ನೆಯ ದಿನದಲ್ಲಿ ನನಗೆ ಸುನ್ನತಿಯಾಯಿತು. ನಾನು ಇಸ್ರಾಯೇಲ್ ವಂಶದವನು, ಬೆನ್ಯಾಮೀನನ ಕುಲದವನು, ಇಬ್ರಿಯರಿಂದ ಹುಟ್ಟಿದ ಇಬ್ರಿಯನು. ನೇಮ ನಿಷ್ಠೆಗಳನ್ನು ನೋಡಿದರೆ ನಾನು ಫರಿಸಾಯನು, ಮತಾಸಕ್ತಿಯನ್ನು ನೋಡಿದರೆ ನಾನು ಕ್ರೈಸ್ತ ಸಭೆಯ ಹಿಂಸಕನು, ಧರ್ಮಶಾಸ್ತ್ರದಲ್ಲಿ ಹೇಳಿರುವ ನೀತಿಯನ್ನು ನೋಡಿದರೆ ನಾನು ನಿರ್ದೋಷಿ. ಆದರೆ ನನಗೆ ಲಾಭವಾಗದಂಥವುಗಳನ್ನು ಕ್ರಿಸ್ತನ ನಿಮಿತ್ತ ನಷ್ಟವೆಂದು ಎಣಿಸಿದ್ದೇನೆ. ಇಷ್ಟೇ ಅಲ್ಲದೆ ನನ್ನ ಕರ್ತನಾದ ಕ್ರಿಸ್ತ ಯೇಸುವನ್ನರಿಯುವುದೇ ಅತಿ ಶ್ರೇಷ್ಠವಾದದ್ದೆಂದು ತಿಳಿದು ನಾನು ಎಲ್ಲವನ್ನೂ ನಷ್ಟವೆಂದೆಣಿಸುತ್ತೇನೆ. ಆತನ ನಿಮಿತ್ತ ನಾನು ಎಲ್ಲವನ್ನೂ ಕಳಕೊಂಡು ಅದನ್ನು ಕಸವೆಂದೆಣಿಸುತ್ತೇನೆ. ಇದರಲ್ಲಿ ನನ್ನ ಉದ್ದೇಶವೇನೆಂದರೆ ನಾನು ಕ್ರಿಸ್ತನನ್ನು ಸಂಪಾದಿಸಿಕೊಂಡು ನೇಮ ನಿಷ್ಠೆಗಳ ಫಲವಾಗಿರುವ ಸ್ವನೀತಿಯನ್ನಾಶ್ರಯಿಸದೆ ಕ್ರಿಸ್ತನನ್ನು ನಂಬುವುದರಿಂದ ದೊರಕುವಂಥ, ಅಂದರೆ ಕ್ರಿಸ್ತನ ಮೇಲಣ ನಂಬಿಕೆಯ ಆಧಾರದಿಂದ ದೇವರು ಕೊಡುವಂಥ ನೀತಿಯನ್ನೇ ಹೊಂದಿ ಕ್ರಿಸ್ತನಲ್ಲಿರುವವನಾಗಿ ಕಾಣಿಸಿಕೊಳ್ಳಬೇಕೆಂಬುದೇ. ಆತನನ್ನು, ಆತನ ಪುನರುತ್ಥಾನದಲ್ಲಿರುವ ಶಕ್ತಿಯನ್ನು, ಆತನ ಬಾಧೆಗಳಲ್ಲಿ ಪಾಲುಗಾರನಾಗಿರುವ ಪದವಿಯನ್ನು ತಿಳುಕೊಂಡು ಆತನ ಮರಣದ ವಿಷಯದಲ್ಲಿ ಆತನಿಗೆ ಸ್ವರೂಪನಾಗಬೇಕೆಂಬುದೇ ನನ್ನ ಕುತೂಹಲವಾಗಿದೆ. ಹೀಗಾದರೆ ಸತ್ತವರಲ್ಲಿ ಕೆಲವರಿಗೆ ಆಗುವ ಪುನರುತ್ಥಾನವು ನನಗೆ ಒದಗಿ ಬಂದಿತು. ಇಷ್ಟರೊಳಗೆ ನಾನು ಬಿರುದನ್ನು ಪಡಕೊಂಡು ಸಿದ್ಧಿಗೆ ಬಂದವನೆಂದು ಹೇಳುವುದಿಲ್ಲ. ನಾನು ಯಾವುದನ್ನು ಹೊಂದುವುದಕ್ಕಾಗಿ ಕ್ರಿಸ್ತ ಯೇಸು ನನ್ನನ್ನು ಹಿಡುಕೊಂಡನೋ ಅದನ್ನು ಹಿಡುಕೊಳ್ಳುವುದಕ್ಕೋಸ್ಕರ ಓಡುತ್ತಾ ಇದ್ದೇನೆ. ಸಹೋದರರೇ, ನಾನಂತೂ ಹಿಡಿದುಕೊಂಡವನೆಂದು ನನ್ನನ್ನು ಈವರೆಗೂ ಎಣಿಸಿಕೊಳ್ಳುವುದಿಲ್ಲ. ಆದರೆ ಒಂದು, ನಾನು ಹಿಂದಿನ ಸಂಗತಿಗಳನ್ನು ಮರೆತುಬಿಟ್ಟು ಮುಂದಿನವುಗಳನ್ನು ಹಿಡಿಯುವುದಕ್ಕೆ ಎದ್ದು ಬೊಗ್ಗಿದವನಾಗಿ, ದೇವರು ಕ್ರಿಸ್ತನ ಮೂಲಕವಾಗಿ ನಮ್ಮನ್ನು ಮೇಲಕ್ಕೆ ಕರೆದು ನಮ್ಮ ಮುಂದೆ ಇಟ್ಟಿರುವ ಬಿರುದನ್ನು ಗುರಿ ಮಾಡಿಕೊಂಡು ಓಡುತ್ತಾ ಇದ್ದೇನೆ. ನಮ್ಮಲ್ಲಿ ಪ್ರವೀಣರಾದವರು ಇದೇ ಅಭಿಪ್ರಾಯವುಳ್ಳವರಾಗಿರೋಣ. ಯಾವುದಾದರೂ ಒಂದು ವಿಷಯದಲ್ಲಿ ನೀವು ಬೇರೆ ಅಭಿಪ್ರಾಯವುಳ್ಳವರಾಗಿದ್ದರೆ ಅದನ್ನು ದೇವರು ನಿಮಗೆ ತೋರಿಸಿಕೊಡುವನು. ಆದರೆ ನಾವು ಯಾವ ಸೂತ್ರವನ್ನನುಸರಿಸಿ ಇಲ್ಲಿಯವರೆಗೆ ಬಂದೆವೋ ಅದನ್ನೇ ಅನುಸರಿಸೋಣ ಎಂಬುದೇ. ದೇವರೇ ನಿನಗೆ ಸ್ತೋತ್ರವಾಗಲಿ. ನಾವು ಎದ್ದು ನಿಂತು ಮತ್ತಾಯನ ಸುವಾರ್ತೆಯಿಂದ ಸುವಾರ್ಥ ವೇದ ಭಾಗವನ್ನು ಕೇಳಿಸಿಕೊ. ಈ ದಿನದ ಆರಾಧನೆಗಾಗಿ ಆರಿಸಿಕೊಂಡಿರುವ ಸುವಾರ್ಥ ಭಾಗವು ಮತ್ತಾಯನು ಬರೆದ ಸುವಾರ್ತೆ 19ನೇ ಅಧ್ಯಾಯ ವಚನಗಳು 16ರಿಂದ 23ರವರೆಗೆ. ಮತ್ತಾಯನು ಬರೆದ ಸುವಾರ್ತೆ 19ನೇ ಅಧ್ಯಾಯ ವಚನಗಳು 16ರಿಂದ 23ರವರೆಗೆ. ನಿತ್ಯ ಜೀವವನ್ನು ಹೇಗೆ ಪಡೆಯಬೇಕೆಂದು ಒಬ್ಬ ಐಶ್ವರ್ಯವಂತನು ವಿಚಾರಿಸಿದ್ದಕ್ಕೆ ಯೇಸು ಹಣದ ಭ್ರಾಂತಿಯಿಂದಾಗುವ ಕೇಡನ್ನು ತೋರಿಸಿದ್ದು. ಆಗ ಒಬ್ಬನು ಬಂದು ಆತನನ್ನು, ಬೋಧಕನೇ, ನಾನು ನಿತ್ಯ ಜೀವವನ್ನು ಪಡೆಯಬೇಕಾದರೆ ಏನು ಒಳ್ಳೆಯ ಕಾರ್ಯವನ್ನು ಮಾಡಬೇಕು ಎಂದು ಕೇಳಲಾಗಿ, ಆತನು ಅವನಿಗೆ, ಒಳ್ಳೆಯದನ್ನು ಕುರಿತು ನನ್ನನ್ನು ಯಾಕೆ ಕೇಳುತ್ತೀ? ಒಳ್ಳೆಯವನು ಒಬ್ಬನೇ. ಆದರೆ ಆ ಜೀವದಲ್ಲಿ ಸೇರಬೇಕೆಂದಿದ್ದರೆ ದೇವರಾಜ್ಞೆಗಳಿಗೆ ಸರಿಯಾಗಿ ನಡೆದುಕೋ ಎಂದು ಹೇಳಿದ್ದಕ್ಕೆ ಅವನು, ಅವು ಯಾವುವು ಎಂದು ಕೇಳಲು ಯೇಸು, ನರಹತ್ಯೆ ಮಾಡಬಾರದು, ವ್ಯಭಿಚಾರ ಮಾಡಬಾರದು, ಕದಿಯಬಾರದು, ಸುಳ್ಳು ಸಾಕ್ಷಿ ಹೇಳಬಾರದು, ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು ಮತ್ತು ನಿನ್ನ ಹಾಗೆಯೇ ನಿನ್ನ ನೆರೆಯವರನ್ನು ಪ್ರೀತಿ ಮಾಡಬೇಕು ಎಂಬಿವುಗಳೇ ಅಂದನು. ಆ ಯೌವನಸ್ಥನು ಆತನನ್ನು, ಇವೆಲ್ಲಕ್ಕೂ ಸರಿಯಾಗಿ ನಡೆಕೊಂಡಿದ್ದೇನೆ,
ಇನ್ನೇನು ಕಡಿಮೆಯಾಗಿರಬಹುದು ಎಂದು ಕೇಳಲು ಯೇಸು ಅವನಿಗೆ, ನೀನು ಸಂಪೂರ್ಣನಾಗಬೇಕೆಂದಿದ್ದರೆ ಹೋಗಿ ನಿನ್ನ ಆಸ್ತಿಯನ್ನು ಮಾರಿ ಬಡವರಿಗೆ ಕೊಡು, ಪರಲೋಕದಲ್ಲಿ ನಿನಗೆ ಸಂಪತ್ತಿರುವುದು. ನೀನು ಬಂದು ನನ್ನನ್ನು ಹಿಂಬಾಲಿಸು ಎಂದು ಹೇಳಿದನು. ಆ ಯೌವನಸ್ಥನು ಬಹಳ ಆಸ್ತಿಯುಳ್ಳವನಾಗಿದ್ದರಿಂದ ಈ ಮಾತನ್ನು ಕೇಳಿ ದುಃಖದಿಂದ ಹೊರಟು ಹೋದನು. ಆಗ ಯೇಸು ತನ್ನ ಶಿಷ್ಯರನ್ನು ನೋಡಿ, ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಐಶ್ವರ್ಯವಂತನು ಪರಲೋಕ ರಾಜ್ಯದಲ್ಲಿ ಸೇರುವುದು ಕಷ್ಟ ಎಂಬುದೇ. ಕ್ರಿಸ್ತನೇ, ನಿನಗೆ ಸ್ತೋತ್ರವಾಗಲಿ. ಹಾಗೆ ನಿಂತುಕೊಂಡು ನಾವು ನಂಬಿರುವಂತಹ ಅಪೋಸ್ತಲರ ವಿಶ್ವಾಸ ಸೂತ್ರವನ್ನು ಒಟ್ಟಾಗಿ ಅರಿಕೆ ಮಾಡೋಣ. ಪುಟ 128ನೇ ಪುಟದಲ್ಲಿರುವಂತಹ ಅಪೋಸ್ತಲರ ವಿಶ್ವಾಸ ಸೂತ್ರವನ್ನು ಒಟ್ಟಾಗಿ ಹೇಳೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ನಂಬುತ್ತೇನೆ. ಆತನು ಏಕಕುಮಾರನ ಕ್ಷಮೆ ಹೊಂದಿ ಶಿಲುಬೆ ಜಡೆ ಪಟ್ಟು ಸತ್ತು ಹೂಣಲ್ಪಟ್ಟು ಪಾತಾಳಕ್ಕಿಳಿದು 3ನೇ ದಿವಸದಲ್ಲಿ ಸತ್ತವೊಳಗೆ ಎದ್ದು ಪರಲೋಕಕ್ಕೆ ಹೋಗಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡಿರುತ್ತಾನೆ. ಈತನು ಅಲ್ಲಿಂದ ಬಂದು ಬದುಕರಿಗೂ ಸತ್ತವರಿಗೂ ನ್ಯಾಯ ತೀರಿಸನೆಂಬ ನಂಬುತ್ತೇನೆ. ನಾನು ಪರಿಶುದ್ಧಾತ್ಮ ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನ್ಯೋನ್ಯತೆಯೂ, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವಂತವು ನಂಬುತ್ತೇನೆ. ಆಮೇಲೆ ದಯಮಾಡಿ ಸಭೆಯವರು ಕುಳಿತುಕೊಳ್ಳುವಂತೆ ಕೇಳಿಕೊಡ್ತೇನೆ. ನಾವು ದೇವರ ವಾಕ್ಯವನ್ನು ಆಲಿಸುವುದಕ್ಕೆ ಮುಂಚಿತವಾಗಿ ಯವನಸ್ಥ ಮಕ್ಕಳಿಂದ ಸಮರ್ಪಣೆ ಎನ್ನುವಂತಹ ಸಂಗೀತದ ಮೂಲಕ ನಾವು ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳುವುದಕ್ಕೆ ನಮ್ಮನ್ನು ನಾವು ಸಿದ್ಧ ಮಾಡಿಕೊಳ್ಳೋಣ. समर्पणे समर्पणे संपूर्ण समर्पणे 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 संपूर्ण समर्पणे सर्वेश निन्नय सेवेಗಾಗಿ दिव्य समर्पणे सर्वेश निन्नय सेवेಗಾಗಿ दिव्य समर्पणे 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 संपूर्ण समर्पणे 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 संपूर्ण समर्पणे सर्वेश निन्नय सेवेಗಾಗಿ दिव्य समर्पणे सर्वेश निन्नय सेवेಗಾಗಿ दिव्य समर्पणे ಯೌವನ ಕಾಲದ ಈ ಜೀವಿತ ನಿನ್ನಯ ಸೇವೆಗೆ ಅರ್ಪಿಸುತ್ತಾ ಯೌವನ ಕಾಲದ ಈ ಜೀವಿತ ನಿನ್ನಯ ಸೇವೆಗೆ ಅರ್ಪಿಸುತ್ತಾ ಸೃಷ್ಟಿಯ ಕರ್ತನ ಹಿಂಬಾಲಿಸುತ್ತಾ ಸಾಗುವೆ
ಸುತ ಸೃಷ್ಟಿಯ ಕರ್ತನ ಹಿಂಬಾಲಿಸುತ್ತ ಸಾಗುವೆನ ನಿನ್ನ ಪ್ರೀತಿಸುತ್ತ ಸಮರ್ಪಣೆ ಸಮರ್ಪಣೆ ಸಂಪೂರ್ಣ ಸಮರ್ಪಣೆ 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 ಸಂಪೂರ್ಣ ಸಮರ್ಪಣೆ ಸರ್ವೇಶ ನಿನ್ನಯ ಸೇವೆಗಾಗಿಯೇ ದಿವ್ಯ ಸಮರ್ಪಣೆ ಸರ್ವೇಶ ನಿನ್ನಯ ಸೇವೆಗಾಗಿಯೇ ದಿವ್ಯ ಸಮರ್ಪಣೆ ದಿವ್ಯ ಸಮರ್ಪಣೆ ದಿವ್ಯ ಸಮರ್ಪಣೆ. ನಾವು ಹಾಗೆ ನಮ್ಮ ಶಿರಗಳನ್ನು ಭಾಗಿಸಿ ಈ ಭಾನುವಾರದ ಬೆಳಗಿನ ಸಂದರ್ಭದಲ್ಲಿ ಪವಿತ್ರಾತ್ಮ ಭರಿತರಾಗಿ ಏಕ ಮನಸ್ಸಿನಿಂದ ಆತನ ವಾಕ್ಯವನ್ನು ಧ್ಯಾನಿಸುವುದಕ್ಕೆ, ವಿಶೇಷವಾಗಿ ನಮ್ಮ ಸಭೆಯ ಯೌವನ ಮಕ್ಕಳ ಜೀವನದಲ್ಲಿ ದೇವರು ಕಾರ್ಯ ಮಾಡಲಿ, ಅವರನ್ನು ಉಜ್ಜೀವನಕ್ಕೆ ನಡೆಸಲಿ, ಅವರ ಮನ ಪರಿವರ್ತನೆಗೆ ಈ ದೇವರ ವಾಕ್ಯ ಸಹಾಯ ಮಾಡಲಿ. ಕರ್ತನೆ, ಯೌವನದಲ್ಲಿ ಹುಟ್ಟಿದ ಮಕ್ಕಳು ಯುದ್ಧ ವೀರನ ಕೈಯಲ್ಲಿರುವಂತಹ ಅಂಬುಗಳಂತಿದ್ದಾರೆ. ಸ್ವಾಮಿ, ನಮಗೆ ಕೊಟ್ಟಂತಹ ಸುಂದರವಾದಂತಹ ಯೌವನ ಪ್ರಾಯಕ್ಕಾಗಿ, ಆ ಜೀವನಕ್ಕಾಗಿ ನಿನಗೆ ಸ್ತೋತ್ರ ಹೇಳುತ್ತಾ, ಈ ಸಂದರ್ಭದಲ್ಲಿ ನಮ್ಮ ಮನಸ್ಸುಗಳು ನಿನ್ನ ವಾಕ್ಯವನ್ನು ಧ್ಯಾನಿಸುವುದಕ್ಕೆ ಬಲಗೊಳಿಸು, ಸಿದ್ಧಗೊಳಿಸು. ನಮ್ಮ ಸಭೆಯ ಪ್ರತಿಯೊಬ್ಬ ಯವನಸ್ಥ ಸಹೋದರ ಸಹೋದರಿಯನ್ನು ನಿನ್ನ ಹಸ್ತಗಳಿಗೆ ಒಪ್ಪಿಸ್ತೇವೆ. ನಿನ್ನ ಬಲದಿಂದಲೂ ನಿನ್ನ ಪವಿತ್ರಾತ್ಮನ ಶಕ್ತಿಯಿಂದಲೂ ತುಂಬಿಸು. ಯೇಸು ಕ್ರಿಸ್ತನ ಮೂಲಕ ದೀನತೆಯಿಂದ ಪ್ರಾರ್ಥಿಸಿ ಬೇಡಿ ಹೊಂದುತ್ತೇವೆ, ಆಮೆನ್. ಕರ್ತನಲ್ಲಿ ನನ್ನ ಪ್ರೀತಿಯ ಸಭೆಯವರೇ, ವಿಶೇಷವಾಗಿ ಈ ದಿವಸದ ಆರಾಧನೆಯಲ್ಲಿ ದೇವರನ್ನು ಪ್ರತ್ಯೇಕವಾಗಿ ಆರಾಧಿಸುತ್ತಿರುವಂತಹ ಯವನಸ್ಥ ಮಕ್ಕಳೇ, ನಾನು ಸಭೆಯ ಸಭಾಪಾಲಕನಾಗಿ ಈ ದಿವಸ ನಮ್ಮ ಮಕ್ಕಳ ಕುರಿತು ನಾನೇ ಮಾತನಾಡಬೇಕೆಂಬುದಾಗಿ ನಿರ್ಧರಿಸಿ ಕಳೆದ 1 ವರ್ಷಗಳಿಂದ ಈ ಸಭೆಯ ಯವನಸ್ಥ ಮಕ್ಕಳನ್ನು ನೋಡುತ್ತಾ ಬಂದಿದ್ದೇನೆ. ಯಾವುದೇ ನಕಾರಾತ್ಮಕವಾದಂಥ ರೀತಿಯಲ್ಲಿ ಮಾತನಾಡುವುದಕ್ಕೆ ನಾನು ಇಲ್ಲಿ ಬಂದಿಲ್ಲ. ಇಟ್ ಈಸ್ ನಾಟ್ ಅ ನೆಗೆಟಿವ್ ಸರ್ಮನ್. ಎವ್ರಿ ಸರ್ಮನ್ ಇಟ್ ಈಸ್ ಅ ಪಾಸಿಟಿವ್ ಸರ್ಮನ್. ಪ್ರತಿಯೊಂದು ದೇವರ ವಾಕ್ಯ ನಮ್ಮಲ್ಲಿ ಬದಲಾವಣೆಗೆ, ಒಳ್ಳೆಯ ಅಂಶಗಳಿಗೆ ಸಹಾಯ ಮಾಡಬೇಕೆನ್ನುವಂತಹ ಒಳ್ಳೆಯ ಉದ್ದೇಶದಿಂದ ಈ ದಿವಸದಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸುವುದಕ್ಕೆ ಬಂದಿದ್ದೇನೆ. ಕಳೆದ 3-4 ತಿಂಗಳಲ್ಲಿ ಲಾಕ್ಡೌನ್ ಆದಾಗ ಅತಿ ಹೆಚ್ಚು ನನಗೆ ಕರೆ ಮಾಡಿ ದೇವಾಲಯದ ಕುರಿತು, ದೇವರ ಕುರಿತು ಮಾತನಾಡಿದವರು 60ಕ್ಕಿಂತ ಹೆಚ್ಚಿನ ವಯಸ್ಸಿನ ಸದಸ್ಯರು. ಅವರೆಲ್ಲರೂ ಆರಾಧನೆ ಕುರಿತಾಗಿ, ದೇವರ ಕುರಿತಾಗಿ ಆಲೋಚನೆ ಮಾಡಿದರು. ಅದಕ್ಕೆ ನಮ್ಮಲ್ಲಿ ಒಂದು ಗಾದೆ ಇದೆ, ವಯಸ್ಸಾದ ಮೇಲೆ ನಾವು ದೇವರ ಜಪ ಮಾಡೋಣ, ಯವನಸ್ಥರಾಗಿದ್ದಾಗ ಬೇಡ. ಯಾಕಂದರೆ ದೇವರು ಅಬ್ರಹಾಮನನ್ನು ಕರೆದದ್ದು ಯಾವ ಏಜಲ್ಲಿ? 99 ವರ್ಷ ಇದ್ದಾಗ. ಮೋಶೆಯನ್ನು ಕರೆದದ್ದು ಯಾವ ಏಜಲ್ಲಿ? ಬಹಳ ವಯಸ್ಸಾಗಿತ್ತು. ಹಾಗಾಗಿ ವಯಸ್ಸಾದಂಥ ಸಂದರ್ಭದಲ್ಲಿ, ನಾವು ಮನೆಯಲ್ಲಿ ಕೆಲಸ ಇಲ್ಲದಂಥ ಸಂದರ್ಭದಲ್ಲಿ ನಾವು ದೇವರನ್ನ ಕುರಿತು ಭಜನೆ ಮಾಡೋಣ ಅಥವಾ ದೇವರನ್ನು ಧ್ಯಾನಿಸೋಣ ಎನ್ನುವಂತಹ ಆಲೋಚನೆಗಳಿರ್ತದೆ. ಹಾಗಾದರೆ ನನ್ನ ಪ್ರಿಯ ಸ್ನೇಹಿತರೆ, ಅವರಿಗೆ ಆಧ್ಯಾತ್ಮಿಕತೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಅವರಲ್ಲಿ ದೇವಾಲಯದ ಕುರಿತಾಗಿ ಆಲೋಚನೆ ಇಲ್ಲ ಅಂತ ಹೇಳ್ತಾ ಇಲ್ಲ. ಇದೆ, ಅದು ಆನ್ಲೈನಲ್ಲಿ ಇದೆ ಅವರಿಗೆ ಅಲ್ವಾ.
ದೇವರ ನಾವು ಎಲ್ಲಿ ಬೇಕಾದರೂ ಆರಾಧಿಸ್ತೀವಯ್ಯ. ನಾವು ಆನ್ಲೈನಲ್ಲಿ ಕೂತ್ಕೊಂಡು ಆರಾಧಿಸ್ತೇವೆ, ಅಥವಾ ನಮಗೆ ಬೇಕಾದ ಸಮಯದಲ್ಲಿ ಅದನ್ನು ನೋಡ್ತೇವೆ, ಆವಾಗ ದೇವರನ್ನು ಆರಾಧಿಸ್ತೇವೆ. ವಾಟ್ ಈಸ್ ಅ ರಾಂಗ್? ಇದರಲ್ಲಿ ತಪ್ಪೇನಿದೆ? ಅವರು ನಮಗೆ ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ದೇವಾಲಯದಲ್ಲೇ ಬಂದು ದೇವರನ್ನು ಆರಾಧಿಸಬೇಕು ಎಂಬುದಾಗಿ ಎಲ್ಲಾದರೂ ಇದೆಯಾ ಎನ್ನುವಂತಹ ವಾದಗಳನ್ನು ನಮ್ಮ ಮುಂದೆ ಇಡ್ತಾರೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಒಂದು ಕಡೆ ವಯಸ್ಸಾದಂಥವರಿಗೆ ದೇವರ ಕುರಿತಾಗಿ ಆಸಕ್ತಿ, ಮಧ್ಯ ವಯಸ್ಕರಿಗೆ ನಿರಾಸಕ್ತಿ. ಈ ಮಧ್ಯದಲ್ಲಿ ನಾವು ದೇವರನ್ನ ಪ್ರತಿ ಭಾನುವಾರ ಬರುವಾಗ ನಾವು ಆರಾಧಿಸ್ತಾ ಇದ್ದೇವೆ. ಇವತ್ತು ಎಷ್ಟು ಯವನಸ್ಥ ಮಕ್ಕಳು ನಮ್ಮ ಆರಾಧನೆಯಲ್ಲಿದ್ದೀವಿ? ಅಥವಾ ಪ್ರತಿ ಆರಾಧನೆಗೆ ಬರುವಾಗ ಯವನ ಮಕ್ಕಳು ಎಲ್ಲಿದ್ದಾರೆ? ಅಥವಾ ಯವನಸ್ಥರು ಯಾವ ಯಾವ ಆಲೋಚನೆಯಲ್ಲಿದ್ದಾರೆ? ಅಥವಾ ದೇವರ ಕುರಿತಾಗಿ ಅವರಿಗಿರುವಂತಹ ಆಲೋಚನೆ ಏನು? ಸಭೆಯ ಕುರಿತಾಗಿ ಅವರಿಗಿರುವಂತಹ ಆಲೋಚನೆ ಏನು? ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ಕ್ರೈಸ್ತ ಸಭೆಗೆ ಅವರ ದರ್ಶನಗಳೇನು? ನಮ್ಮ ಕ್ರೈಸ್ತ ಸಭೆಗೆ ಅವರ ನಾಯಕತ್ವ ಏನು ಎನ್ನುವಂಥದ್ದು ಬಹಳ ಪ್ರಾಮುಖ್ಯವಾದಂತಹ ಒಂದು ಅಂಶ. ಹಾಗಾದರೆ ಈ ಸಂದರ್ಭದಲ್ಲಿ ನಾನು ಎಲ್ಲ ಯವನಸ್ಥ ಮಕ್ಕಳಿಗೆ, ಆನ್ಲೈನಲ್ಲಿ ನೋಡ್ತಿರುವಂಥವರಿಗೆ, ಇಲ್ಲಿ ನಮ್ಮೊಟ್ಟಿಗೆ ಆರಾಧನೆಯಲ್ಲಿ ಭಾಗವಹಿಸುತ್ತಿರುವಂಥ ಪ್ರತಿಯೊಬ್ಬರಿಗೆ ಸಭಾಪಾಲಕನಾಗಿ ನಿಮಗೆ ದೇವರ ಆಶೀರ್ವಾದವನ್ನು ಕೋರ್ತೇನೆ. ಯಾಕಂತ ಹೇಳಿದ್ರೆ ಈ ಯವನಸ್ಥ ಒಂದು ಅವಧಿ ಏನಿದೆಯಲ್ಲ, ಅದು ಬಹಳ ನಮಗೆ ವಯಸ್ಸಾದಾಗ ಅನ್ನಿಸ್ತದೆ, ನಾನು ಯವನಸ್ಥನಾಗಿದ್ದಾಗ ಅದೆಲ್ಲ ಮಾಡಬೇಕಾಗಿತ್ತು. ಅನೇಕರಿಗೆ ಕಾರ್ ಡ್ರೈವ್ ಮಾಡೋದೇ ಇಲ್ಲ ಕೊನೆ ತನಕ. ಆಮೇಲೆ ಹೇಳ್ತಾರೆ, ನಾನು ಕಾರು ಓಡಿಸ್ಬಿಡ್ಬೇಕಾಗಿತ್ತು ಸ್ವಲ್ಪ, ಈಗ ನನಗೆ ಶಕ್ತಿ ಕಮ್ಮಿ ಆಗ್ತಾ ಇದೆ, ನನಗೆ ಕಣ್ಣು ಕಾಣಿಸ್ತಾ ಇಲ್ಲ, ಏನು ಮಾಡೋದು? ಅನೇಕರು ವಯಸ್ಸಾದ್ಮೇಲೆ ಅಯ್ಯೋರೆ ನನಗೊಂದು ಬೈಬಿಲ್ ತಂದು ಕೊಡಿ, ದೊಡ್ಡ ಅಕ್ಷರ ಇರುವಂಥದ್ದು. ನಾನು ಅವ್ರಿಗೆ ಕೇಳೋದು, ಯವನಸ್ಥರಾಗಿದೆ, ಬೈಬಿಲ್ ಓದಲಿಲ್ಲ ನೀವು? ಇಲ್ಲ, ಅವರಿಗೆ ನಮಗೆ ಸಮಯ ಇರಲಿಲ್ಲ. ಅವಾಗ ನಾವು ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಜೀವನ ಆಕ್ಯುಪೈಡ್, ಬೇರೆ ಬೇರೆ ಕೆಲಸದಲ್ಲಿ, ಕುಟುಂಬದಲ್ಲಿ ನಾನು ಬಹಳ ಬ್ಯುಸಿಯಾಗಿದ್ದೆ ಎನ್ನುವಂಥ ಉತ್ತರಗಳು ಬರ್ತವೆ. ಹಾಗಾದರೆ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಯವನಸ್ಥರ ಕುರಿತಾಗಿ ಮಾತನಾಡುವಂಥದ್ದು ಬಹಳ ಸಂತೋಷ ಮತ್ತು ಬಹಳ ಚಾಲೆಂಜ್ ಇರುವಂತಹ ಒಂದು ವಿಶೇಷವಾದಂತಹ ಒಂದು ಪ್ರಸಂಗ. ಯಾವಾಗಲೂ ಸಹ ಅವರ ಕುರಿತಾಗಿ ಮಾತನಾಡಬೇಕಾದ್ರೆ ಬಹಳ ಜ್ಞಾನ ಇರಬೇಕು. ಯಾಕಂದರೆ ನಮ್ಮ ಯವನಸ್ಥ ಮಕ್ಕಳು ನಮಗಿಂತ ಬುದ್ಧಿವಂತರು. ಅವರು ಯಾವಾಗಲೂ ಹೇಳಿದ್ದನ್ನು ಬೇಗ ಒಪ್ಪಿಕೊಳ್ಳೋದಿಲ್ಲ, ವಿವೇಚನೆ ಮಾಡ್ತಾರೆ. ಅವರ ಕೈಯಲ್ಲಿರುವಂತಹ ಅವರ ಧರ್ಮವನ್ನು ಅವರು ನಂಬ್ತಾರೆ. ಅವರ ಧರ್ಮ ಇರುವಂಥದ್ದು ಕೈಯಲ್ಲಿರುವಂಥದ್ದು, ಅದು ಹೇಳಬೇಕು ಸತ್ಯ ಅಂತ ಹೇಳಿ, ಆಗ ಮಾತ್ರ ಅವ್ರು ಹೇಳುವಂಥದ್ದು ಓ ಇಸ್ ಇಸ್ ರೈಟ್. ಹಾಗಾಗಿ ಅವರಿಗೆ ಪ್ರಸಂಗ ಮಾಡುವಂಥದ್ದು ಒಂದು ದೊಡ್ಡ ಚಾಲೆಂಜ್. ಹಾಗಾಗಿ ಆ ಒಂದು ದೊಡ್ಡ ಚಾಲೆಂಜನ್ನು ತಕ್ಕೊಂಡು ದೇವರ ವಾಕ್ಯವನ್ನು ಪ್ರಸಂಗಿಸುವುದಕ್ಕೆ ನಾನು ಪ್ರಯತ್ನ ಪಡ್ತೇನೆ. ಈ ದಿವಸದ ಮುಖ್ಯ ಟೈಟಲ್, ಸಂದೇಶ ಏನಂತ ಹೇಳಿದ್ರೆ, ಸ್ಪಿರಿಚುವಾಲಿಟಿ ಆಫ್ ದ ಯೂತ್ ಇನ್ ದ ಕಂಟೆಂಪ್ರರಿ ವರ್ಲ್ಡ್ ಅಂತ. ಸ್ಪಿರಿಚುವಾಲಿಟಿ ಆಫ್ ದ ಯೂತ್ ಇನ್ ದ ಕಂಟೆಂಪ್ರರಿ ವರ್ಲ್ಡ್ ಅಂದರೆ ಕನ್ನಡದಲ್ಲಿ ಈಗ ಅದನ್ನು ಹೇಳ್ಬೋದು, ಸಮಕಾಲೀನ ಜಗತ್ತಿನಲ್ಲಿ ಯುವ ಜನರ ಆಧ್ಯಾತ್ಮಿಕತೆ. ಸ್ಪಿರಿಚುವಾಲಿಟಿ, ಆಧ್ಯಾತ್ಮಿಕತೆ, ಸಮಕಾಲೀನ ಜಗತ್ತಿನಲ್ಲಿ ಯುವ ಜನರ ಆಧ್ಯಾತ್ಮಿಕತೆ ಹೇಗಿದೆ? ಸ್ಪಿರಿಚುವಾಲಿಟಿ ಅಂದರೆ ಏನು? ಈಗಿನ ಕಂಟೆಂಪ್ರರಿ ಜಗತ್ತಿಗೆ ನಾವು ಕ್ರೈಸ್ತರಾಗಿ, ಯವನಸ್ಥರಾಗಿ ನಮ್ಮ ಆಧ್ಯಾತ್ಮಿಕತೆ ಹೇಗಿದೆ ಎನ್ನುವಂಥದ್ದನ್ನು ನಾವು ಧ್ಯಾನಿಸೋಣ. ನೋಡಿ, ಒಂದು ಕಡೆ ನಾವು ಹೇಳ್ತಾ ಇದ್ದೇವೆ ಜಗತ್ತು ಬದಲಾಗ್ತಾ ಇದೆ, ಇನ್ನೊಂದು ಕಡೆ ಹೇಳ್ತೇವೆ ಜಗತ್ತು ಹಾಳಾಗ್ತಾ ಇದೆ. ಇನ್ನೊಂದು ಕಡೆ ತಂತ್ರಜ್ಞಾನದ ಓಟ, ವಿಜ್ಞಾನದ ಪಾಠ, ಜನರ ಜೀವನದ ನೋಟ, ಇದೆಲ್ಲವೂ ಬದಲಾಗ್ತಾ ಇದೆ. ತಂತ್ರಜ್ಞಾನ ದಿನದಿಂದ ದಿನಕ್ಕೆ ಓಡ್ತಾ ಇದೆ ಅಲ್ವಾ? ಅಪ್ಡೇಟೆಡ್ ಅಂತ ಹೇಳ್ತೇವೆ. ಯಾವಾಗಲೂ ಫೋನಲ್ಲಿ ಪ್ರತಿ 3 ತಿಂಗಳಿಗೆ 2 ತಿಂಗಳಿಗೆ ಅಪ್ಡೇಟ್ ಆಗ್ತಾ ಇರ್ತದೆ ಫೋನ್. ಯವನಸ್ಥರು ಹಾಗೆ ಇರುವಂಥದ್ದು, ಅಪ್ಡೇಟೆಡ್ ಜನರೇಷನ್. ಪ್ರತಿಯೊಂದು ವಿಷಯ ಅವರಿಗೆ ಗೊತ್ತಿದೆ, ಗೊತ್ತಿರ್ತದೆ. ಗೊತ್ತಿಲ್ಲದಿದ್ದರೆ ಅವರು ಅನ್ಎಜುಕೇಟೆಡ್ ಅಂತ ಅವರನ್ನು ಬಿಹೇವ್ ಮಾಡ್ತಾರೆ. ನನ್ನ ಪ್ರಿಯ ಸ್ನೇಹಿತರೆ, ತಂತ್ರಜ್ಞಾನದ ಓಟದಲ್ಲಿ, ವಿಜ್ಞಾನದ ಪಾಠದಲ್ಲಿ ಮತ್ತು ನಮ್ಮ ಜೀವನದ ನೋಟ, ಲೈಫ್ ಸ್ಟೈಲ್,
ಎನ್ನುವಂಥದ್ದು ಸಹ ಇವತ್ತು ನಮ್ಮ ಆಧ್ಯಾತ್ಮಿಕತೆ ಮೇಲೆ ಬಹಳವಾದಂತಹ ಪರಿಣಾಮವನ್ನು ಬೀರ್ತಾ ಇದೆ. ಇವತ್ತು ಜಗತ್ತು ಹೇಗೆ ಬದಲಾಗ್ತಾ ಇದೆ, ನಮ್ಮ ಜೀವನವೂ ಸಹ ಹಾಗೆ ಬದಲಾಗ್ತಾ ಇದೆ. ಒಬ್ಬ ವ್ಯಕ್ತಿ ಹೀಗೆ ಹೇಳ್ತಿದ್ದಾರೆ, ಇವತ್ತು ಜಗತ್ತು ಹಾಳಾಗಿದೆ ಅಂದರೆ ಅದಕ್ಕೆ ಯಾರು ಕಾರಣ? ನಮ್ಮ ಜೀವನ ಪದ್ಧತಿ. ಯಾವಾಗ ನಮ್ಮ ಜೀವನ ಪದ್ಧತಿ ಸರಿಯಾಗ್ತದೋ ಈ ಜಗತ್ತು ಹಾಗೆ ಸರಿಯಾಗ್ತದೆ. ನಾವು ಜಗತ್ತಿನ ಕಡೆ ಮುಖ ಮಾಡೋದು ಬೇಡ. ನಮ್ಮ ಜೀವನ ಪದ್ಧತಿ ಯಾವಾಗ ಶುದ್ಧವಾಗ್ತದೋ ನಮ್ಮ ಜಗತ್ತು ಸಹ ಶುದ್ಧತೆಗೆ ನಡೆಸಲ್ಪಡ್ತದೆ ಎಂಬುದಾಗಿ ಹೇಳ್ತಾರೆ. ಅಂದರೆ ನಮ್ಮ ಲೈಫ್ ಸ್ಟೈಲ್ ಹೇಗಿದೆ ಅಂತ ಹೇಳಿದ್ರೆ, ಅದು ನಾವು ಯಾವುದನ್ನೋ ನೋಡ್ತಾ ಇದ್ದೇವೆ, ಯಾವುದನ್ನೋ ಹುಡುಕಾಡ್ತಾ ಇದ್ದೇವೆ. ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಹಾಗಾದರೆ ಇವತ್ತು ವೇಗವಾಗಿ ಬೆಳೀತಾ ಇದ್ದೇವೆ. ಯವನಸ್ಥರನ್ನು ಕೇಳುವಾಗ ನೀವು ಗಮನಿಸಿ, ಅವರ ವೇಗ ಬಹಳ. ರಸ್ತೆಯಲ್ಲಿ ಹೋಗುವಾಗ ವೇಗವಾಗಿ ಹೋಗ್ತಾರೆ, ಅವರು ಮಾತನಾಡುವಾಗ ವೇಗವಾಗಿ ಮಾತನಾಡ್ತಾರೆ, ಸಮಸ್ಯೆಗಳನ್ನು ಸಹ ವೇಗವಾಗಿ ತಂದುಕೊಳ್ತಾರೆ, ಅದಕ್ಕೆ ಪರಿಹಾರವನ್ನು ಬೇಗ ತಂದುಕೊಳ್ತಾರೆ, ಸೊಲ್ಯೂಷನ್ ಬೇಗ ಹೇಳ್ತಾರೆ ಅವರು. ನೀವು ಗಮನಿಸಿ, ಯಾವುದಾದ್ರು ಸಮಸ್ಯೆ ನಾವು ತಂದೆ ತಾಯಿಗಳು ಹೋದರೆ, ಮಮ್ಮಿ ಡ್ಯಾಡಿ ಭಾಳ ಈಸಿ ಅದು, ಯಾಕೆ ಟೆನ್ಷನ್ ಮಾಡ್ಕೊಳ್ತಾ ಇದ್ದೀರಾ ಅಂತ ಹೇಳ್ತಾರೆ. ಅವರು ಮಾಡ್ತಿರುವಂಥ ಕೆಲಸ ಇವತ್ತು ಹೇಗಿದೆ ಅಂತ ಹೇಳಿದ್ರೆ, ಮಲ್ಟಿ ಟಾಸ್ಕ್ ವರ್ಕ್ ಮಾಡ್ತಾರೆ ಅವರು ಅಲ್ವಾ. ಕಾರ್ ಓಡಿಸ್ತಾ ಇರ್ತಾರೆ, ವಾಟ್ಸಪ್ಪಲ್ಲಿ ಮೆಸೇಜ್ ಕಳಿಸ್ತಾ ಇರ್ತಾರೆ, ಮತ್ತು ಆನ್ಲೈನಲ್ಲೇ ಮೀಟಿಂಗ್ ಮಾಡ್ತಾ ಇರ್ತಾರೆ. ಹೀಗೆ ಮಲ್ಟಿ ಟಾಸ್ಕನ್ನು ಮಾಡುವಂತಹ ಒಂದು ವೇಗದಲ್ಲಿ ಮುಂದೆ ಹೋಗ್ತಿದ್ದಾರೆ. ಅದರೊಟ್ಟಿಗೆ ಆಧ್ಯಾತ್ಮಿಕತೆ, ಸ್ಪಿರಿಚುವಾಲಿಟಿ ಎಲ್ಲಿದೆ? ನಮ್ಮ ಆಧ್ಯಾತ್ಮಿಕತೆ ಜೀವನ ಎಲ್ಲಿದೆ? ಯವನಸ್ಥರಾಗಿ ನಮ್ಮ ಆಧ್ಯಾತ್ಮಿಕ ಬದುಕು ಅದು ಆಮೆಗತಿಯ ಓಟದಲ್ಲಿದೆಯೋ ಅಥವಾ ಏರೋಪ್ಲೇನ್ ಸ್ಪೀಡಲ್ಲಿದೆಯೋ? ಆಮೆ ಯಾವಾಗಲೂ ನಿಧಾನಕ್ಕೆ ಹೋಗ್ತದೆ, ಆದರೆ ವಿನ್ ಮಾಡ್ತದೆ ರೇಸ್ನ. ನಮ್ಮ ಆಧ್ಯಾತ್ಮಿಕತೆ ಜೀವನ ಅಥವಾ ನಮ್ಮ ಆತ್ಮ ದೇವರ ಬಳಿಗೆ ಬರುವಾಗ ಯವನಸ್ಥರಾಗಿ ನನ್ನ ಆತ್ಮದ ಕುರಿತಾಗಿ, ನನ್ನ ಜೀವನದ ಕುರಿತಾಗಿ ನನಗೇನಿದೆ? ಒಬ್ಬ ಯವನಸ್ಥ ಮಗ ಒಂದು ಸಾರಿ ಬೈಬಿಲ್ ಓದು ಅಂತ ಹೇಳುವಾಗ, ಒಂದು ಆಂಗ್ಲಿಕನ್ ಸಭೆ ಅಥವಾ ನೇರವಾಗಿ ಬಂದ, ನಿಂತ್ಕೊಂಡ, ನಾನೇನಪ್ಪ ಬೈಬಿಲ್ ಗೀಬಿಲ್ ಎಲ್ಲ ತಂದೆ ಇಲ್ಲ ಅಂತ ಹೇಳಿದ್ರೆ, ಫೋನಿಂದ ಕಿಸೆಯಿಂದ ತೆಗೆದ ಫೋನು ಆನ್ ಮಾಡ್ದ, ಸ್ಕ್ರೀನಿಂಗ್ ಮಾಡ್ದ, ಓದ ಅಂತ ಹೇಳಿದ್ರೆ, ಅವರೆಲ್ಲ ಏನುವಂಥದ್ದು ಅಂತ ಹೇಳಿದ್ರೆ, ಅವರ ಆಲೋಚನೆ ಅಷ್ಟು ಸ್ಪೀಡಾಗಿ ಮುಂದೆ ಹೋಗ್ತದೆ. ಬೈಬಿಲ್ ಯಾಕಿಲ್ಲ ಅಂತ ಹೇಳಿದ್ರೆ, ಇದೆಯಲ್ಲ ಫೋನಲ್ಲಿ. ನನ್ನ ಪ್ರಿಯ ಸ್ನೇಹಿತರೆ, ಎಲ್ಲದಕ್ಕೂ ಆಧ್ಯಾತ್ಮಿಕತೆ ವಿಚಾರಗಳ ಕೇಳುವಾಗ ಅದಕ್ಕೆ ಉತ್ತರಗಳನ್ನು ಹೇಳ್ತಾ ಹೋಗ್ತಾರೆ. ನಾವು ಹೇಳ್ಬೋದು, ನಮ್ಮ ತಂದೆ ತಾಯಿ ನಮ್ಮನ್ನು ಬೈಬಲ್ ಹಿಂಗೆ ಇಟ್ಕೊಂಡು ಹೋಗಿ ಕೇಳಿದ್ದಾರೆ, ಡ್ಯಾಡಿ ನೀನು ತೊಗೊಂಡೋಗು, ನನಗೆ ಫೋನ್ ಸಾಕು. ನಮಗೆ ಅವರ ಮೂಲೆ ಆರ್ಗ್ಯುಮೆಂಟ್ ಮಾಡಲಿಕ್ಕೆ ಆಗೋದಿಲ್ಲ. ಫೋನಲ್ಲಿ ದೇವರ ವಾಕ್ಯವನ್ನು ಓದಬಾರ್ದ? ಅನೇಕರು ಈ ಪ್ರಶ್ನೆಗಳನ್ನು ಎತ್ತುತ್ತಾರೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಹಾಗಾದರೆ ಈ ಎಲ್ಲ ಪ್ರಶ್ನೆಗಳಿಗೆ ನಮ್ಮದೇ ಆದಂಥ ಉತ್ತರಗಳನ್ನು ನಾವು ಕಂಡುಕೊಳ್ತಾ ಹೋಗ್ತೇವೆ. ಯವನಸ್ಥ ಮಕ್ಕಳಾಗಿರುವಾಗ ನಾವು ಇಂಥ ಎಲ್ಲ ಆಲೋಚನೆಗಳನ್ನು ನಾವು ಮಾಡಿರ್ತೇವೆ. ಹಾಗಾದರೆ ನಾವು ಯವನಸ್ಥ ಮಕ್ಕಳನ್ನು ಯಾವತ್ತೂ ದೂಷಿಸೋದು ಬೇಡ, ಅಥವಾ ಯವನಸ್ಥ ಮಕ್ಕಳನ್ನು ನಾವು ನಿಮ್ಮಲ್ಲಿ ಆಧ್ಯಾತ್ಮಿಕತೆ ಇಲ್ಲ ಎಂಬುದಾಗಿ ಹೇಳುವುದಕ್ಕೂ ಸಾಧ್ಯ ಇಲ್ಲ. ಅವರದೇ ಆಲೋಚನೆಯಲ್ಲಿ ಆಧ್ಯಾತ್ಮಿಕತೆ ಕುರಿತಾಗಿ ಮಾತನಾಡ್ತಾರೆ. ನಮ್ಮ ಆರಾಧನೆಗೆ ಬರುವಾಗ ಅವರೇ ಪ್ರೇಸ್ ಆ್ಯಂಡ್ ವರ್ಷಿಪ್ ಎಲ್ಲಿದೆ ಅಂತಾರೆ ಅವರು. ದೇ ವಾಂಟ್ ಎ ಲೈವ್ಲಿ ವರ್ಷಿಪ್ಸ್. ಈಗ ಯಾಕೆ ನಮ್ಮ ಬೇರೆ ಬೇರೆ ಸಭೆಗಳಿಗೆ ನಮ್ಮ ಎಲ್ಲ ಯವನಸ್ಥರು ಅಲ್ಲಿ ಆರಾಧನೆಗೆ ಹೋಗ್ತಾರೆ ಅಂತ ಹೇಳಿದ್ರೆ, ಅವರಿಗೆ ಅಲ್ಲಿ ಏನೋ ಕಂಫರ್ಟಬಲ್ ಸಿಗ್ತಾ ಇದೆ, ಅವರಿಗೆ ಅಲ್ಲಿ ಏನೋ ಸಿಗ್ತಾ ಇದೆ, ಅದಕ್ಕೋಸ್ಕರ ಅಲ್ಲಿ ಹೋಗ್ತಿದ್ದಾರೆ. ನಮ್ಮ ಸಭೆಯಲ್ಲಿ ಸಿಕ್ಕದಂಥದ್ದು ಅಲ್ಲೇನೋ ಸಿಗ್ತಾ ಇದೆ, ಅದಕ್ಕೆಲ್ಲ ಹೋಗ್ತಿದ್ದಾರೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ಸಭೆಗಳಲ್ಲಿ ನಾವು ಪ್ರೇಸ್ ಆ್ಯಂಡ್ ವರ್ಷಿಪ್ ಮಾಡಬಾರ್ದಾ? ನಮ್ಮ ಸಭೆಗಳಲ್ಲಿ ನಾವು ಜೋರಾಗಿ ಕೈ ಎತ್ತಿ ಹಾಡಬಾರ್ದಾ? ಆಮೇಲೆ ಸ್ತೋತ್ರ ಹೇಳಬಾರ್ದಾ? ನೋಡ್ರಿ, ಒಂದು ಕಡೆ ನಾವು ಸಾಂಪ್ರದಾಯಿಕವಾದಂಥ ಸಭೆಗಳಲ್ಲಿ ಬೆಳೆದು ಬರುವಾಗ ಇದನ್ನು ಮಾಡೋದು ತಪ್ಪು, ಇದು ಸರಿ ಎನ್ನುವಂತಹ ಆಲೋಚನೆಯಲ್ಲಿ ನಾವು ಅನೇಕರನ್ನು ಕಳ್ಕೊಳ್ತೇವೆ. ವಿ ಲಾಸ್ಟ್. ನನ್ನ ಪ್ರಿಯ ಸ್ನೇಹಿತರೆ, ಯವನಸ್ಥ ಸಭೆ ಮಕ್ಕಳು ಮುಂದಿನ ಭವಿಷ್ಯವನ್ನು ಸಭೆಯಲ್ಲಿ ರೂಪಿಸಬೇಕಾಗಿದೆ. ನಮ್ಮ ಮನೆಯಲ್ಲಿ ಹೇಗೆ ಅವರು ನಾಯಕತ್ವಗಳನ್ನು ತಗೊಳ್ತಿದ್ದಾರೆ, ನಮ್ಮ ಸಭೆಯಲ್ಲಿ ಅವರ ನಾಯಕತ್ವದ ಅವಶ್ಯಕತೆ ಇದೆ. ಹಾಗಾಗಿ ಒಂದು ಕಡೆ ಅನುಭವ, ಒಂದು ಕಡೆ ಹುಮ್ಮಸ್ಸು, ಎರಡೂ ಒಟ್ಟಾಗಿ ಹೋಗಬೇಕು.
ಕೇವಲ ಅನುಭವ ಇದ್ದರೆ ಸಾಲದು, ಅದರೊಟ್ಟಿಗೆ ಕೆಲಸ ಮಾಡಬೇಕೆನ್ನುವಂಥ ಹುಮ್ಮಸ್ಸು ನಮಗೆ ಬೇಕು. ಆಗ ಮಾತ್ರ ಸಭೆಯಲ್ಲಿ ನಾವು ದರ್ಶನಗಳನ್ನು ನೋಡುವುದಕ್ಕೆ ಸಾಧ್ಯ. ದೇವರ ವಾಕ್ಯಕ್ಕೆ ಪುನಃ ಬರ್ತೇನೆ, ನಿಮ್ಮನ್ನು ಕರ್ಕೊಂಡು ಹೋಗ್ತಾನೆ. ಸ್ಪಿರಿಚುವಾಲಿಟಿ ಆಫ್ ದ ಯೂತ್ ಇನ್ ದ ಕಂಟೆಂಪ್ರರಿ ವರ್ಲ್ಡ್. ಒಂದು ಕಡೆ ಸ್ಪಿರಿಚುವಾಲಿಟಿ ಅಂತ ಮಾತಾಡ್ತೇವೆ, ಇನ್ನೊಂದು ಕಡೆ ಕಂಟೆಂಪ್ರರಿ ವರ್ಲ್ಡ್ ಅಂತ ಮಾತಾಡ್ತೇವೆ. ಸ್ಪಿರಿಚುವಾಲಿಟಿ ಅಂತ ಹೇಳಿದ್ರೆ ಅದ್ರ ಆಧ್ಯಾತ್ಮಿಕತೆ ಬಗ್ಗೆ ಮಾತನಾಡ್ತೇವೆ. ಲೋಕ ಅಂತ ಹೇಳಿದ್ರೆ ಲೌಕಿಕತೆ ಬಗ್ಗೆ ಮಾತನಾಡ್ತೇವೆ. ಯಾರಾದರೂ ಲೋಕದ ಕುರಿತಾಗಿ ಮಾತನಾಡುವಾಗ ಅದು ಲೌಕಿಕತೆ, ಇದು ಆಧ್ಯಾತ್ಮಿಕತೆ. ಸಭೆಗೆ ಬರುವಂಥದ್ದು ಆಧ್ಯಾತ್ಮಿಕತೆ, ಸಭೆಯ ಹೊರಗೆ ನಿಂತುಕೊಂಡು ಜಗಳ ಆಡುವಂಥದ್ದು ಲೌಕಿಕತೆ. ನನ್ನ ಪ್ರಿಯ ಸ್ನೇಹಿತರು, ನಾವು ನಮ್ಮದೇ ಆದ ರೀತಿಯಲ್ಲಿ ಇದು ಆಧ್ಯಾತ್ಮಿಕತೆ, ಇದು ಲೌಕಿಕತೆ ಎನ್ನುವಂತಹ ಮಾತುಗಳನ್ನು ಹೇಳ್ತೇವೆ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಒಂದು ಕಡೆ ಸ್ಪಿರಿಚುವಾಲಿಟಿ ಆಫ್ ದ ಯೂತ್ ಇನ್ ದ ಕಂಟೆಂಪ್ರರಿ ವರ್ಲ್ಡ್, ಆ ಜಗತ್ತಿನ ಮಧ್ಯದಲ್ಲಿ, ಸಮಕಾಲೀನ ಜಗತ್ತಿನ ಮಧ್ಯದಲ್ಲಿ ಯವನಸ್ಥ ಮಕ್ಕಳು ಹೇಗೆ ತಮ್ಮ ಆಧ್ಯಾತ್ಮಿಕ ಜೀವಿತವನ್ನು ರೂಪಿಸಿಕೊಳ್ಳುವುದಕ್ಕೆ ಸಾಧ್ಯ, ಹೇಗೆ ಅದನ್ನು ಬಲಪಡಿಸಿಕೊಳ್ಳುವುದಕ್ಕೆ ಸಾಧ್ಯ ಎನ್ನುವಂಥದ್ದನ್ನು ನಾವು ಆಲೋಚನೆ ಮಾಡೋಣ. ನನ್ನ ಪ್ರಿಯ ಸ್ನೇಹಿತರು, ನಮ್ಮ ಯವನಸ್ಥರಿಗೆ ಯಾವಾಗಲೂ ಹೊಸ ವಿಷಯಗಳಿಗೆ ಬಹಳ ಆದ್ಯತೆ ಕೊಡ್ತಾರೆ. ಹೊಸದು ಬೇಕು. ವಿ ವಾಂಟ್ ಅ ನ್ಯೂ ಥಿಂಗ್. ನೀವು ಗಮನಿಸಿ, ಅವರು ಬಟ್ಟೆ ಕುರಿತು ಆಲೋಚನೆ ಮಾಡೋದು, ಯಾವುದೊಂದು ಬಟ್ಟೆ ತಗೊಳ್ತಾರೆ, ಹಾಕೊಂಡು ಹೋಗ್ತಾ ಇರ್ತಾರೆ. ಹೇರ್ ಸ್ಟೈಲ್ ನೀವು ಗಮನಿಸುವ, ಹಿಂಗೆ ಸುಮ್ಮನೆ ಹಿಂಗೆ ಮಾಡ್ಕೊಂಡು ಹಿಂಗೆ ಬಂದುಬಿಡ್ತಾರೆ ಅಷ್ಟೇ. ನಾವು ಅದು ಕೂಮೆಲ್ಲ ಇಟ್ಕೊಂಡು ಬಾಸ್ತಾ ಇರ್ತೀವಿ ಅಲ್ಲ, ಅದೇನೋ ಕ್ರೀಮ್ ಹಾಕ್ಕೊಳ್ತಾರೆ, 2 ನಿಮಿಷ ಹಿಂಗೆ ಅಂದರೆ ಫಿನಿಶ್, ನೀಟಾಗಿ ಸೆಟ್ ಆಗಿಬಿಡ್ತದೆ ಅವರಿಗೆ. ಅವರ ಬಟ್ಟೆ ಸಭೆಯಲ್ಲಿ ಬರುವಾಗ ಸಹ ಹೊಸದನ್ನು ಹುಡುಕ್ತಾರೆ, ಆರಾಧನೆಯಲ್ಲಿ ಹೊಸದನ್ನು ಬಯಸ್ತಾರೆ, ಪ್ರಸಂಗದಲ್ಲಿ ಹೊಸದನ್ನು ಬಯಸ್ತಾರೆ. ತಪ್ಪಲ್ಲ, ಆದರೆ ಅದೆಲ್ಲವೂ ನಮ್ಮನ್ನು ಆಧ್ಯಾತ್ಮಿಕಕ್ಕೆ ನಡೆಸ್ತಾ ಇದೆಯಾ ಅಥವಾ ಕೇವಲ ಭಾವನಾತ್ಮಕಕ್ಕೆ ನಡೆಸ್ತಾ ಇದೆಯಾ? ಎಮೋಷನಲ್ ಥಿಂಗ್ ಆರ್ ಸ್ಪಿರಿಚುವಲ್ ಥಿಂಗ್. ಅನೇಕ ಸಂದರ್ಭದಲ್ಲಿ ಭಾವನಾತ್ಮಕವಾದಂತಹ ಆಧ್ಯಾತ್ಮಿಕತೆಗೆ ಬಹಳ ಆದ್ಯತೆ ಕೊಡ್ತೇವೆ. ಈ ಬಾಯಿಂದ ಪ್ರೈಸ್ ದ ಲಾರ್ಡ್ ಅಂತ ಹೇಳ್ತೇವೆ, ಅದೇ ಬಾಯಿಂದ ಮತ್ತೊಬ್ಬರನ್ನ ಬೈತೇವೆ. ಇದೇ ಬಾಯಿಂದ ನಾವು ದೇವರಿಗೆ ಸ್ತೋತ್ರ ಅಂತ ಹೇಳ್ತೇವೆ, ಮತ್ತೊಬ್ಬನ ಕುರಿತಾಗಿ ಕೆಟ್ಟದನ್ನು ಮಾತನಾಡ್ತೇವೆ. ಅಂತಹ ಆಧ್ಯಾತ್ಮಿಕತೆಯನ್ನು ದೇವರು ಬಯಸೋದಿಲ್ಲ. ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಹಾಗಾದರೆ ಹೊಸದನ್ನು ಹುಡುಕುವಂಥ ಈ ಹೋರಾಟದಲ್ಲಿ ಯಾವಾಗಲೂ 3 ವಿಷಯ ಯವನಸ್ಥರು ಯಾವಾಗಲೂ 3 ಫಾಲೋ ಮಾಡ್ತಾರೆ. ಒಂದು ಕಾಲ್, 2ನೇದು ಮಾಲ್, 3ನೇದು ಲೈಫ್ ಸ್ಟೈಲ್. ಈ 3 ಯಾವಾಗಲೂ ಅವರ ಕೇಂದ್ರಿತ. ಒಂದು ಯಾವಾಗಲೂ ಕಾಲ್ ಅಂತ ಹೇಳಿದ್ರೆ ಕೇವಲ ಫೋನ್ ಅಂತಲ್ಲ, ಅವರ ಜೀವನ ಅಥವಾ ನಮ್ಮ ಜೀವನ ಸ್ಟಾರ್ಟ್ ಆಗುವಂಥದ್ದು ತಂತ್ರಜ್ಞಾನದ ಮೂಲಕ. ಇವತ್ತು ಇಂಟರ್ನೆಟ್ ಇಲ್ಲ ಅಂದರೆ ನಮಗೆ ಅಕ್ಕಿ ಬೇಳೆ ಅಷ್ಟು ಕೋಪ ಬರ್ತದೆ ಅಲ್ವಾ? ಅಕ್ಕಿ ಬೇಳೆ ನಮ್ಮ ಮನೇಲಿ ಖಾಲಿ ಆದಾಗ ಏನಾಗ್ತದೆ, ಅಯ್ಯೋ ಅಕ್ಕಿ ಇಲ್ಲ ಅಂತ ಇದ್ದೀವಿ, ಇವಾಗ ಎಷ್ಟು GB ಖಾಲಿ ಆಗೋಯ್ತು, ಇಂಟರ್ನೆಟ್ ಕನೆಕ್ಷನ್ ಕಟ್ಟಾಗಿ ನಮ್ಗೆ ಹುಚ್ಚರಾಗ್ಬಿಡ್ತೇವೆ ನಾವು. ರೈಟ್, ಒಪ್ಕೊಳ್ತೀವಲ್ವಾ? ನನ್ನನ್ನು ಸೇರಿಸ್ಕೊಂಡು ಹೇಳ್ತೀನಪ್ಪ, ನಮಗೆ ಯಾವಾಗ ಇಂಟರ್ನೆಟ್ ಇಲ್ಲ ಅಂತ ಹೇಳಿದಾಗ ನಾವು ಎಲ್ಲೋ ಕಾಡಲ್ಲಿ ಬಂದ್ಬಿಟ್ಟಿದ್ವಿ ಅನಿಸ್ಬಿಡ್ತದೆ. ನಮಗೆ ಎಲ್ಲೋ ಕಾಡಲ್ಲಿ ವಾಸ ಮಾಡ್ತಾ ಇದ್ದೀವಿ, ನಮಗೆ ಸಂಪರ್ಕನೇ ಇಲ್ಲ ಜಗತ್ತಿನಿಂದ ಅಂತ ಹೇಳ್ತೇವೆ. ನಮ್ಮ ಮನೆಯೊಳಗಿದ್ರೂ, ನಾವು ಕೇಂದ್ರದಲ್ಲಿದ್ರೂ ನಮಗೆ ನೆಟ್ವರ್ಕ್ ಸಿಕ್ಕಿಲ್ಲ ಅಂದರೆ ನಾವೆಲ್ಲೋ ಕಾಡಲ್ಲಿ ಬಂದ್ಬಿಟ್ಟಿದ್ದೀವಿ ಅಂತ ಅರ್ಥ. ನೀವು ಗಮನಿಸಿ, ಕಾಲ್ ಅಂತ ಹೇಳಿದ್ರೆ ನಮ್ಮ ಜೀವನ ತಂತ್ರಜ್ಞಾನದಲ್ಲೇ ನಾವು ಬದುಕುವಂಥದ್ದು. ಇವತ್ತು ಎಷ್ಟೋ ಜನ ಆನ್ಲೈನ್ ಸರ್ವಿಸ್ ನೋಡ್ತಿದ್ದಾರೆ, ಅವ್ರಿಗೆ ಇಷ್ಟ ಬಂದಾಗ ನೋಡ್ತಾರೆ, ಇಲ್ಲಾಂದ್ರೆ ಆಫ್ ಮಾಡ್ಕೊಳ್ತಾರೆ. ಯಾಕಂದರೆ ನಮಗೆ ಸಾಕು, ಆರಾಧನೆ ನೋಡಿದ್ವಾ, ಕಾಣಿಕೆ ಬೇಕಾ, ಆನ್ಲೈನಲ್ಲಿ ಪೇಮೆಂಟ್ ಕಳಿಸ್ತಾರೆ, ಮುಗೀತು. ತಂತ್ರಜ್ಞಾನದೊಟ್ಟಿಗೆ ನಮ್ಮ ಆಧ್ಯಾತ್ಮಿಕತೆಯನ್ನು ಬೆಳೆಸ್ಕೊಳ್ತಾ ಇದ್ದೇವೆ. ಇನ್ನು 2ನೇದಾಗಿ ಮಾಲ್. ಅಲ್ಲ, ಮಾಲಲ್ಲಿ ಈಗೆಲ್ಲ ಸ್ವಲ್ಪ ಕಮ್ಮಿ ಆಗ್ತದೆ ಹೋಗೋದು. ಹೆಚ್ಚು ಯವನಸ್ಥರು ಕಾಣಿಸೋದು ಅಲ್ಲಿ ನಮಗೆ. ಅಲ್ಲಿ ಒಂದೇ ಒಂದಿಲ್ಲ, ಏನಿಲ್ಲ, ದೇವಸ್ಥಾನ ಇಲ್ಲ. ನೀವು ಗಮನಿಸಿ, ಎಲ್ಲ ಸಿಕ್ಕುತ್ತೆ ನಿಮಗೆ ಅಲ್ಲಿ. ಊಟ, ಆಟ, ಪಾಠ ಎಲ್ಲ ಸಿಕ್ಕುತ್ತೆ ನಿಮಗೆ. ಊಟನೂ ಮಾಡ್ಬೋದು, ಆಟನೂ ಆಡ್ಬೋದು, ಎಂಟರ್ಟೈನ್ಮೆಂಟು ಮಾಡ್ಬೋದು. ಸೊ 3 ಆ್ಯಂಗಲಿಂದ ಅಲ್ಲಿ ಮಾಡ್ತಾರೆ. ಒಂದು ಆಧ್ಯಾತ್ಮಿಕತೆಗೆ ಇಲ್ಲ, ಜಾಗ ಇಲ್ಲ ಅಲ್ಲಿ. ಯಾಕಂದರೆ ಅದನ್ನ ಇಟ್ಟರೆ ಮತ್ತೆ ಜನರು ಬರೋದಿಲ್ಲ ಅಲ್ಲಿ. ನೀವು ಗಮನಿಸಿ, ಆ ವಾತಾವರಣ ಆ ಸ್ಥಳದಲ್ಲಿ ಇಲ್ಲ. ಎಲ್ಲ ಸಿಕ್ಕುತ್ತೆ ನಿಮಗೆ, ಎಲ್ಲ ಅವೈಲಬಲ್ ಇನ್ ಅ ಒನ್ ಶೆಲ್ಟರ್. ಅದನ್ನು ಈಗಿನ ಭಾಷೆಯಲ್ಲಿ ಹೇಳಬೇಕಾದ್ರೆ ನಮ್ಮೂರ ಸಂತೆಯಲ್ಲಿ ಹೋದಾಗ ನಿಮಗೆ ಅಲ್ಲಿ ಟೂರಿಂಗ್ ಟಾಕೀಸ್ ಆಗ್ತಾಯಿದ್ರು, ಇಲ್ಲಿ ಕಬ್ಬಿನ ಹಾಲು ಕೊಡ್ತಾಯಿದ್ರು, ಅಲ್ಲೇನೋ ಮಾಡ್ತಾಯಿದ್ರು
ಇದು ಆಧುನಿಕ ಜಾತ್ರೆ, ಒಂದು ರೀತಿಯಲ್ಲಿ ಆಧುನಿಕ ಜಾತ್ರೆಯಲ್ಲಿ ನಾವು ಬದುಕ್ತಾ ಇದ್ದೇವೆ. ಇನ್ನು ಮೂರನೇದು ಲೈಫ್ ಸ್ಟೈಲ್. ನಮ್ಮ ಜೀವನದ ಲೈಫ್ ಸ್ಟೈಲ್ ಬಗ್ಗೆ ಏನು ಡ್ರೆಸ್ ಹಾಕ್ಕೊಳ್ಬೇಕು, ನಾನು ಹೇಗಿರಬೇಕು, ನನ್ನ ಜೀವನದ ಯಶಸ್ವಿ ಹೇಗಿರಬೇಕು, ಗುರಿ ಏನಿರಬೇಕು, ಅಥವಾ ನನ್ನ ಜೀವನದಲ್ಲಿ ನಾನು ಯಶಸ್ವಿಯಾದಂಥ ಜೀವನ ಹೇಗೆ, ಸಕ್ಸಸ್ಫುಲ್ ಲೈಫ್ ಹೇಗೆ ಮಾಡಬೇಕು. ಎಲ್ಲರಿಗೂ ಅದೊಂದು ಆಲೋಚನೆ ಇದೆ, ಸಕ್ಸಸ್ಫುಲ್ ಲೈಫ್. ನನ್ನ ಜೀವನದಲ್ಲಿ ನಾನು ಸಕ್ಸಸ್ ಆಗಬೇಕು ಅಂತ ಹೇಳಿ ನಮ್ಮ ಎಲ್ಲ ಯವನಸ್ಥ ಮಕ್ಕಳು ಆಲೋಚನೆ ಮಾಡ್ತಾರೆ. ಹಾಗಾದರೆ ನನ್ನ ಪ್ರಿಯ ಸಹೋದರ ಸಹೋದರಿ, ದೇವರ 3 ವಾಕ್ಯ ಭಾಗವನ್ನು ಓದಿ ಕೇಳಿಸ್ಕೊಂಡಿದೆ. 3 ವಿಷಯಗಳನ್ನು ಹೇಳ್ತಾನೆ. ಒಂದು, ದೇವರು ಮೊದಲು. ಯಾವಾಗಲೂ ನಮ್ಮ ಜೀವನದಲ್ಲಿ ದೇವರು ಮೊದಲಿರಬೇಕು. ಯಾವುದೇ ಲೋಕ ಬದಲಾಗ್ಬೋದು, ಬದಲಾಗದ ದೇವರಿದ್ದಾನೆ. ಈ ಜೀವನ ಬದಲಾಗ್ಬೋದು, ಜೀವನ ಪದ್ಧತಿ ಬದಲಾಗ್ಬೋದು, ಬದಲಾಗದ ದೇವರಿದ್ದಾನೆ. ಆತನು ಎಂದೂ ಬದಲಾಗಲ್ಲ. ಆದರೆ ಆತನು ನಮ್ಮನ್ನು ಬದಲಾಯಿಸುವಂಥ ದೇವರು. ಬದಲಾಗದ ದೇವರು ನಮ್ಮನ್ನು ಬದಲಾಯಿಸುವಂಥ ದೇವರಿದ್ದಾನೆ. ಹಾಗಾಗಿ ನಾವು ಮೊದಲನೇದಾಗಿ ದೇವರಿಗೆ ಆದ್ಯತೆ ಕೊಡಬೇಕು. ನನ್ನ ಯವನಸ್ಥ ಮಕ್ಕಳೇ, ನಾವು ದೇವರಿಗೆ ಮೊದಲು ಆದ್ಯತೆ ಕೊಡ್ತಾ ಇದ್ದೇವ? ಗಾಡ್ ಫಸ್ಟ್ ಆರ್ ಗಾಡ್ ಲಾಸ್ಟ್? ಅಥವಾ ದೇವರನ್ನು ನಾವು ಆಪ್ಷನ್ ಅಂತ ಹೇಳ್ತಿದ್ದೀವ? ಒಂದೊಂದು ಆಯ್ಕೆ. ಯಾವ ಥರ? ನನಗೆ ಮದುವೆ ಆಗಬೇಕು, ಆಗ ದೇವ್ರ ಹತ್ರ ಬರ್ತೀನಿ. ನನ್ನ ಮಗನಿಗೆ ಬ್ಯಾಪ್ಟಿಸಮ್ ಕೊಡಬೇಕು, ಆಗ ದೇವ್ರ ಹತ್ರ ಬರ್ತೀನಿ. ನನಗೆ ಕನ್ಫರ್ಮೇಷನ್ ಆಗಬೇಕು, ಆಗ ದೇವ್ರ ಹತ್ರ ಬರ್ತೀನಿ. ಗಾಡ್ ಇಸ್ ನಾಟ್ ಅನ್ ಆಪ್ಷನ್. ದೇವರು ನಮಗೆ ಆಯ್ಕೆ ಅಲ್ಲ. ದೇವಾಲಯ ನಮಗೆ ಆಯ್ಕೆ ಅಲ್ಲ. ಇಟ್ ಈಸ್ ಅ ಮ್ಯಾಂಡೇಟ್ರಿ. ಅದು ಸಂಪೂರ್ಣವಾಗಿ ನಮಗೆ ದೇವರು ಮೊದಲು. ನನ್ನ ಪ್ರಿಯ ಸ್ನೇಹಿತರೆ, ಜಗತ್ತು ಬದಲಾಗ್ತಾ ಇದೆ, ನಮ್ಮ ಜೀವನ ಪದ್ಧತಿ ಬದಲಾಗ್ತಾ ಇದೆ, ಆದರೆ ದೇವರು ಎಂದೂ ಬದಲಾಗೋದಿಲ್ಲ, ನಮ್ಮನ್ನು ಬದಲಾಯಿಸ್ತಾನೆ. ನಾನು ದೇವರಿಗೆ ಮೊದಲ ಸ್ಥಾನ ಕೊಡ್ತಾ ಇದ್ದೇನೆ. ನನ್ನ ಜೀವನದಲ್ಲಿ ದೇವರಿಗೆ ಮೊದಲ ಆದ್ಯತೆ ಕೊಡ್ತಿದ್ದೇನೆ. ಇವತ್ತು ಯಾಕೆ ನಮ್ಮ ಸಭೆಯಲ್ಲಿ ಯವನಸ್ಥ ಕೂಟಗಳು ಯಾಕೆ ನಡೀತಾ ಇಲ್ಲ? ನಾವು ಆನ್ಲೈನಲ್ಲಿ ಮಾಡ್ತಾ ಇದ್ದೇವೆ. ಪ್ರತಿ ಬುಧವಾರ 8 ಗಂಟೆಯಿಂದ 9 ಗಂಟೆಗೆ ಝೂಮ್ ಮೀಟಿಂಗ್ ಮಾಡ್ತಾ ಇದ್ದೇವೆ. ಯೇಸು ಸ್ವಾಮಿಯ ಮಹತ್ಕಾರ್ಯಗಳ ಕುರಿತಾಗಿ ಆಲೋಚನೆ ಮಾಡ್ತಾ ಇದ್ದೇವೆ. ಅನೇಕರು ಅನೇಕ ಪ್ರಶ್ನೆ ಕೇಳ್ತಾರೆ, ದೇವರಿದ್ದಾನ ಅನ್ನೋ ಪ್ರಶ್ನೆನೂ ಎತ್ತುತ್ತಾರೆ. ನೋಡಿ, ನಾವು ಯಾವ ಲೆವೆಲ್ಗೆ ಹೋಗ್ಬಿಟ್ಟಿದ್ದೇವೆ. ನನ್ನ ಪ್ರಿಯ ಸ್ನೇಹಿತರೆ, ದೇವರಿಗೆ ಮೊದಲ ಆದ್ಯತೆಯನ್ನು ನಾವು ಯಾವಾಗ ಕೊಡ್ತೇವೋ ಆಗ ಮಾತ್ರ ನಮಗೆ ಸಕ್ಸಸ್ಫುಲ್ ಲೈಫ್ ನಮ್ಮ ಮುಂದೆ ಇರುವಂಥದ್ದು. ನಾವು ಹಣ ಗಳಿಸ್ಬೋದು, ನಾವು ಒಳ್ಳೆಯ ಮನೆ ತಗೊಳ್ಬೋದು, ಒಳ್ಳೆ ಕುಟುಂಬ ಜೀವನವನ್ನು ನಡೆಸ್ಬೋದು. ಆದರೆ ದೇವರು ಅಲ್ಲಿ ಇಲ್ಲದಿದ್ದರೆ ಅದು ನಮಗೆ ಆಶೀರ್ವಾದ ಅಲ್ಲ. ಲೋಕದ ರೀತಿಯಲ್ಲಿ ನಾವು ಆಶೀರ್ವಾದ ಹೊಂದಿದಂತಹ ಜೀವನದಲ್ಲಿ ನಾವು ಬದುಕಬಹುದು, ಆದರೆ ನಮಗೆ ನಿಜವಾಗಿಯೂ ದೇವರು ಯಾವಾಗಲೂ ಮೊದಲಿರಬೇಕು. ಹಾಗಾದರೆ ದೇವರು ಇಟ್ಸ್ ನಾಟ್ ಆಪ್ಷನ್. ನಮಗೆ ಆಯ್ಕೆ ಅಲ್ಲ ದೇವರು. ಆಯ್ಕೆಗೋಸ್ಕರ ನಾವು ದೇವರ ಬಳಿಯಲ್ಲಿ ಬರುವುದಲ್ಲ, ಬದಲು ದೇವರೇ ನಮ್ಮ ಜೀವನದಲ್ಲಿ ಇರಬೇಕು. ನೋಡಿ, ಯೋಸೇಫನ ಜೀವನ ಗಮನಿಸಬೇಕಾದ್ರೆ, ಯೋಸೇಫನ ಜೀವನ ಗಮನಿಸಬೇಕಾದ್ರೆ ನೀವು ಗಮನಿಸಿ, ಆತನು ಯಾವಾಗಲೂ ದೇವರನ್ನು ಮೊದಲಿಡ್ತಾನೆ. 39ನೇ ಅಧ್ಯಾಯ 2ನೇ ವಚನ, ಯೋಸೇಫನು ಆ ಅಣ್ಣ ತಮ್ಮಂದಿರಿಂದ ಆತನು ಮಾರಲ್ಪಡ್ತಾನೆ. ಇಸ್ಮಾಯಿಲರಿಗೆ 20 ರೂಪಾಯಿಗೆ ಮಾರಿದ ನಂತರ ಆ ಇಸ್ಮಾಯಿಲರು ಆತನನ್ನ ಪೋಟೀಫರನ ಕುಟುಂಬಕ್ಕೆ ಕರ್ಕೊಂಡು ಹೋಗ್ತಾರೆ. ವಚನ ಗಮನಿಸಿ, 39ನೇ ಅಧ್ಯಾಯ 2ನೇ ವಚನ, ಯೆಹೋವನು ಯೋಸೇಫನ ಸಂಗಡ ಇದ್ದ. ನನ್ನ ಸಂಗಡ ಯಾರಿದ್ದಾರೆ ಇವತ್ತು? ನನ್ನ ಸ್ನೇಹಿತರು, ನನ್ನ ಜ್ಞಾನ, ನನ್ನ ಟೆಕ್ನಾಲಜಿ, ನನ್ನ ಜೀವನ, ಅದು ದೇವರನ್ನು ಮುಚ್ಚುತ್ತಾ ಇದೆ, ದೇವರಿಂದ ದೂರ ಹೋಗ್ತಾ ಇದೆ. ಆದರೆ ನಮ್ಗೆ ಆಧ್ಯಾತ್ಮಿಕತೆ ಇದೆ. ಯಾವಾಗಲೂ ಹೇಳ್ತೇನೆ, ನಮಗೆ ಭಕ್ತಿ ಇದೆ, ಭಯ ಇಲ್ಲ. ದೇವರ ಕುರಿತಾಗಿ ನನಗೆ ಭಕ್ತಿ ಇದೆ, ನಾನು ಕಾಣಿಕೆ ಕೊಡ್ತೇನೆ, ನಾನು ದೇವಾಲಯಕ್ಕೆ ಬರ್ತೇನೆ, ಆದರೆ ಭಯ ಇಲ್ಲ, ದೇವರಿದ್ದಾನೆ ಎನ್ನುವಂತಹ ಆಲೋಚನೆ ಇಲ್ಲ. ವಾಕ್ಯ ಭಾಗ ಹೇಳ್ತದೆ, ಯೆಹೋವನು ಯೋಸೇಫನ ಸಂಗಡ ಇದ್ದದಿಂದ ಪೋಟೀಫರನಿಗೆ ಅಭಿವೃದ್ಧಿ ಆಗ್ತದೆ. ಯವನಸ್ಥ ಮಕ್ಕಳೇ, ಯಾವಾಗ ದೇವರು ನಿಮ್ಮ ಜೊತೆ ಇರ್ತಾನೆ, ಆಶೀರ್ವಾದ ನಿಮಗೆ ಮಾತ್ರ ಅಲ್ಲ, ನಿಮ್ಮ ಕುಟುಂಬಕ್ಕೆ ಆಶೀರ್ವಾದ ಸಿಗ್ತದೆ. ಇವತ್ತು ನಾವು ಎಷ್ಟೋ ತಂದೆ ತಾಯಿಗಳು ತಮ್ಮ ಯವನಸ್ಥ ಮಕ್ಕಳ ಕುರಿತಾಗಿ, ಅವರ ವಿವಾಹದ ಕುರಿತಾಗಿ ದುಃಖ ಪಡ್ತಿದ್ದಾರೆ.
ಅವರ ಜೀವನದ ಕುರಿತಾಗಿ, ಅವರು ತೆಗೆದುಕೊಳ್ಳುವಂಥ ಕೆಟ್ಟ ನಿರ್ಧಾರದ ಕುರಿತಾಗಿ, ಆತ್ಮಹತ್ಯೆಗಳ ಕುರಿತಾಗಿ ತಂದೆ ತಾಯಿಗಳು ಕಣ್ಣೀರಲಿದ್ದಾರೆ. ಬೆಂಗಳೂರು ಇಸ್ ಅ ಕ್ಯಾಪಿಟಲ್ ಫಾರ್ ಸೂಸೈಡ್. ಆತ್ಮಹತ್ಯೆಗೆ ಕೇಂದ್ರ. ಒಂದು ಮಗು ಫೋನ್ ಕೊಟ್ಟಿಲ್ಲ ಅಂದರೆ ಸೂಸೈಡ್ ಮಾಡ್ಕೊಳ್ಬಿಡ್ತದೆ. ಒಂದು ಯಮನಸ್ಥ ಮಗ ಏನಾದರೂ ನಿರ್ಧಾರ ತಗೊಳ್ಳಿಲ್ಲ ಅಂದರೆ ಸೂಸೈಡ್ ಮಾಡ್ಕೊಳ್ತಾನೆ. ಯಾಕೆ? ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರು ನಮ್ಮ ಸಂಗಡ ಇಲ್ಲ. ನಮಗೆಲ್ಲ ಇದೆ, ದೇವರಿಲ್ಲ. ಯಾವಾಗಲೂ ದೇವರನ್ನು ನಾವು ಮುಂದೆ ಇಟ್ಟುವಾಗ ಇಟ್ ಇಸ್ ಅ ಬ್ಲೆಸ್ಸಿಂಗ್. ಬ್ಲೆಸ್ಸಿಂಗ್ ಎಂಬುದಾಗಿ ಹೇಳುವಾಗ ನಾವು ಆಸ್ತಿವಂತರಾಗ್ತೇವೆ, ಹಣವಂತರಾಗ್ತೇವೆ ಎಂಬುದಾಗಿ ಅಲ್ಲ. ಆ ಸಮಾಧಾನ, ಆ ತಾಳ್ಮೆ, ಆ ಬಲ ದೇವರು ನಮಗೆ ಕೊಡ್ತಾನೆ. ಆ ವಿಶೇಷವಾದಂಥ ಯಾವಾಗ ನಾವು ಯವನಸ್ಥ ಪ್ರಾಯದಲ್ಲಿ ಭದ್ರವಾಗಿ ಬೆಳಿತೀವೋ ಅವರ ಲೈಫಲ್ಲಿ ಫೇಲ್ಯೂರ್ ಇಲ್ಲ ಕಣ್ರಿ. ನಾವು ಯಾವಾಗ ಯವನಸ್ಥ ಕಾಲದಲ್ಲಿ ನಾವು ಸರಿಯಾದಂಥ ದಿಕ್ಕಿನಲ್ಲಿ ಹೋಗ್ತೇವೋ ನಾವು ಯಾವತ್ತೂ ಫೇಲ್ ಆಗೋದಿಲ್ಲ. ಜೀವನದಲ್ಲಿ ಯಾವತ್ತೂ ನಾವು ನಿರಾಶೆ ಹೊಂದೋದಿಲ್ಲ. ಅದಕ್ಕೆ ಎಕ್ಸಾಂಪಲ್ ಯೋಸೇಫ. ನಾವು ನಮ್ಮ ಯವನಸ್ಥ ಮಕ್ಕಳನ್ನು ದೂರೋದು ಬೇಡ. ಯಾಕಂದರೆ ನಾನು ಸರಿಯಾಗಿ ಬೆಳೆಸಲಿಲ್ಲ, ನಾನು ಸರಿಯಾಗಿ ಆತನ ದೇವಾಲಯಕ್ಕೆ ಕೈ ಹಿಡ್ಕೊಂಡು ಕರ್ಕೊಂಡು ಬರಲಿಲ್ಲ, ಆತನಿಗೆ ಒಂದು ಬೈಬಲನ್ನು ನಾನು ಕೊಡಿಸ್ಲಿಲ್ಲ, ಆತನಿಗೆ ದೇವರ ವಾಕ್ಯ ಪ್ರಾರ್ಥನೆ ಮಾಡು ಅಂತ ಹೇಳಲಿಲ್ಲ. ಆತನಿಗೆ ಎಲ್ಲ ಕೊಟ್ಟೆ, ದೇವರನ್ನು ಮಾತ್ರ ಕೊಡಲಿಲ್ಲ ನಾನು. ನಾವು ಸ್ನಾನ ದೀಕ್ಷೆಗೆ ಬರುವಾಗ ಈ ಮಗುವನ್ನು ನಾನು ಕರ್ತನ ಪಾಲಿಸುವಲ್ಲಿ ವಿಫಲರಾಗ್ತೇವೆ. ನನ್ನ ಪ್ರಿಯ ಸ್ನೇಹಿತರೆ, ದೇವರು ಮೊದಲು. ಯೋಸೇಫನ್ನು ಗಮನಿಸಿ, ಆ ಪೋಟಿಫರನ ಮನೆಗೆ ಹೋಗ್ತಾನೆ ದೇವರ ಮೊದಲು. ಇನ್ನು ಎರಡನೇದಾಗಿ ಗಮನಿಸಿ, ಪೋಟಿಫರನ ಹೆಂಡತಿ ಆತನನ್ನು ಮೋಹಿಸುವಾಗ ಆತ ಹೇಳುವ ದೇವರಿಗೆ ವಿರುದ್ಧವಾಗಿ ಹೇಗೆ ಪಾಪ ಮಾಡಲಿ. ಅಂದರೆ ಗಮನಿಸಿ, ನಮಗೆ ಪಾಪ ಅಂತ ಬಂದಾಗ ನಾವು ದೇವರನ್ನ ಮೊದಲೇ ಇಡಬೇಕು. ಯಾವಾಗ ನಮಗೆ ಶೋಧನೆಗಳು ಯವನಸ್ಥರಾಗಿರುವಾಗ, ನಮಗೆ ಬೇರೆ ಬೇರೆ ಆಲೋಚನೆಗಳು ಬರುವಾಗ ದೇವರಿಗೆ ವಿರುದ್ಧವಾಗಿ ನಾನು ಹೇಗೆ ಪಾಪ ಮಾಡಲಿ ಅಂತ ಹೇಳ್ತಾನೆ. ಆ ಪಾಪಕ್ಕೆ ಹೋಗುವಾಗ ಆತನು ದೇವರನ್ನ ಮುಂದೆ ಇಡ್ತಾನೆ. ನನ್ನ ಪ್ರಿಯ ಸ್ನೇಹಿತರೆ, ಆಧ್ಯಾತ್ಮಿಕತೆ ಅಂದರೆ ಇದು. ದೇವರು ಮೊದಲು ನನ್ನ ಜೀವನದಲ್ಲಿ. ಇನ್ನು ಗಮನಿಸಿ, 39ನೇ ಅಧ್ಯಾಯ 29ನೇ ವಚನದಲ್ಲಿ, ಸೆರೆಮನೆಯಲ್ಲಿಯೂ ಸಹ ದೇವರು ಅವನ ಸಂಗಡ ಇರ್ತಾನೆ. ಪೋಟಿಫರನ ಮನೆಯಿಂದ ಆತನಿಗೆ ಸೆರೆಮನೆಗೆ ಹಾಕುವಾಗ ದೇವರು ಅಲ್ಲಿ ಇರ್ತಾನೆ. ಹಾಗಾದರೆ ನಮ್ಮ ಜೀವನದಲ್ಲಿ ಸಕ್ಸಸ್ಫುಲ್ ಲೈಫ್ ಅಂತ ಹೇಳಿದ್ರೆ ಇಟ್ ಈಸ್ ನಾಟ್ ಗೇನಿಂಗ್. ನಾವು ಎಲ್ಲವನ್ನು ಸಂಪಾದನೆ ಮಾಡಿ ಎಲ್ಲವನ್ನು ಗಳಿಸುವಂತಹ ಸಕ್ಸಸ್ಫುಲ್ ಲೈಫ್ ಅಲ್ಲ, ಬದಲು ಆ ಹೋರಾಟ, ಆ ಒಂದು ಶೋಧನೆಯಲ್ಲಿ ಗೆಲ್ಲುವಂಥದ್ದೇ ಸಕ್ಸಸ್ಫುಲ್ ಲೈಫ್. ಯೋಸೇಫ ದೇವರನ್ನು ಮುಂದೆ ಇಟ್ಟು ಹೇಳ್ತಾನೆ, ಕನಸುಗಳನ್ನು ಕಾಣ್ತಾ ಇದ್ದಾನೆ. ಕನಸುಗಳನ್ನು ಕಾಣಲಿಲ್ಲ, ಆ ವರ್ಡನ್ನು ವಾಪಸ್ ತಗೊಳ್ತೀನಿ. ಆತ ಕನಸುಗಳ ಅರ್ಥವನ್ನು ಹೇಳ್ತಾನೆ. ಪ್ರಿಯ ಸ್ನೇಹಿತರೆ, ಯವನಸ್ಥರಾಗಿದ್ದಾಗ ನಾವು ಕನಸುಗಳು ಕಾಣ್ತೇವಲ್ವಾ? ವಯಸ್ಸಾದ ಮೇಲೆ ಕನಸುಗಳು ಬೀಳಲ್ಲ. ಭಯದ ಕನಸುಗಳು ಬೀಳ್ತವೆ ಅಲ್ವಾ? ಸತ್ತೋಗೋದು ಕನಸು, ಮತ್ತು ಇನ್ಯಾರು ನಮ್ಮನ್ನು ಕರೀತಾ ಇದ್ದಾರೆ ಅಂತ ಕನಸು. ಹೀಗೆ ಯವನಸ್ಥ ಪ್ರಾಯದಲ್ಲಿರುವಾಗ ಒಳ್ಳೆಯ ರೋಮಾಂಚನಕಾರಿಯಾದಂಥ ಕನಸುಗಳು ಬೀಳ್ತವೆ ಅಲ್ವಾ? ಯವನ ಟೀನೇಜ್ ಬರುವಾಗ ಒಂಥರ ಹೊಸ ಅನುಭವ ನಮಗೆ ಕಾಣ್ತದೆ. ಆ ಕನಸುಗಳನ್ನು ಕಾಣೋದು ಮಾತ್ರ ಅಲ್ಲ, ಕನಸುಗಳ ಅರ್ಥವನ್ನು ಹೇಳ್ತಾನೆ. ಹಾಗಾದರೆ ಪ್ರಿಯ ಸ್ನೇಹಿತರೆ, ಯವನಸ್ಥ ಮಕ್ಕಳೇ, ನಮ್ಮ ಸಭೆಗೆ ನಿಮ್ಮ ದರ್ಶನ ಏನು? ವಾಟ್ ಈಸ್ ವಿಷನ್? ನಮ್ಮ ಸಭಾ ಪಾಲನಾ ಸಮಿತಿಯಲ್ಲಿ 35 ವರ್ಷದ ಯವನಸ್ಥ ಮಕ್ಕಳನ್ನು ಇಡ್ತೇವೆ. ಯಾಕೆ? ದೇ ಆರ್ ಆಲ್ಸೋ ಪಾರ್ಟ್ ಇನ್ ದ ಡಿಸಿಷನ್ ಮೇಕಿಂಗ್. ಎಲ್ಲ ನೀವು ಗಮನಿಸುವಾಗ ನಮ್ಮ ಚರ್ಚ್ ಆಫ್ ಸೌತ್ ಇಂಡಿಯಾದ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ 35 ವರ್ಷದ ವ್ಯಕ್ತಿಗಳನ್ನು ಆಯ್ಕೆ ಮಾಡುವಂತಿದೆ. ಯಾಕಂದರೆ ವಾಟ್ ಈಸ್ ದರ್ ಮಿಷನ್ ಟು ದ ಚರ್ಚ್? ಅವರ ದರ್ಶನ ಸಭೆಗೇನು? ನನ್ನ ಪ್ರಿಯ ಸ್ನೇಹಿತರೆ, ನಮ್ಮ ಸಭೆಯ ಯವನಸ್ಥ ಮಕ್ಕಳ ದರ್ಶನ ಏನು ನಮ್ಮ ಸಭೆಗೆ? ಯೋಸೇಫನು ಕನಸುಗಳ ಅರ್ಥವನ್ನು ಹೇಳ್ತಾನೆ. ಕನಸು ಕಾಣಲಿಲ್ಲ ಅಂದರೆ ಕಾರ್ಯ ಮಾಡ್ತಾನೆ. ದಾರ್ಶನಿಕ, ಈಸ್ ಅ ವಿಷನರಿ. ನಮ್ಮ ಸಭೆಗೆ ಯವನಸ್ಥರಿಂದ ವಿಷನ್ಸ್ ಬೇಕು. ನಮ್ಮ ಸಭೆಗೆ ಯವನಸ್ಥ ಮಕ್ಕಳಿಂದ ವಿಷನರಿ ಕೆಲಸಗಳಾಗಬೇಕಾಗಿದೆ. ನಿಮ್ಮೆಲ್ಲರನ್ನು ಪ್ರೋತ್ಸಾಹಿಸ್ತೇನೆ. ನಿಮ್ಮ ಕೈಯಲ್ಲಿ ಸಭೆ ದರ್ಶನದಿಂದ ಮುಂದೆ ಹೋಗಬೇಕು. ಯಾಕಂತ ಹೇಳಿದ್ರೆ ನೀವು ಇಟ್ಸ್ ಅ ಫ್ಲೆಕ್ಸಿಬಲ್.
ಎಲ್ಲದಕ್ಕೂ ಫ್ಲೆಕ್ಸಿಬಲ್. ಆ ಫ್ಲೆಕ್ಸಿಬಲ್ ಮೂಲಕ ನೀವು ಕಾರ್ಯವನ್ನು ಮಾಡುವುದಕ್ಕೆ ಸಾಧ್ಯ. ಯೋಸೇಫನು ಕನಸು ಕಾಣಲಿಲ್ಲ, ಬದಲು ಕನಸಿನ ಅರ್ಥವನ್ನು ಹೇಳ್ತಾನೆ. ಯೋಸೇಫನನ್ನು ಯಾವಾಗಲೂ ಹೇಳ್ತಾರೆ, ಆತ ಒಬ್ಬ ಕನಸುಗಾರ, ಅದರೊಟ್ಟಿಗೆ ಆತ ಒಬ್ಬ ಕೆಲಸಗಾರ ಅಂತ ಹೇಳ್ತಾರೆ. ಎರಡನ್ನು ಒಟ್ಟಿಗೆ ಮಾಡ್ತಿದ್ದ ಅವನು. ನನ್ನ ಪ್ರಿಯ ಸ್ನೇಹಿತರೆ, ಆತನ ಜೀವನದಲ್ಲಿ ಯಾವಾಗಲೂ ದೇವರನ್ನ 41ನೇ ಅಧ್ಯಾಯ 16ನೇ ವಚನದಲ್ಲಿ ಹೇಳ್ತಾನೆ, ನನ್ನಲ್ಲಿ ಅಂತಹ ಸಾಮರ್ಥ್ಯ ಇಲ್ಲ. ದೇವರು ಫರೋಹನಿಗೆ ಒಂದು ಶುಭ ವಾರ್ತೆ ಹೇಳ್ತಾನೆ. ಅಂದರೆ ಯಾವಾಗಲೂ ಆತನು ತನ್ನನ್ನು ತಾನು ಫೋಕಸ್ ಮಾಡಿಕೊಳ್ಳಿಲ್ಲ. ಆಧ್ಯಾತ್ಮಿಕತೆಯಲ್ಲಿ ಯವನಸ್ತಾರೆ, ನಮ್ಮನ್ನು ನಾವು ಫೋಕಸ್ ಮಾಡ್ಕೊಳ್ಳೋದು ಬೇಡ. ಅನೇಕರು ಗಮನಿಸ್ತೀನಿ, ಸಂಗೀತ ಬಾರಿಸ್ಬೇಕು ಅಂದರೆ ಮಾತ್ರ ಚರ್ಚೆಗೆ ಬರ್ತಾರೆ, ಹಾಡೋದು ಅವಕಾಶ ಇದ್ದರೆ ಮಾತ್ರ ಚರ್ಚೆಗೆ ಬರ್ತಾರೆ, ನಮ್ಗೆ ಅವಕಾಶ ಕೊಟ್ಟರೆ ಮಾತ್ರ ಚರ್ಚೆಗೆ ಬರ್ತೀವಿ. ಅವಕಾಶ ಇಲ್ಲ ಅಂದರೆ ನಾವು ಚರ್ಚೆಗೆ ಬರೋದಿಲ್ಲ. ನಾವು ಬೇರೆ ಕಡೆ ಹೋಗಿ ಬಾರಿಸ್ತೇವೆ, ಅವ್ರು ಯಾರೋ ಇಂಡಿಪೆಂಡೆಂಟ್ ಅವ್ರು ಕರೆಸ್ತವ್ರು ಅಲ್ಲೋಗಿ ಬಾರಿಸ್ತಾ ಇರ್ತೇವೆ. ಪ್ರಿಯ ಸ್ನೇಹಿತರೆ, ದೇವರು ಯಾವಾಗಲೂ ನನ್ನ ಸಾಮರ್ಥ್ಯವನ್ನು ಹೇಳುವುದಕ್ಕೆ ನನ್ನನ್ನು ಕರೆಯೋದಿಲ್ಲ, ಬದಲು ಮತ್ತೊಬ್ಬರ ಸಾಮರ್ಥ್ಯವನ್ನು ಐಡೆಂಟಿಫೈ ಮಾಡೋದಕ್ಕೆ, ದರ್ಶನಗಳನ್ನು ಮತ್ತೊಬ್ಬರ ಜೀವನದಲ್ಲಿ ಕೊಡೋದಕ್ಕೆ ದೇವರು ಕರೀತಾನೆ. ಇವತ್ತು ಎಷ್ಟು ಸಮಸ್ಯೆಗಳು ಯವನಸ್ಥರಲ್ಲಿ ಅಂತ ಹೇಳಿದ್ರೆ, ಸಣ್ಣ ಸಣ್ಣ ಸಮಸ್ಯೆಗಳು, ಮ್ಯೂಸಿಕಲ್ ಸಮಸ್ಯೆ, ಹಾಡೋದಲ್ಲಿ ಸಮಸ್ಯೆ. ಅವನು ಹಾಡಿದ್ರೆ ಇವನು ಬರಲ್ಲ, ಇವನು ಹಾಡಿದ್ರೆ ಅವನು ಬರಲ್ಲ. ಎಲ್ಲಿ ನಾವು ಏಕತೆಯಿಂದ ಜೀವಿಸ್ತಾ ಇದ್ದೇವೆ? ನಾವು ಯವನಸ್ಥರಾಗಿರುವಾಗಲೇ ಹೀಗೆ ಹೋದರೆ ಈ ಸಭೆಯ ಭವಿಷ್ಯವನ್ನು ನಾವು ಹೇಗೆ ಕಟ್ಟೋದಕ್ಕೆ ಸಾಧ್ಯ? ನಾವು ಇವತ್ತು ಕೈ ಜೋಡಿಸದಿದ್ದರೆ ನಾವು ಮುಂದೆ ದೇವರೊಟ್ಟಿಗೂ ಕೈ ಜೋಡಿಸೋದಿಲ್ಲ. ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಸಮಸ್ಯೆಗಳು, ಅಂಡರ್ಸ್ಟ್ಯಾಂಡಿಂಗ್ ಇಶ್ಯೂಸ್, ಮತ್ತು ತಂದೆ ತಾಯಿಗಳು ಯವನಸ್ಥ ಮಕ್ಕಳನ್ನು ಕಳಿಸ್ಕೊಡೋದಿಲ್ಲ. ಯಾಕೆ? ಅಲ್ಲಿ ಏನೋ ಸಮಸ್ಯೆ ಆಗುತ್ತೆ, ಅವನು ಯಾರೋ ಮೆಸೇಜ್ ಕಳಿಸ್ಬಿಡ್ತಾನೆ, ಪ್ರಾಬ್ಲಮ್ ಆಗುತ್ತೆ, ನಮ್ಮ ಮಕ್ಕಳು ಬೇಡ ನಮಗೆ ಅಲ್ಲಿ ಹೋಗೋದು. ದಿಸ್ ಇಸ್ ಅ ರಿಯಾಲಿಟಿ ಆಫ್ ದ ಪೇರೆಂಟ್ಸ್. ನಮ್ಮ ಮಕ್ಕಳು ನಮ್ಮ ಮನೆಯಲ್ಲಿ ಬೆಳ್ಕೊಳ್ತಾರಯ್ಯ, ಅವ್ರಿಗೆ ಒಳ್ಳೆ ಬೈಬಲ್ ಕೊಡಿಸಿದ್ದೀನಿ. ಎಷ್ಟೋ ಜನ ಹೇಳಿದ್ದಾರೆ ನನಗೆ, ಒಳ್ಳೆ ಆಧ್ಯಾತ್ಮಿಕತೆ, ನಿಮಗಿಂತ ಒಳ್ಳೆ ಪ್ರಸಂಗ ಮಾಡ್ತಾರೆ ನನ್ನ ಮಗ, ಸಾಕು ನನಗೆ. ಯೂತ್ ಕ್ಲಾಸಲ್ಲಿ ವಾಟ್ ಈಸ್ ಯು ಆರ್ ಡೂಯಿಂಗ್? ಏನು ಮಾಡ್ತೀರಿ ಯೂತ್ ಕ್ಲಾಸಲ್ಲಿ ನೀವು? ದಿಸ್ ಇಸ್ ಅನ್ ಕ್ವೆಶ್ಚನಬಲ್. ಪ್ರಿಯ ಸ್ನೇಹಿತರೆ, ಯಾವಾಗಲೂ ದೇವರನ್ನು ನಾವು ಮೊದಲಿಡಬೇಕು. ನನ್ನ ಸಾಮರ್ಥ್ಯ ಅಲ್ಲ, ನನ್ನ ಬುದ್ಧಿವಂತಿಕೆ ಅಲ್ಲ, ನನ್ನ ಜ್ಞಾನ ಅಲ್ಲ, ನನ್ನ ಭಾಷೆ ಅಲ್ಲ, ನನ್ನ ಆಟಿಟ್ಯೂಡ್ ಅಲ್ಲ, ಬದಲು ದೇವರನ್ನು ನಾನು ಮುಂದೆ ಇಡಬೇಕು. ಯೋಸೇಫ ಹೇಳ್ತಾನೆ, ನನ್ನಲ್ಲಿ ಸಾಮರ್ಥ್ಯ ಇಲ್ಲ, ದೇವರ ಬಳಿಯಲ್ಲಿದೆ ಆ ಸಾಮರ್ಥ್ಯ. ಆಗ 37ನೇ ವಚನ ಹೇಳ್ತಾರೆ, ಫರೋಹನ ಪರಿವಾರ ಹೇಳ್ತಾರೆ, ಈತನಲ್ಲಿ ದೇವರ ಆತ್ಮ ಉಂಟಲ್ಲ. ಪ್ರಿಯ ಸ್ನೇಹಿತರೆ, ಆಧ್ಯಾತ್ಮಿಕತೆ ಅಂತ ಹೇಳಿದ್ರೆ ಪವಿತ್ರಾತ್ಮ ಪ್ರೇರಿತವಾದಂಥ ಜೀವನ. ನಾವು ಯವನಸ್ಥರಾಗಿ ಪವಿತ್ರಾತ್ಮ ಪ್ರೇರಿತವಾಗಿ, ಅದೇ ಹೇಳ್ತೇನಲ್ಲ, ನಮ್ಮಲ್ಲಿ ಪವಿತ್ರಾತ್ಮನ ಅಭಿಷೇಕವಾಗಿ ಆ ಪವಿತ್ರಾತ್ಮ ಪ್ರೇರಣೆಯ ಕೆಲಸ ಮಾಡಬೇಕು ನಾವು. ನನಗೆ ದೇವರ ಅನುಭವ ಆಗಿದೆಯಾ? ದೇವರೊಟ್ಟಿಗೆ ನಾನು ದೇವರೊಟ್ಟಿಗೆ ಜೀವಿಸ್ತಾ ಇದ್ದೇನಾ? ದೇವರಿಗೂ ನನಗೂ ಸಂಬಂಧ ಹೇಗಿದೆ? ಕನೆಕ್ಟಿಂಗ್ ಪೀಪಲ್ ಅಂತ ನೋಕಿಯಾ ಫೋನ್ ಬರುವಾಗ ಹೇಳ್ತಿದ್ರು. ನಾನು ಕನೆಕ್ಟಿಂಗ್ ವಿತ್ ಗಾಡ್, ದೇವರೊಟ್ಟಿಗೆ ನಾನು ಕನೆಕ್ಟ್ ಆಗಿದ್ದೇನಾ? ನಾವು ಮನೇಲಿದ್ದರೂ ಕುಟುಂಬದಿಂದ ಹೊರಗಿರ್ತೇವೆ, ನಾವು ಕುಟುಂಬದಲ್ಲಿ ಜೀವಿಸ್ತಾ ಇದ್ದರೂ ನಮ್ಮ ಆಲೋಚನೆಗಳು ಹೊರಗಿರ್ತದೆ, ನನ್ನ ವಿಚಾರಗಳು ಹೊರಗೆ ಇರ್ತದೆ. ದೇವರು ಕೇಳ್ತಾರೆ, ಇವತ್ತು ಆಲಯದಲ್ಲಿ ನಾವು ಬಂದಿದ್ದ ಯವನಸ್ಥರು, ಆರ್ ವಿ ಕನೆಕ್ಟ್ ವಿತ್ ಗಾಡ್? ನಾವು ದೇವರೊಟ್ಟಿಗೆ ಕನೆಕ್ಟ್ ಮಾಡ್ಕೊಂಡಿದ್ದೇವಾ? ಆತನು ಹೇಳ್ತಾನೆ, ಈತನಲ್ಲಿ ದೇವರ ಆತ್ಮ ಇದೆ, ಈತನಿಗಿಂತ ಯೋಗ್ಯ ಪುರುಷ ನಮಗೆ ಸಿಕ್ಕಾನೆ. ಅದು ಐಗುಪ್ತ ದೇಶದಲ್ಲಿ ಒಬ್ಬ ಬೇರೆಯ ವ್ಯಕ್ತಿ ಪರಿವಾರದವರು ಹೇಳುವಂಥ ಮಾತು ಏನಂತ ಹೇಳಿದ್ರೆ, ಈತನು ಯೋಗ್ಯ ವ್ಯಕ್ತಿ. ಪ್ರಿಯ ಸ್ನೇಹಿತರೆ, ನಮ್ಮ ಯವನಸ್ಥರೆಲ್ಲರೂ ಯೋಗ್ಯರು, ಬಹಳ ಒಳ್ಳೆ ಮಕ್ಕಳು. ಆದರೆ ದೇವರನ್ನು ನಾವು ಯಾವಾಗಲೂ ಮುಂದಿಡಬೇಕು. ಫಸ್ಟ್ ಗಾಡ್. ಯಾವಾಗಲೂ ಹೇಳ್ತೇವೆ ನಮಗೆ ಟೈಮ್ ಇಲ್ಲ ಅಂತ, ಆದರೆ ನಾವು ಟೈಮ್ ಸೆನ್ಸ್ ಇದೆಯಾ ನಮಗೆ? ನಾವು 8:15 ಬರೋದಿಲ್ಲ ಚರ್ಚ್ಗೆ. ನಾವು ಹೇಳೋದು ವಿ ಡೋಂಟ್ ಹ್ಯಾವ್ ಟೈಮ್, ಬಟ್ ವಿ ಡೋಂಟ್ ಹ್ಯಾವ್ ಟೈಮ್ ಸೆನ್ಸ್. ನಮಗೆ ಸಮಯ ಇಲ್ಲ ಅಂತ ಹೇಳ್ತೇವೆ, ಆದರೆ ಟೈಮ್ ಸೆನ್ಸ್ ಇಲ್ಲ. ನಮಗೆ ಕೆಲಸ ಜಾಸ್ತಿ ಅಂತ ಹೇಳ್ತೇವೆ, ಯಾವುದನ್ನು ಮಾಡ್ತಾ ಇದ್ದೇವೆ, ಯಾವುದನ್ನು ಮಾಡಬಾರಬೇಕು ಅಂತ ಗೊತ್ತಿಲ್ಲ. ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ,
ದೇವರು ನಮ್ಮ ಜೀವನದಲ್ಲಿ ಮೊದಲು. ಆಗ ಯೋಸೇಫ ಸರ್ವಾಧಿಕಾರಿ ಆಗ್ತಾನೆ. ಪಿಟ್ಟು ಪ್ಯಾಲೆಸ್, ಗುಂಡಿಯಲ್ಲಿ ಬಿದ್ದವ ಪ್ಯಾಲೆಸ್ಸಿನ ದೊಡ್ಡ ತುದಿಯಲ್ಲಿ ಹೋಗ್ಕೊಳ್ತಾನೆ. ಇದೇ ಸಕ್ಸಸ್ಫುಲ್ ಲೈಫ್. ಯಾವಾಗ ನೀವು ದೇವರನ್ನು ಮೊದಲು ಇಡ್ತೀರಿ, ದೇವರು ನಿಮ್ಮನ್ನು ಸಕ್ಸಸ್ಫುಲ್ ಲೈಫ್ಗೆ ಕರ್ಕೊಂಡು ಹೋಗ್ತಾನೆ. ಗಮನಿಸಿ, ಯವನಸ್ಥರಲ್ಲಿ ಜೀವನದ ನಮ್ಮ ಸಭೆಗಳಲ್ಲೂ ಒಳ್ಳೊಳ್ಳೆಯ ಸ್ಥಾನಕ್ಕೆ ಹೋಗಿದ್ದಾರೆ. ಅವರು ಸಭೆಯಲ್ಲೂ ಒಳ್ಳೆ ನಾಯಕರು, ನಮ್ಮ ಸಮಾಜದಲ್ಲಿಯೂ ಒಳ್ಳೆ ನಾಯಕರು, ಉತ್ತಮವಾದಂತಹ ಜೀವನವನ್ನು ನಡೆಸಿಕೊಂಡು ಹೋಗಿದ್ದಾರೆ. ಇನ್ನು ಎರಡನೇದು, ರನ್ ಫಾರ್ ಕ್ರೈಸ್ಟ್. ಕ್ರಿಸ್ತನಿಗಾಗಿ ನಾವು ಓಡಬೇಕು. ನಾವು ಯಾವಾಗಲೂ ಒಂದು ಓಟ ಮಾಡ್ತೇವಲ್ವಾ, ಯಾವುದು ಏನು ಹೇಳ್ತಾರೆ ಅದಕ್ಕೆ, ಮ್ಯಾರಥಾನ್ ಟಿ ಶರ್ಟ್ಸ್ ಎಲ್ಲ ಹಾಕ್ಕೊಂಡು ರನ್ ಅಂತ ಹೇಳ್ತೇವೆ. ಕ್ಯಾನ್ಸರ್ಗೋಸ್ಕರ ರನ್ ಮಾಡ್ತೇವೆ, ಅಥವಾ ಸ್ತ್ರೀಯರಿಗೋಸ್ಕರ ಅಥವಾ ಹೆಣ್ಣು ಮಕ್ಕಳಿಗೋಸ್ಕರ ರನ್ ಮಾಡ್ತೇವೆ. ಅಂದರೆ ವಾಕ್ಯ ಹೇಳ್ತದೆ, ರನ್ ಫಾರ್ ಕ್ರೈಸ್ಟ್. ಕ್ರಿಸ್ತನಿಗಾಗಿ ನೀನು ಓಡು. ಮತ್ತು ನಾವು ಎಲ್ಲಿ ಓಡ್ತಾ ಇದ್ದೇವೆ? ನನ್ನ ಪ್ರಿಯ ಸ್ನೇಹಿತರ, ಇವತ್ತು ನಾವು ಗೊತ್ತು ಗುರಿ ಇಲ್ಲದಂಥ ಸ್ಥಿತಿಯಲ್ಲಿ ಯಾವ ಕಡೆ ಓಡ್ತಾ ಇದ್ದೇವೆ? ಗಮನಿಸಿ, ಪೌಲನು ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 16ನೇ ವಚನದಲ್ಲಿ ಹೇಳ್ತಾನೆ, ಪೌಲ ಒಬ್ಬ ಒಳ್ಳೆಯ ಸ್ಕಾಲರ್, ಒಳ್ಳೆಯ ಜ್ಞಾನಿ. ಆತನು ಪರಿಪೂರ್ಣವಾದಂತಹ ಧರ್ಮಶಾಸ್ತ್ರದ ಪಂಡಿತ. ಆತನು ಹೇಳ್ತಾನೆ, ನಾನು ಟ್ಯೂಷನ್ಗೆ ಹೋಗಬೇಕು, ನನ್ನ ಮಗ ಟ್ಯೂಷನ್ಗೆ ಹೋಗಬೇಕು, ಚರ್ಚಿಗೆ ಬರೋಕ್ಕಾಗೋದಿಲ್ಲ. ಅಥವಾ ನನ್ನ ಮಗ IAS ಓದ್ತಿದ್ದಾರೆ, ತುಂಬ ಸಮಯ ಕೊಡಬೇಕು, ಚರ್ಚಿಗೆ ಬರೋಕ್ಕಾಗೋದು, ದೇವರಿಗೋಸ್ಕರ ಸಮಯ ಇಲ್ಲ. ಪ್ರಿಯ ಸ್ನೇಹಿತರೆ, ರನ್ ಫಾರ್ ಕ್ರೈಸ್ಟ್. ಕ್ರಿಸ್ತನಿಗೋಸ್ಕರ ಓಡೋಣ. ನಮ್ಮ ಜೀವನದಲ್ಲಿ ಯಾವುದಕ್ಕೂ ಓಡ್ತಾ ಇದ್ದೇವೆ. ಆಸ್ತಿಗೋಸ್ಕರ ಓಡ್ತಾ ಇದ್ದೇವೆ, ಕೆಲಸಕ್ಕೋಸ್ಕರ ಓಡ್ತಾ ಇದ್ದೇವೆ, ಸಂಬಳಕ್ಕೋಸ್ಕರ ಓಡ್ತಾ ಇದ್ದೇವೆ, ಅಧಿಕಾರಕ್ಕೋಸ್ಕರ ಓಡ್ತಾ ಇದ್ದೇನೆ, ಎಲ್ಲದಕ್ಕೂ ಓಡ್ತಾ ಇದ್ದೇನೆ. ಕ್ರಿಸ್ತನಿಗೋಸ್ಕರ ನಾನು ಏನು ಓಡ್ತಾ ಇದ್ದೇನೆ? ಪೌಲ ಹೇಳ್ತಾನೆ, ನಾನು ಎಲ್ಲವನ್ನು ನಷ್ಟ ಅಂತ ಎಣಿಸ್ತೇನೆ. ಒಬ್ಬ ಜ್ಞಾನಿ, ಒಬ್ಬ ಪಂಡಿತ, ದೇವರ ವಾಕ್ಯದ ಪ್ರವೀಣ ಹೇಳುವಂಥ ಮಾತು, ನಾನು ನಷ್ಟ, ಕ್ರಿಸ್ತನ ನಿಮಿತ್ತ ಇದೆಲ್ಲ ನಷ್ಟ. ಹಾಗಾದರೆ ನನ್ನ ಪ್ರಿಯ ಸ್ನೇಹಿತರೆ, ಸ್ಪಿರಿಚುವಾಲಿಟಿ ಅಂತ ಹೇಳಿದ್ರೆ ಅದೊಂದು ಗಳಿಸುವಂಥದ್ದಲ್ಲ, ಇಟ್ ಈಸ್ ಲೂಸಿಂಗ್. ಸಂಪೂರ್ಣವಾದಂಥ ರೀತಿಯಲ್ಲಿ ಕಳಕೊಳ್ಳುವಂತಹ ಒಂದು ವಿಚಾರವನ್ನು ಆತನು ಮಾಡುವಂಥದ್ದನ್ನು. ಇನ್ನೊಂದು ಗಮನಿಸಿ, ಆ 3ನೇ ಅಧ್ಯಾಯ 7ನೇ ವಚನದಲ್ಲಿ ಹೇಳ್ತಾನೆ, ಕ್ರಿಸ್ತನ ನಿಮಿತ್ತ ನಷ್ಟವೆಂದು ಎಣಿಸ್ತೇನೆ, ನನ್ನ ಕರ್ತನಾದ ಯೇಸು ಕ್ರಿಸ್ತನನ್ನು ಅರಿಯುವುದೇ ನನಗೆ ಅತಿ ಶ್ರೇಷ್ಠ. ನನ್ನ ಜೀವನದಲ್ಲಿ ಶ್ರೇಷ್ಠ ಯಾವುದು? ನನ್ನ ಜೀವನದಲ್ಲಿ ಯಾವುದು ನನಗೆ ಅಂತಿಮ ಗುರಿ? ನಾನು ಪ್ರಾರಂಭದಲ್ಲಿ ಹೇಳಿದಕ್ಕೆ ಸಕ್ಸಸ್ ಏನು? ಯಾವುದು ಸಕ್ಸಸ್? ಯೇಸು ಕ್ರಿಸ್ತನನ್ನು ಅರಿಯುವುದೇ. ಪ್ರಿಯ ಸ್ನೇಹಿತರೆ, ಯವನಸ್ಥ ಮಕ್ಕಳೇ, ಕ್ರಿಸ್ತನನ್ನು ನಾವು ಎಷ್ಟರ ಮಟ್ಟಿಗೆ ಅರ್ಥಕೊಂಡಿದ್ದೇವೆ? ಅಥವಾ ಕ್ರಿಸ್ತನನ್ನು ನಾವು ಎಷ್ಟರ ಮಟ್ಟಿಗೆ ತಿಳ್ಕೊಂಡಿದ್ದೇವೆ? ನಾವು ಬೈಬಲ್ ಓದ್ತೇವಾ? ಪ್ರಾರ್ಥನೆ ಮಾಡ್ತೇವಾ? ಎಷ್ಟೋ ಸಂದರ್ಭಗಳಲ್ಲಿ ನನಗೆ ಅನ್ನಿಸ್ತದೆ, ಎಷ್ಟೋ ಪ್ರಾರ್ಥನೆ ಕೂಟಗಳಿಗೆ ಹೋಗುವಾಗ, ಅಯ್ಯೋರ ಎಷ್ಟು ಪ್ರೇಯರ್ ಮಾಡಿ ಸಾಕು ಅಂತಾರೆ. ಮಿಕ್ಕದ್ದು ಅವ್ರು ಏನೇನೋ ಮಾಡ್ತಾ ಇರ್ತಾರೆ, ಗೇಮ್ ಆಡೋದು, ಅದಾಡೋದು, ಇದಾಡೋದು, ಡ್ಯಾನ್ಸ್ ಮಾಡೋದು. ಅಯ್ಯೋರ ಇಷ್ಟು ಲಾಸ್ಟಿಗೆ ಒಂದು ಪ್ರೇಯರ್ ಮಾಡಿಬಿಡಿ, ಆಮೇಲೆ ಊಟಕ್ಕೆ ಪ್ರೇಯರ್ ಮಾಡಿ ಊಟ ಮಾಡ್ಕೊಂಡು ಕಾಣಿಕೆ ತೊಗೊಂಡು ಹೋಗ್ಬಿಡಿ. ದಟ್ ಈಸ್ ಅ ಸ್ಪಿರಿಚುವಾಲಿಟಿ. ಅದಕ್ಕೆ ನಾವು ಆಧ್ಯಾತ್ಮಿಕತೆ, ಯೇಸು ಕ್ರಿಸ್ತನಿಗೆ ನಾವು ಏನಲ್ಲಿ ಟೈಮ್ ಕೊಡ್ತಾ ಇದ್ದೇವೆ? ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಪೌಲ ಹೇಳ್ತಾನೆ, ನಾನು ಕ್ರಿಸ್ತನನ್ನು ಅರಿಯುವುದೇ ನನಗೆ ಶ್ರೇಷ್ಠ. ಮತ್ಯಾವುದು ಜ್ಞಾನ ಶ್ರೇಷ್ಠ ಅಲ್ಲ, ಇಹಲೋಕದ ವಿಷಯಗಳು ಶ್ರೇಷ್ಠ ಅಲ್ಲ ಅಂತ ಹೇಳ್ತಾನೆ. ಪೌಲನ್ನು ನೀವು ಗಮನಿಸಿ, ಆತ ಒಬ್ಬ ಫರಿಸಾಯ. ಆತನು ಆಗಿನ ಕಾಲದ ದೊಡ್ಡ ಗುರು ಗಮಲಿಯೇಲನ ಬಳಿಯಲ್ಲಿ ಓದಿದಂಥ ವಿದ್ಯಾರ್ಥಿ. ಗಮಲಿಯೇಲ, ಅರಿಸ್ಟಾಟಲ್, ಪ್ಲೂಟೋ ಅವರ ಶಿಷ್ಯ, ಅವರ ಜೊತೆಯಲ್ಲಿ ಕಲಿತಂಥ ಒಬ್ಬ ವ್ಯಕ್ತಿ. ಆತನು ಹೇಳ್ತಾನೆ, ಇವೆಲ್ಲ ವೇಸ್ಟ್. ನನ್ನ ಪ್ರಿಯ ಸ್ನೇಹಿತರೆ, ಕ್ರಿಸ್ತನನ್ನು ಅರಿಯುವುದಾಗೆ ಆತನು ಹೇಳ್ತಾನೆ, ನಾನು ಎಲ್ಲವನ್ನೂ ನಷ್ಟ ಅಂತ ಹೇಳ್ತೇನೆ. ಇವತ್ತು ಲಾಭ ನಷ್ಟದ ಬಗ್ಗೆ ನಾವು ಯಾವಾಗಲೂ ಯೋಚನೆ ಮಾಡ್ತೇವೆ ಅಲ್ವಾ? ಈ ಕೆಲಸಕ್ಕೆ ಸೇರಿದ ನನಗೆ ಎಷ್ಟು ಸಿಗ್ತದೆ, ಅಥವಾ ನಾನು ಇಲ್ಲಿ ಇದ್ದರೆ ನನಗೇನು ಲಾಭ ಆಗ್ತದೆ? ಲಾಭ ನಷ್ಟಗಳ ಮಧ್ಯದಲ್ಲಿ ಆತನು ಹೇಳ್ತಾನೆ, ಈ ಲೋಕದಲ್ಲಿ ಲಾಭ ನಷ್ಟಗಳ ಕುರಿತಾಗಿ ಮಾತನಾಡ್ತಾರೆ. ಲಾಭ ನಷ್ಟ,
ಆದರೆ ಕ್ರಿಸ್ತನನ್ನು ಅರಿಯುವಂಥದ್ದೇ, ಕ್ರಿಸ್ತನನ್ನು ಪಡ್ಕೊಳ್ಳುವಂಥದ್ದೇ ಶ್ರೇಷ್ಠ ಅಂತ ಹೇಳಿ ಕೊನೆಗೆ ಮಾತು ಹೇಳ್ತಾನೆ. 13ನೇ ವಚನ, ಓಡುತ್ತಾ ಇದ್ದೇನೆ. 12ನೇ ವಚನ, ನಾನು ಯಾವುದನ್ನು ಹೊಂದುವುದಕ್ಕಾಗಿ ಯೇಸು ಕ್ರಿಸ್ತನನ್ನು ಹಿಡಿದುಕೊಂಡನು ಅದನ್ನು ಹಿಡಿದುಕೊಳ್ಳುವುದಕ್ಕೋಸ್ಕರ ಓಡುತ್ತಾ ಇದ್ದೇನೆ. ಪ್ರಿಯ ಸ್ನೇಹಿತರೆ, ಸಭೆ, ಯವನಸ್ಥ ಮಕ್ಕಳು ಯಾವುದೇ ಕಡೆ ಓಡ್ತಾ ಇದ್ದೇವೆ. ನಾವು ಕ್ರಿಸ್ತನಿಗೋಸ್ಕರ ಓಡ್ತಾ ಇದ್ದೇವೆ. ರನ್ ಫಾರ್ ಕ್ರೈಸ್ಟ್. ಕ್ರಿಸ್ತನಿಗೋಸ್ಕರ ಓಡ್ತಾ ಇದ್ದೇವೋ ಅಥವಾ ಲೋಕದ ಕುರಿತಾಗಿ ಓಡ್ತಾ ಇದ್ದೇವೋ ಗಮನಿಸಿ. ಆತನ 13ನೇ ವಚನ ಹೇಳ್ತಾನೆ, ನಾನಂತೂ ಹಿಡಿದುಕೊಂಡವನೆಂದು ನನ್ನನ್ನು ಈವರೆಗೆ ಎಣಿಸಿಕೊಳ್ಳುವುದಿಲ್ಲ. ಆದರೆ ಒಂದುಂಟು, ಯಾಕಂದರೆ ನಾನು ಎದೆ ಬೊಗ್ಗಿದವನಾಗಿ ಯೇಸು ಕ್ರಿಸ್ತನ ಮೂಲಕವಾಗಿ ನಮ್ಮನ್ನು ಮೇಲಕ್ಕೆ ಕರೆದು ನಮ್ಮ ಮುಂದೆ ಇಟ್ಟಿರುವ ಬಿರುದನ್ನು ಗುರಿ ಮಾಡಿಕೊಂಡು ಓಡುತ್ತಾ ಇದ್ದೇನೆ. ಆದರೆ ಪೌಲ ಆತನು ಹೇಳ್ತಾನೆ, ನಾನು ಆ ಬಿರುದನ್ನು ಹೊಂದಿಕೊಳ್ಳುವುದಕ್ಕೆ ನಾನು ಓಡ್ತಾ ಇದ್ದೇನೆ. ನನ್ನ ಪ್ರಿಯ ಸೇವನಸ್ಥರೇ, ಇವತ್ತು ನಾವು ಯಾವುದ್ರ ಕಡೆ ಓಡ್ತಾ ಇದ್ದೇವೆ? ಯಾವುದ್ರ ಕಡೆ ಗುರಿ ಮಾಡ್ತಾ ಇದ್ದೇವೆ? ನನ್ನ ಉದ್ಯೋಗ, ನನ್ನ ಜೀವನ, ನನ್ನ ಕುಟುಂಬ, ಪ್ರೊಫೆಷನ್, ಇದಕ್ಕೆ ಓಡ್ತಾ ಇದ್ದೇನಾ? ಯೇಸು ಕ್ರಿಸ್ತನ ಕಡೆಗೆ ಓಡ್ತಾ ಇದ್ದೇನೆ? ಇನ್ನು ಕೊನೆಯದಾಗಿ ಹೇಳಿ ನನ್ನ ವಾಕ್ಯ ಭಾಗವನ್ನು ಮುಗಿಸ್ತೇನೆ. ದೇವರು ಮೊದಲು ಅಂತ ಹೇಳಿದೆಯಲ್ಲ, ಇನ್ನು ಕೊನೆಯದು ಇನ್ನೊಂದು ದೇವರಿದೆ. ಅದನ್ನು ನಾವು ಯಾವಾಗಲೂ ಕೊನೆಗಿಡಬೇಕು. ಯಾವುದು? ಹಣದ ದೇವರು. ಹಣ ಅನ್ನುವಂಥದ್ದು ಇವತ್ತು ಕಂಟೆಂಪ್ರರಿ ಗಾಡ್. ಅದು ಯಾವಾಗಲೂ ಇರುವಂಥ ಗಾಡ್. ಒಂದು ಸಮಯದಲ್ಲಿ ಹಣ ಇಲ್ಲದಂಥ ಬದುಕು ಒಂದಿತ್ತು, ವಿತೌಟ್ ಮನಿ. ಹೇಗೆ ಅಂದರೆ, ನೀನು ಅಕ್ಕಿ ಬೆಳಿತೀಯ, ನಾನು ರಾಗಿ ಬೆಳಿತೀನಿ, ನೀನು ರಾಗಿ ಕೊಡು, ನಾನು ಅಕ್ಕಿ ತೊಗೊಳ್ತೀನಿ, ಮುಗೀತು. ನೀನು ಸಕ್ಕರೆ ಮಾಡ್ತೀಯ, ನಾನು ಬೆಲ್ಲ ಕೊಡ್ತೀನಿ, ನೀನು ಬೆಲ್ಲ ಕೊಡು, ನಾನು ಮುಗೀತಲ್ಲಿ. ಒಂದು ಕೊಟ್ಟು ಕೊಂಡುಕೊಳ್ಳುವಂಥ ಪದ್ಧತಿ ಇತ್ತು. ಆಮೇಲೆ ಹಣದ, ಇವತ್ತು ಹಣ ಎನ್ನುವಂಥದ್ದು ಇಟ್ಸ್ ಅ ಮೇಜರ್ ರೋಲ್. ಹಣ ಇಲ್ಲದೆ ಏನು ಮಾಡಲಿಕ್ಕಾಗೋದಿಲ್ಲ ಅಲ್ವಾ? ಹಣ ಅಂತ ಹೇಳಿದ್ರೆ ಹೆಣನೂ ಬಾಯಿ ಬಿಡ್ತಾ ಅಲ್ವಾ? ಸತ್ತಾಗ ಅನೇಕ ಹಿಂದೂ ಸಹೋದರ ಏನು ಮಾಡ್ತಾರೆ, ಈ ಕಾಸನ್ನು ಚೆನ್ನಾಗಿ ಉಜ್ಜಿ ಆ ನೀರನ್ನು ಅವ್ರ ಬಾಯಿಗೆ ಹಾಕ್ತಾರೆ. ಅಯ್ಯೋ, ಪ್ರೇತಾತ್ಮ ಬಂದ್ಬಿಡ್ತಾನಪ್ಪ, ಇವನಿಗೆ ಹಣದ ಹುಚ್ಚಿದೆ, ಇವನು ಸತ್ತೋಗಿದಾಗ ಅದನ್ನು ಹಣದ ನೀರನ್ನು ಅವರ ಬಾಯಿಗೆ ಹಾಕ್ತಾರೆ. ಕರೆಕ್ಟಾ ಸೋಮಣ್ಣ? ಕರೆಕ್ಟ್ ಅಂತಿದ್ದಾರೆ. ಕರೆಕ್ಟ್. ಹಣ ಅಂತ ಹೇಳಿದ್ರೆ ಅಷ್ಟು ಪ್ರಭಾವ ಬೀರ್ತಾ ಇದೆ. ಇವತ್ತು ಸಭೆಯಲ್ಲಿ ಹಣ ಇಲ್ಲದಿದ್ದರೆ ಆಡಳಿತ ಮಾಡಲಿಕ್ಕಾಗೋದಿಲ್ಲ. ಕುಟುಂಬದಲ್ಲಿ ಹಣ ಇಲ್ಲದಿದ್ದರೆ ಆಡಳಿತ ಮಾಡಲಿಕ್ಕಾಗೋದಿಲ್ಲ. ಅಥವಾ ನಮ್ಮ ಸಂಸ್ಥೆಗಳಲ್ಲಿ ಹಣ ಇಲ್ಲದಿದ್ದರೆ ನಾವು ಮುಂದೆ ಹೋಗಲಿ. ಬೆಂಗಳೂರಲ್ಲಿ ಹಣ ಇಲ್ಲದಿದ್ದರೆ ಗಾಳಿನೂ ಸಿಕ್ಕಲ್ಲ ಅಲ್ವಾ? ಆಕ್ಸಿಜನ್ನೂ ಇಲ್ಲ. ಹಣ ಕೊಟ್ಟೆ ತಗೊಳ್ಬೇಕು, ಆ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಯೇಸು ಸ್ವಾಮಿಯ ಬಳಿಗೆ ಯವನಸ್ಥ ಬರ್ತಾನೆ. ಯವನಸ್ಥ ಬಂದು ಕೇಳ್ತಾನೆ, ನಾನು ಒಳ್ಳೆಯವನಾಗಬೇಕು, ನಾನು ನಿತ್ಯ ಜೀವನ ಪಡಿಬೇಕು, ಏನು ಮಾಡಬೇಕು? ದೇವರು ಹೇಳ್ತಾನೆ, ಎಲ್ಲದಕ್ಕೆ ನಡ್ಕೊಂಡಿದೆಯಪ್ಪ. ಹೌದು, ಎಲ್ಲಕ್ಕೆ ನಡ್ಕೊಂಡಿದ್ದೇನೆ. ಅದು ನಿನ್ನ ಆಸ್ತಿಯನ್ನು ಮಾರಿ, ನಿನ್ನ ಹಣವನ್ನು ಮಾಡಿ ಯಾರಿಗೆ ಕೊಡು? ಬಡವರಿಗೆ ಕೊಡು. ಆ ವ್ಯಕ್ತಿ ಮುಖ ಬಾಡಿದವನಾಗಿ ಯೇಸುವಿನ ಹಿಂದೆ ಹಿಂಬಾಲಿಸದೆ ಹಿಂದೆ ಹೋಗ್ತಾನೆ. ಹಾಗಾದರೆ ದೇವರು ಮೊದಲು ಅಂತ ಹೇಳ್ತೀವಲ್ಲ, ಇಲ್ಲಿ ಸೆಕೆಂಡ್ ಗಾಡ್ ಇದೆ, ಹಣದ ದೇವರು. ಯಾವಾಗ ಹೇಳ್ತಾರೆ, ನಿನ್ನ ಪಾಕೆಟಲ್ಲಿ ಹಣ ಕುಣಿತಾ ಇದೆ, ಅದಕ್ಕೆ ಅವನು ಹಂಗೆ ಆಡ್ತಾವನೆ ಅಂತ ಹೇಳ್ತಾರೆ. ಸರ್, ಅವನ ಜೋಬಲ್ಲಿ ಏನೋ ಕುಣಿತಾ ಇದೆ, ಅದಕ್ಕೆ ಅವನು ಹಂಗೆ ಆಡ್ತಿರೋದು, ಹಣ ಜಾಸ್ತಿ ಕುಣಿಸ್ತಾ ಇದೆ ಅವನನ್ನು ಅಂತ. ಅಂದರೆ ಯಾವಾಗ ಹಣ ನಮ್ಮನ್ನು ಡ್ಯಾನ್ಸ್ ಮಾಡಿಸ್ತಾ ಇರ್ತದೆ. ಹಣ ಇದ್ದಾಗ ನಮ್ಮ ಮೆಂಟಾಲಿಟಿ ನೀವು ಗಮನಿಸ್ಬಿಡ್ರಿ, ನಮ್ಮ ಬಾಡಿ ಲ್ಯಾಂಗ್ವೇಜೇ ಬೇರೆ ಆಗ್ತದೆ, ನಮ್ಮದು ಆಲೋಚನೆನೇ ಬೇರೆ ಆಗ್ತದೆ. ಹಣ ಇದೆ, ದುಡ್ಡಿದೆ. ಪ್ರಿಯ ಸ್ನೇಹಿತರೆ, ಯವನಸ್ಥ ಮಕ್ಕಳು ಇವತ್ತು ಗೌರ್ಮೆಂಟ್ ಸ್ಯಾಲ್ರಿ ಏನಿಲ್ಲ, ಅವರಷ್ಟು ಚೆನ್ನಾಗಿ ಸ್ಯಾಲ್ರಿ 1 ಲಕ್ಷ 2 ಲಕ್ಷ ಪ್ಯಾಕೇಜ್ ಅಂತ ಹೇಳ್ತಾರೆ ಅವರು. ಆಮೇಲೆ ಏನೋ ಕೂಪನ್ಸ್ ತೊಗೊಂಬರ್ತಾರೆ. ಹಣಕ್ಕೇನು ಕೊರತೆ ಇಲ್ಲ ಅವರಿಗೆ. ಆದರೆ ದೇವರ ರಾಜ್ಯಕ್ಕೆ ಸೇರುವುದಕ್ಕೆ ಹಣ, ಅದನ್ನು ಹೇಳ್ತಿದ್ದಾನೆ. ಹಣ ಎನ್ನುವಂಥದ್ದು ನಮ್ಮನ್ನು ಪರಲೋಕ ರಾಜ್ಯಕ್ಕೆ ಸೇರೋದಿಲ್ಲ. ಅದಕ್ಕೆ ಸ್ವಾಮಿ ಹೇಳ್ತಾರೆ, ನೀನು ಒಳ್ಳೆ ಕೆಲಸ ಮಾಡಬೇಕಂದ್ರೆ, ನೀನು ಒಳ್ಳೆ ನಿತ್ಯ ಜೀವವನ್ನು ಪಡಿಬೇಕಂದ್ರೆ, ನೀನು ಮೊದಲು ನಿನ್ನ ಶ್ರೀಮಂತಿಕೆಯನ್ನು ಬಿಟ್ಟು, ನೀನು ಹಣವನ್ನು ಬಿಟ್ಟು ದೇವರ ಬಳಿಗೆ ಬಾ. ನಮ್ಮ ಆಧ್ಯಾತ್ಮಿಕದ ಜೀವನ ಹೇಗಿದೆ ಗೊತ್ತಾ? 2 ದೋಣಿಯ ಮೇಲಿನ ಜೀವನ. ದೇವರು ಬೇಕು, ಹಣನೂ ಬೇಕು. ಇಲ್ಲಿ ಬಂದಾಗ ನಾವು ಎಲ್ಲಿರೋಣ, ಅಲ್ಲಿ ಹೋದಾಗ ಅಲ್ಲಿರೋಣ. ನಮ್ಮ ಮುಖವಾಡದ ಜೀವನ
ನಮಗೆ ಇಲ್ಲಿ ಬಂದಾಗ ಆಧ್ಯಾತ್ಮಿಕತೆ ಮುಖವಾಡ, ಆಚೆ ಹೋದಾಗ ಮನರಂಜನೆ ಮುಖವಾಡ, ಮನೆಗೆ ಹೋದಾಗ ಒಳ್ಳೆಯ ಮಗನ ಮುಖವಾಡ ಹಾಕ್ಕೊಂಡು ನಮ್ಮ ಜೀವನ ಮಾಡ್ತಾ ಇದ್ದೇವೆ. ನನ್ನ ಆತ್ಮೀಯ ಸಹೋದರ ಪ್ರಸಂಗ ಭಾಳ ಉದ್ದ ಆಗಿದೆ, ಕ್ಷಮಿಸಿ. ಯವನಸ್ಥರಿಗೋಸ್ಕರ 40 ನಿಮಿಷ ನಾವು ಬೇರ್ಪಡೋಣ. ಯೇಸು ಸ್ವಾಮಿ ಕೊನೆಗೆ ಹೇಳಿದಂಥ ಮಾತು, ನೀನು ನಿನ್ನ ಆಸ್ತಿಯನ್ನು ಮಾರಿ ಬಡವರಿಗೆ ಕೊಡು ಬಾ. ಹಾಗಾದರೆ ಯೇಸುವನ್ನು ಹಿಂಬಾಲಿಸಬೇಕಂದ್ರೆ ಯೇಸು ಹಣ ಕೇಳೋದಿಲ್ಲ. ಯೇಸು ಹಣ ಕೇಳೋದಿಲ್ಲ. ಎಲ್ಲ ದೇವರು ಹಣ ಕೇಳ್ಬೋದು, ಆದರೆ ಯೇಸು ಏನು ಹೇಳ್ತಾರೆ? ನಿನ್ನ ಹಣವನ್ನು ಮಾರಿ, ನಿನ್ನ ಆಸ್ತಿಯನ್ನು ಮಾರಿ ನನ್ನ ಸಂಗಡ ಬಾ. ನನ್ನ ಪ್ರಿಯ ಯವನಸ್ಥರೇ, ದೇವರ ವಾಕ್ಯ ನಮ್ಮಲ್ಲಿ ಕೆಲಸ ಮಾಡಬೇಕು. ಆಧ್ಯಾತ್ಮಿಕತೆ ಭಯ ಬೇಕು ನಮಗೆ. ಸಭೆಯಲ್ಲಿ ನಾವು ಆರಾಧನೆಗೆ ಬರಬೇಕು. ಆರಾಧನೆಯಲ್ಲಿ ವ್ಯತ್ಯಾಸಗಳಾಗ್ಬೋದು. ಆರಾಧನೆಗಳಲ್ಲಿ ನೀವು ಅಂದುಕೊಂಡ ಹಾಗೆ ಕೈ ಎತ್ತದೇ ಇರಬಹುದು. ಆರಾಧನೆ ನೀವು ಅಂದುಕೊಂಡ ಹಾಗೆ ಪ್ರೈಸ್ ಅಂಡ್ ವರ್ಷಿಪ್ ಮಾಡದೇ ಇರಬಹುದು. ಆದರೆ ಆರಾಧನೆಯಲ್ಲಿ ದೇವರು ಇರ್ತಾನೆ. ಹಾಗೆ ನಾನು ಹೇಳುವಂಥದ್ದು, ಆರಾಧನೆಯಲ್ಲಿ ದೇವರು ಇರ್ತಾನೆ ಎನ್ನುವಂಥದ್ದನ್ನು ಅನುಭವ ಮಾಡಿ. ಈ ಸಭೆ ಯವನಸ್ಥರ ನಿಮಗೆ ಎಲ್ಲ ಕೊಟ್ಟಿದೆ. ನೀನು ಸಭೆಗೆ ಏನು ಕೊಡ್ತೀವಿ? ಎಲ್ಲ ಕೊಟ್ಟಿದೆ. ಬ್ಯಾಪ್ಟಿಸಮ್ ಕೊಟ್ಟಿದೆ, ಕನ್ಫರ್ಮೇಷನ್ ಕೊಟ್ಟಿದೆ, ಮದುವೆ ಕೊಟ್ಟಿದೆ, ಎಲ್ಲ ಕೊಡುತ್ತೆ. ನಾನು ಈ ಸಭೆಗೆ ನಿನ್ನ ಸಮಯ ಕೊಡು. ಟೈಮ್, ನಾಟ್ ಅ ನೆಗೆಟಿವ್ ಥಾಟ್. ವೆನ್ ಐ ಕಾಲ್ ದೆಮ್, ದೇ ಸೆಡ್ ನೋ, ದೇ ಸೆಡ್ ಡಿಫ್ರೆಂಟ್ ವರ್ಷನ್. ಈ ಸಭೆಯಲ್ಲಿ ಯವನಸ್ಥರು ಮೇಲೆ ಬರಬೇಕು. ಯವನಸ್ಥರು ಆಧ್ಯಾತ್ಮಿಕತೆಯಲ್ಲಿ ಬಲಗೊಳ್ಳಬೇಕು. ಆಗ ಮಾತ್ರ ನಮ್ಮ ಸಭೆ ಯವನಸ್ಥರಿಂದ ತುಂಬಿರ್ತದೆ. ಒಂದು ಸಮಯ ಬರ್ತದೆ ಯವನಸ್ಥರು ಸಭೆಯಲ್ಲಿರೋದಿಲ್ಲ. ನಮ್ಮಂಥ ವಯಸ್ಸಾದವರು ಸಭೆಯಲ್ಲಿರ್ತಾರೆ. ವಯಸ್ಸಾದವರು ಬಂದು ಪ್ರಸಂಗ ಮಾಡಿ ಹೋಗ್ತಾರೆ. ಆಗ ಎಲ್ಲವೂ ವ್ಯರ್ಥವೇ ವ್ಯರ್ಥ, ಸಮಸ್ತ ವ್ಯರ್ಥ ಅಂತ ಪ್ರಸಂಗಿ ಕೊನೆಗೆ ಹೇಳಿ, ಯೌವನದಲ್ಲಿ ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸು. ಪ್ರಾರ್ಥನೆ ಮಾಡೋಣ. ಸ್ವಾಮಿ, ನೀನು ಕೊಟ್ಟ ವಾಕ್ಯದ ಆಶೀರ್ವಾದಕ್ಕಾಗಿ, ಈ ವಾಕ್ಯದ ಬಲಕ್ಕಾಗಿ ನಿನಗೆ ಸ್ತೋತ್ರ ಹೇಳ್ತೇವೆ. ಸ್ವಾಮಿ, ನಮ್ಮ ಶೇಫರ್ ಸ್ಮಾರಕ ದೇವಾಲಯದ ಸಭೆಯ ಮಕ್ಕಳನ್ನು, ಯವನಸ್ಥರನ್ನು ನೀನು ಆಶೀರ್ವಾದ ಮಾಡು. ಕಥನೆ, ನಿನ್ನ ವಾಕ್ಯ ಬಿತ್ತಲ್ಪಟ್ಟಿದೆ, ಅದು 100ರಷ್ಟು ಅದು ಫಲ ಕೊಡಲಿ. ಈ ಸಭೆಗೆ ದಾರ್ಶನಿಕರು ಬೇಕು ಸ್ವಾಮಿ. ಈ ಸಭೆಗೆ ಕೆಲಸಗಾರರು, ಈ ಸಭೆಗೆ ಎಲ್ಲವನ್ನು ನಿರಾಕರಿಸಿ ರನ್ ಫಾರ್ ಕ್ರೈಸ್ಟ್, ವಿನ್ ಫಾರ್ ಕ್ರೈಸ್ಟ್ ಎನ್ನುವಂಥ ರೀತಿಯಲ್ಲಿ ಕ್ರಿಸ್ತನಿಗೋಸ್ಕರ ನಾನು ಜಯಿಸ್ತೇನೆ, ಕ್ರಿಸ್ತನಿಗೋಸ್ಕರ ನಾನು ಓಡುತ್ತೇನೆ ಎನ್ನುವಂತಹ ಕಾರ್ಯದಲ್ಲಿ ನಮ್ಮೆಲ್ಲ ಮಕ್ಕಳನ್ನು ಆಶೀರ್ವಾದ ಮಾಡು. ನಿನ್ನ ಹಸ್ತಗಳಿಗೆ ನಮ್ಮನ್ನು ಒಪ್ಪಿಸ್ತೇವೆ. ಯೇಸುವಿನ ಮೂಲಕ ದೀನತೆಯಿಂದ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ. ಆಮೆನ್. ಸಭೆಗೆ ತಿಳಿಸುವ ಸಭಾ ಪ್ರಕಟಣೆಯನ್ನು ಕಾರ್ಯದರ್ಶಿಯವರಿಂದ ಕೇಳಿಸಿಕೊಳ್ಳೋಣ. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪರಿಶುದ್ಧನಾದ ದೇವರೇ, ನೀನು ನಮ್ಮ ಪರಮ ತಂದೆಯೂ ಸರ್ವಶಕ್ತನೂ ನಿತ್ಯ ದೇವರೂ ಆಗಿರುವಿ. ನೀನು ಕೃಪಾ ಸಂಪೂರ್ಣನು, ದೇವ ದೂತರಿಂದಲೂ ಪ್ರಧಾನ ದೂತರಿಂದಲೂ ಪರಲೋಕದ ಸಮೂಹದವರೆಲ್ಲರಿಂದಲೂ ಆರಾಧನೆಯನ್ನು ಘನತೆಯನ್ನು ಹೊಂದಿರುವವನು ಆಗಿರುವುದಕ್ಕಾಗಿ ನಿನಗೆ ಸ್ತೋತ್ರ ಪ್ರಭು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ಪರಿಶುದ್ಧವಾದ ಆರಾಧನೆಗೆ ಆಗಮಿಸಿರುವ ತಮ್ಮೆಲ್ಲರನ್ನು ಕ್ರಿಸ್ತೇಸುವಿನ ಸುಮಧುರ ನಾಮದಲ್ಲಿ ವಂದಿಸಿ
ಸ್ವಾಗತಿಸುತ್ತೇವೆ. ಮುಂದಿನ ಭಾನುವಾರ ಬೆಳಗ್ಗೆ 8:30 ಗಂಟೆಗೆ ನಮ್ಮ ಆಲಯದಲ್ಲಿ ಆರಾಧನೆಯು ನಡೆಸಲ್ಪಡುವುದು. ಕಳೆದ ವಾರದಲ್ಲಿ ಬಂದಂಥ ಕಾಣಿಕೆಗಳ ವಿವರ: ಜನರಲ್ ಆಫರಿಂಗ್ 8,912, ಥ್ಯಾಂಕ್ಸ್ ಆಫರಿಂಗ್ 12,100, ವೆಡ್ಡಿಂಗ್ ಆ್ಯನಿವರ್ಸರಿ 1,200, ಹಾರ್ವೆಸ್ಟ್ ಆಫರಿಂಗ್ 11,400, ಕ್ಲಾಸ್ ಮನಿ 6,650, ಬರಿಯಲ್ ಫಂಡ್ 1,800, ಪೂರ್ ಫಂಡ್ 1,330, ಬೈಬಲ್ ಫಂಡ್ 1,220. ಒಟ್ಟು ಸಂಗ್ರಹವಾದ ಕಾಣಿಕೆ 44,612 ರುಗಳು. ಮರಣವಾರ್ತೆ: ಕಳೆದ ವಾರದಲ್ಲಿ ನಮ್ಮ ಸಭೆಯ ಸದಸ್ಯರಾದ ಶ್ರೀಮತಿ ಗ್ರೇಸ್ ವೈಲೆಟ್ ಹಾಗೂ ಶ್ರೀಮತಿ ಶಾರದಮ್ಮ ಇವರು ಕರ್ತನಲ್ಲಿ ನಿದ್ರೆ ಹೋದರೆಂದು ತಿಳಿಸಲು ವಿಷಾದಿಸುತ್ತೇವೆ. ಇವರ ಕುಟುಂಬದವರಿಗಾಗಿ ಪ್ರಾರ್ಥಿಸುವಂತೆ ಸಭಾಪಾಲಕರನ್ನು ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ನಾವು ಸಂಗೀತವನ್ನು ಹಾಡುತ್ತಾ ಈ ಪ್ರಿಯರಿಗೆ ನಮ್ಮ ನಮನವನ್ನು ಸಲ್ಲಿಸಿ ಆ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡೋಣ. ಹೌದು ರಮ್ಯ ನಿವಾಸವಿ ದೇವಜನ ಪ್ರಾರ್ಥನೆ ಮಾಡೋಣ. ಸ್ವಾಮಿ, ಈ ಸಂದರ್ಭದಲ್ಲಿ ನಿನ್ನಲ್ಲಿ ದೀರ್ಘ ನಿದ್ರೆಗೆ ಹೋದಂತಹ ಶ್ರೀಮತಿ ಶಾರದಮ್ಮ, ಶ್ರೀಮತಿ ವೈಲೆಟ್ ಗ್ರೇಸ್, ಈ ಇಬ್ಬರು ಕರ್ತನೆ ತಮ್ಮ ಜೀವನವನ್ನು ಮುಗಿಸಿ ನಿತ್ಯ ಜೀವಕ್ಕೆ ನಿನ್ನಲ್ಲಿ ಸೇರಿ ಹೋಗಿದ್ದಾರೆ. ಸ್ವಾಮಿ, ಅವರ ಜೀವನಕ್ಕಾಗಿ, ಅವರ ಬದುಕಿಗಾಗಿ ನಾವು ಸ್ತೋತ್ರ ಹೇಳ್ತೇವೆ. ನಮ್ಮ ಸಭೆಯ ಆರಾಧನೆಯಲ್ಲಿ, ಸಭೆಯ ಸಂಸ್ಕಾರಗಳಲ್ಲಿ ನಿನ್ನ ಸಾಕ್ಷಿಯಲ್ಲಿ ಅವರು ಬದುಕಿದ್ದಾರೆ. ಅದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಬಿಟ್ಟು ಹೋದಂತಹ ಅವರ ಕುಟುಂಬಕ್ಕಾಗಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ನೀನು ಸಾಂತ್ವನ ಕೊಡುವಂಥ ದೇವರು, ಸಮಾಧಾನವನ್ನು ನಮಗೆ ಬಿಟ್ಟು ಹೋದಂತಹ ರಕ್ಷಕನು. ಕರ್ತನೆ, ಆ ಕುಟುಂಬಗಳಿಗೆ, ಮಕ್ಕಳಿಗೆ ಧೈರ್ಯ ಕೊಡು, ಬಲ ಕೊಡು, ಸಮಾಧಾನ ಕೊಡು. ನಾಳೆ ನಡೆಯುವಂತಹ ಅವರ ಅಂತಿಮವಾದಂತಹ ಆ ಭೂಸ್ಥಾಪನಾ ಕಾರ್ಯದಲ್ಲಿ ನಿನ್ನ ಪ್ರಸನ್ನತೆ ನಮ್ಮ ಸಂಗಡ ಇರಲಿ. ಕುಟುಂಬವನ್ನು ನಿನ್ನ ಹಸ್ತಗಳಿಗೆ ಒಪ್ಪಿಸ್ತೇವೆ. ಯೇಸು ಕ್ರಿಸ್ತನ ಮೂಲಕ ದೀನತೆಯಿಂದ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ. ಆಮೇನ್. ದಯಮಾಡಿ ಸಭೆಯರು ಕುಳಿತುಕೊಳ್ಳುವಂತೆ ಕೇಳಿಕೊಳ್ತೇವೆ. ಈ ವಾರದಲ್ಲಿ ತಮ್ಮ ಜನನ ದಿವಸ ಮತ್ತು ವಿವಾಹದ ವಾರ್ಷಿಕೋತ್ಸವವನ್ನು ಕಾಣುವಂತಹ ಪ್ರಿಯರನ್ನು ನಾವು ನೆನೆಸಿಕೊಳ್ಳೋಣ. ಮಿಸ್ಟರ್ ಎಂ ಪ್ರಕಾಶ್ ವೈಲ್ಶುರಿ, ಮಿಸಸ್ ಗೀತಾರಾಣಿ, ಮಿಸಸ್ ರೋಮಿಲ್ಲಾ ಕ್ರಿಸ್ಟಬೆಲ್ ಕಲ್ಯಾಣ್, ಮಿಸ್ ದಿವ್ಯಾ ಗ್ರೇಸ್, ಮಿಸಸ್ ಸಂಧ್ಯಾ ಅನಿಲ್, ಮಿಸ್ ಬ್ಲೆಸ್ಸಿ ಎಸ್ತೇರ್, ಮಿಸಸ್ ರತ್ನ, ಮಿಸ್ಟರ್ ಸ್ಯಾಮ್ಯುಯಲ್ ಜಗದೀಶ್, Mrs. Kirti Elizabeth, Mrs. Chitralekha Vincent, Mr. Lalit Abhinan, Mrs. Grace Padma, Mrs. Sheila Daniel, Kumari Christina Supriya, Miss Shija Daphne, Mrs. Ivy Stephen, Mr. John Thomas, Mrs. Shushila Pushpa, Miss Grace Supriya, Master Evan Kairan, Mrs. Mary Alexander.
ಅದೇ ರೀತಿಯಲ್ಲಿ ತಮ್ಮ ವಿವಾಹದ ವಾರ್ಷಿಕೋತ್ಸವವನ್ನು ಕಾಣುವಂಥ ಪ್ರಿಯರು ಮಿಸ್ಟರ್ ಸುದರ್ಶನ್ ಮೂರ್ತಿ ಆ್ಯಂಡ್ ಮಿಸಸ್ ಮಂಜುಳಾ, ಮಿಸ್ಟರ್ ಉಲ್ಲಾಸ್ ಕ್ರಿಸ್ಟಫರ್ ಆ್ಯಂಡ್ ಮಿಸಸ್ ನೀತಾ ಉಲ್ಲಾಸ್, ಮಿಸ್ಟರ್ ವಿನಯ್ ಹಾಲಿಡೇ ಆ್ಯಂಡ್ ಮಿಸಸ್ ಸ್ಮಿತಾ ವಿನಯ್, ಮಿಸ್ಟರ್ ಚಾರ್ಲ್ಸ್ ವಿಲ್ಫ್ರೆಡ್ ಆ್ಯಂಡ್ ಮಿಸಸ್ ರೀನಾ ಉಲ್ಲಾಸಿನಿ, ಮಿಸ್ಟರ್ ಪ್ರವೀಣ್ ಸೆಬಾಸ್ಟಿನ್ ಬಂಗೇರಾ ಆ್ಯಂಡ್ ಮಿಸಸ್ ಗ್ರೇಸ್ ಪ್ರಿಸಿಲಾ, ಮಿಸ್ಟರ್ ಕೆನೆತ್ ಕೆ ಸ್ಟೀಫನ್ ಆ್ಯಂಡ್ ಮಿಸಸ್ ರಂಜಿನಿ ಕೆ ಸ್ಟೀಫನ್, ಮಿಸ್ಟರ್ ಈವನ್ ಫೆಡ್ರಿಕ್ ಆ್ಯಂಡ್ ಮಿಸಸ್ ಸೋಫಿಯಾ ಫೆಡ್ರಿಕ್, ಮಿಸ್ಟರ್ ವಿವಿಯನ್ ಸ್ನೇಹಕುಮಾರ್ ಆ್ಯಂಡ್ ಮಿಸಸ್ ಜಬಾ ಮಲ್ಲರ್. ಮತ್ತು ತಮ್ಮ ಜನ ದಿವಸ ಕಾಣುವಂಥವರು ಮಿಸಸ್ ಅನಿತಾ ಜಾಸ್ಮಿನ್ ಅವರು ಸಹ ತಮ್ಮ ಜನ ದಿವಸವನ್ನು ಕಾಣಿದ್ದಾರೆ. ನಾವು ಸಂಗೀತವನ್ನು ಹಾಡೋಣ, ಅವರಿಗೆ ಒಂದು ವಿಶೇಷವಾದಂತಹ ರೀತಿಯಲ್ಲಿ ದೇವರ ಆಶೀರ್ವಾದವನ್ನು ಕೋರೋಣ. ಅದೇ ರೀತಿಯಲ್ಲಿ ನಮ್ಮ ಸಭೆಯಲ್ಲಿ ನಿವೃತ್ತಿ ಆದಂಥವರಿಗೆ 60 ವರ್ಷ ನಿವೃತ್ತಿ ಆದಂಥವರಿಗೆ ಸಭೆಯ ಪರವಾಗಿ ಗೌರವ ಸಲ್ಲಿಸುವಂಥದ್ದು ನಮ್ಮ ಆದ್ಯ ಕರ್ತವ್ಯ. ಅನೇಕರು ನಿವೃತ್ತಿ ಆದ ತಕ್ಷಣ ಖಂಡಿತವಾಗಿ ನಮಗೆ ಹೆಸರು ಮಿಸ್ ಆಗಬಹುದು. ದಯಮಾಡಿ ನೀವು ತಿಳಿಸಿರಿ. ನಿಮಗೆ ಸಭೆಯ ಪರವಾಗಿ ನಿಮ್ಮ ಮುಂದಿನ ಜೀವನಕ್ಕೆ ನಾವು ಶುಭವನ್ನು ಕೋರ್ತೇವೆ. ಈ ಸಂದರ್ಭದಲ್ಲಿ ಶ್ರೀಮತಿ ಸೌಮ್ಯಲತಾ ಅವರಿಗೆ ನಾವು ಸಭೆಯ ಪರವಾಗಿ ಪ್ರೀತಿಪೂರ್ವಕವಾದಂಥ ವಂದನೆ ಹೇಳ್ತೇವೆ. ಅವರು ಮುಂದೆ ಬರುವಂತೆ ಅವರನ್ನು ಕೇಳ್ಕೊಳ್ತೀನಿ. ಅದೇ ರೀತಿಯಲ್ಲಿ ಶ್ರೀಯುತ ಎಂ ಪ್ರಕಾಶ್ ವೈಲ್ಶಿರಿ ಸಹ ಅವರು ಸಹ UTCಯಲ್ಲಿ ಇಷ್ಟು ವರ್ಷಗಳು ಸೇವೆ ಮಾಡಿ ಬಹುಶಃ ಅಂತ ಕೇಳ್ಕೊಳ್ತೇನೆ. ಅದೇ ರೀತಿಯಲ್ಲಿ ನಮ್ಮ ಸಭೆಯ ಶ್ರೀಯುತ ಕಿಶೋರ್ ವೆಸ್ಲಿ ಅವರ ಕುಟುಂಬದವರು ಮುಂದೆ ಬರುವಂತೆ ಅವರನ್ನು ಪ್ರೀತಿಯಿಂದ ಕೇಳಿಕೊಳ್ತೇನೆ. ನಂತರ ಸಂಗೀತ ಹಾಡುವಾಗ ತನ್ನ ಜನನ ದಿವಸ ಮತ್ತು ವಿವಾಹದ ವಾರ್ಷಿಕೋತ್ಸವವನ್ನು ಕಾಣುವಂಥವರು ಮುಂದೆ ಬರುವಂತೆ ಕೇಳಿಕೊಳ್ತೇನೆ. ಪ್ರಾರ್ಥನೆ ಮಾಡೋಣ. ಕರ್ತನೇ, ಸಕಲ ಆಶೀರ್ವಾದಗಳಿಗೆ ಮೂಲ ಕರ್ತನೆ, ಸದಾಕಾಲವೂ ನಮ್ಮ ಕುಟುಂಬ ಬಾಳ್ವಿಕೆ, ನಮ್ಮ ಅನುದಿನದ ಜೀವನವನ್ನು ಆಶೀರ್ವದಿಸಿ ನಡೆಸುವಂಥ ದೇವರೇ, ವಿಶೇಷವಾಗಿ ಈ ಸಂದರ್ಭದಲ್ಲಿ ಈ ಎಲ್ಲ ಪ್ರಿಯರಿಗಾಗಿ ನಿನ್ನಲ್ಲಿ ಪ್ರಾರ್ಥಿಸುತ್ತೇವೆ. ನಿನ್ನ ವಿಶೇಷವಾದಂಥ ದಯೆ, ನಿನ್ನ ವಿಶೇಷವಾದಂಥ ಕೃಪೆ, ನಿನ್ನ ನಡೆಸುವಿಕೆಗಾಗಿ ನನಗೆ ಸ್ತೋತ್ರ. ಕರ್ತನೇ, ತಮ್ಮ ಜನನ ದಿವಸವನ್ನು ಕಂಡಂಥ ಪ್ರಿಯರಿಗಾಗಿ, ತಮ್ಮ ವಿವಾಹ ವಾರ್ಷಿಕೋತ್ಸವವನ್ನು ಕಂಡಂತಹ ದಂಪತಿಗಳಿಗಾಗಿ ನನಗೆ ಸ್ತೋತ್ರ ಹೇಳ್ತೇವೆ. ಸ್ವಾಮಿ, ನೀನು ನಂಬಿಗಸ್ತನಾಗಿ ಸದಾಕಾಲವೂ ಅವರ ಸಂಗಡ ಇದ್ದು ಅವರನ್ನು ನಡೆಸಿದ್ದಿ. ಕುಟುಂಬವಾಗಿ ಕಟ್ಟಲ್ಪಟ್ಟಿದ್ದಾರೆ.
ಕುಟುಂಬವಾಗಿ ಆಶೀರ್ವಾದಕ್ಕೆ ಪಾತ್ರವಾಗಿದ್ದಾರೆ. ಕುಟುಂಬದಲ್ಲಿ ನಿನ್ನ ಬಲವನ್ನು ಹೊಂದಿಕೊಂಡಿದ್ದಾರೆ. ಸ್ವಾಮಿ, ನಿನ್ನ ಬಳಿಗೆ ಬಂದಿದ್ದಾರೆ. ನಿನ್ನ ಬಳಿಗೆ ಬಂದಂಥವರನ್ನು ನೀನು ಸ್ವೀಕರಿಸಿ ಆಶೀರ್ವದಿಸಿ ಬಲಪಡಿಸುವಂಥ ಕರ್ತನು. ಈ ಪ್ರಿಯರಿಗಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಕರ್ತನೆ, ನಮ್ಮ ಸಭೆಯಲ್ಲಿದ್ದಾರೆ. ನಮ್ಮ ಸಭೆಯಲ್ಲಿ ಇವರ ಪ್ರಸನ್ನತೆ, ಇವರ ಇರುವಿಕೆಗಾಗಿ ನಿನಗೆ ಸ್ತೋತ್ರ ಹೇಳ್ತೇವೆ. ಹೊಸ ವರ್ಷಕ್ಕೆ ಕಾಲಿಟ್ಟಿದ್ದಾರೆ ಸ್ವಾಮಿ. ಈ ಹೊಸ ವರ್ಷದ ಸಂದರ್ಭದಲ್ಲಿ ಎಲ್ಲ ಕುಟುಂಬದ ಸಂಗಡ, ಮಕ್ಕಳ ಸಂಗಡ, ಯವನಸ್ಥರ ಸಂಗಡ, ಹಿರಿಯರ ಸಂಗಡ ನೀನು ನಿನ್ನ ವಿಶೇಷವಾದಂಥ ಕೃಪೆಯಿಂದ ತುಂಬಿಸು. ಕರ್ತನೆ, ತಮ್ಮ ಜೀವನದಲ್ಲಿ ಅತ್ಯುತ್ತಮವಾದಂಥ ಕಾರ್ಯನಿರ್ವಹಿಸಿ ವಿಶ್ರಾಂತಿಗೆ ಮತ್ತು ವಿಶ್ರಾಂತ ಜೀವನಕ್ಕೆ ನಡೆಸಲ್ಪಡುವಂತಹ ಪ್ರಿಯರನ್ನು ನಾವು ನೆನೆಸಿಕೊಳ್ತೇವೆ. ಕರ್ತನೆ, ಅವರಿಗೆ ಆರೋಗ್ಯ ಕೊಡು, ಬಲ ಕೊಡು, ಸಮಾಧಾನ ಕೊಡು. ನಿನ್ನ ಹಸ್ತಗಳಿಗೆ ನಮ್ಮೆಲ್ಲರನ್ನು ಒಪ್ಪಿಸಿಕೊಡ್ತೇವೆ. ಯೇಸು ಕ್ರಿಸ್ತನ ಮೂಲಕ ದೀನತೆಯಿಂದ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ. ಆಮೆನ್. ನಿಮ್ಮೆಲ್ಲರಿಗೆ ಪ್ರೀತಿಪೂರ್ವಕವಾದಂತಹ ಶುಭಾಶಯವನ್ನು ಕೋರ್ತೇನೆ. ದಯಮಾಡಿ ಸಭೆಯವರು ಕುಳಿತುಕೊಳ್ಳುವಂತೆ ನಿಮ್ಮನ್ನು ಕೇಳ್ಕೊಳ್ತೇನೆ. ಶ್ರೀಮತಿ ಸೌಮ್ಯಲತಾ ಆಂಟಿಯವರು ನನ್ನನ್ನು ರಿಕ್ವೆಸ್ಟ್ ಮಾಡಿಕೊಂಡ್ರು, 2 ನಿಮಿಷಗಳ ಕಾಲ ನಾನು ಮಾತನಾಡಬೇಕಂತ ಹೇಳಿ. ಸೊ ಅವರಿಗೆ 2 ನಿಮಿಷಗಳ ಕಾಲ ಅವಧಿಯನ್ನು ಅವರಿಗೆ ಕೊಡ್ತೇನೆ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಈ ದಿನ ನಾನು ಸೆಪ್ಟೆಂಬರ್ 30ರಂದು ನಿವೃತ್ತಿ ಆದೆ. ನಾನು ಬಳ್ಳಾರಿಯಿಂದ ಬೆಂಗಳೂರಿಗೆ ಬಂದು ಈ 41 ವರ್ಷಗಳ ಹೆಚ್ಚು ಕಡಿಮೆ ಸೇವೆಯನ್ನು ಸಲ್ಲಿಸಿದಂತೆ ದೇವರ ಕೃಪೆ ಮಾಡಿದ್ದಕ್ಕೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ಮತ್ತು ಮುಖ್ಯವಾಗಿ ನಾನು ಹೇಳುವುದೇನೆಂದರೆ, ನಮ್ಮ ಈ ಒಂದು ಕ್ರೈಸ್ತ ಸಮುದಾಯ ಎಲ್ಲಿ ಏನು ಇದೆ, ಏನು ನಡೀತಾ ಇದೆ, ಏನು ಇಲ್ಲ ಅನ್ನೋದು ಯಾರಿಗೂ ನಾವು ತಿಳ್ಕೊಳ್ಳಿಕ್ಕೆ ಹೋಗಲಿಕ್ಕೆ ಇಷ್ಟಪಡೋದಿಲ್ಲ. ಮುಖ್ಯವಾಗಿ ಹೇಳಬೇಕಂದ್ರೆ CSI ಸಭೆಗಳದು ನಾನು ಮಾತಾಡೋದು. ಯಾವುದಕ್ಕೂ ನಾವು ಒಂದು ಇದು ಕೊಡೋದಿಲ್ಲ. ಅದೇ ಇದೆ ಬೇರೆ ಕ್ರಿಶ್ಚಿಯನ್ ಸಭೆಗಳು, ಕ್ಯಾಥಲಿಕ್ಸ್ ಇರಬಹುದು, ಪೆಂಟಿಕಾಸ್ಟಲ್ಸ್ ಇರಬಹುದು, ತಮಿಳಿಯನ್ಸ್ ಇರಬಹುದು, ಮಲಯಾಳೀಸ್ ಇರ್ಬೋದು, ಇವರು ಎಲ್ಲ ಒಂದು ಇದುಗಳಲ್ಲಿ ಭಾಗವಹಿಸ್ತಾರೆ, ಪಾರ್ಟಿಸಿಪೇಷನ್ ಮಾಡ್ತಾರೆ. ನಮ್ಮವ್ರಿಗೆ ನನಗೆ ದೇವರೊಂದು ಸದವಕಾಶ ಕೊಟ್ಟಾಗ ಅನೇಕರನ್ನು ನಾನು ಪಾಸ್ಟರ್ಸ್ ಇರ್ಬೋದು, ನಮ್ಮ ಸೆಕ್ರೆಟ್ರೀಸ್ಗಳಿರ್ಬೋದು, ಬೇರೆ ಸಭೆಗಳ ಸೆಕ್ರೆಟ್ರೀಸ್ ಇರ್ಬೋದು, ಎಲ್ಲರನ್ನೂ ನಾನು ಕೇಳಿಕೊಂಡಾಗ ಬರ್ತೇನೆ ಅಂತಾರೆ, ಯಾರೂ ಬರೋದಿಲ್ಲ. ಯಾವುದೇ ಒಂದು ವಿಷಯಕ್ಕಾಗಲಿ ಇವತ್ತಿಗೆ ನಮ್ಮ CSI ಸಭೆದು ಒಂದು ಎಲ್ಲಿ ಸ್ಥಳನೂ ಇಲ್ಲ, ಒಂದು ಜಾಗನೂ ಇಲ್ಲ. ನಾವೊಂದು ಫಂಕ್ಷನ್ಸ್ ಮಾಡಬೇಕು, ಒಂದು ಸಭೆ ನಡೆಸಬೇಕು, ಎಲ್ಲ ಬೌದ್ಧಿಕ ಧರ್ಮಗಳಲ್ಲೂ ಒಂದು ಇಂಥ ಸಮಾಜ, ಇಂಥ ಸಭೆ ಅಂತ ಇದೆ. ಆದರೆ ನಮ್ಮ CSI ಇದಕ್ಕೆ ಇವತ್ತಿನವರೆಗೂ ಒಂದು ಇಲ್ಲ. ಈಗ ಮುಖ್ಯವಾಗಿ ನನಗೆ ಇನ್ನೂ ಒಂದು 3 ವರ್ಷ ಕಾಲ ಅಧಿಕ ಸೇವೆ ಬಂದರೂ ನಾನು ಮಾಡಲಿಕ್ಕೆ ಇಷ್ಟ ಇಲ್ಲ. ಬೇರೆ ಸಮಯ ಸಾಧಿಸಿ ಬೇರೆದನ್ನು ಸಾಧಿಸಬೇಕು ಅನ್ನೋದು ನನ್ನ ಒಂದು ಉದ್ದೇಶ ಆಗಿದೆ. ಈಗ ನಾವು ಒಂದು ಅಲೆಕ್ಸಾಂಡರ್ ಅಂತ IAS ಆಫೀಸರ್ ಇದ್ದರು. ಅವರು ನಾವು ಎಲ್ಲರೂ, ನಾನು ಇನ್ನೂ ಸರ್ವೀಸಲ್ಲಿರುವಾಗಲೇ, ಇದು 1 ವರ್ಷ ಹಿಂದಿನ ಮಾತು, ನಾವೆಲ್ಲರೂ ಕರ್ನಾಟಕ ಕ್ರಿಶ್ಚಿಯನ್ ಎಂಪ್ಲಾಯೀಸ್ ಅಸೋಸಿಯೇಷನ್ ಅಂತ ಒಂದು ಸಂಘ ಮಾಡಿದೆ. ಆ ಸಂಘದಲ್ಲಿ ಸುಮಾರು ಎಲ್ಲ ಕರ್ನಾಟಕ ಅಂದರೆ ಎಲ್ಲ ಊರುಗಳವರು ಆಗಿದ್ದಾರೆ. ನಮ್ಮ ಬೆಂಗಳೂರಿನಲ್ಲಿ ಇರೋರು ಆಗಿರೋದು ತುಂಬ ವಿರಳವಾಗಿದೆ ಅಂತ ನಾನು ನೆನೆಸ್ತೇನೆ. ಅದರಿಂದ ಪ್ರತಿಯೊಬ್ಬರು ಏನಾದರೂ ಸಂಘದ ಒಂದು ಇದು ಬೇಕಿದ್ದರೆ ದಯವಿಟ್ಟು ನನ್ನ ಸಂಪರ್ಕಿಸಿ. ಅದರಲ್ಲಿ ನೀವು ಇದು ಮಾಡಿ, ಆನ್ಲೈನ್ ಇದೆ, ಎಲ್ಲ ಇದೆ. ಇದಕ್ಕೆ ಮತ್ತಾಯ ಅಂತ ಒಬ್ಬರು KAS ಆಫೀಸರ್ ಇದ್ದಾರೆ. ಅವರು ತುಂಬ ಕಷ್ಟಪಟ್ಟು ಹೋರಾಡಿ ಒಂದು ಸ್ಥಳನ CM ಹತ್ರ ಒಂದು ಅಲಾಟ್ ಮಾಡಿಸ್ಕೊಳ್ತಾ ಇದ್ದಾರೆ. ನಾವೆಲ್ಲರೂ ಕೈ ಜೋಡಿಸೋಣ, ಎಲ್ಲರೂ ನಡೆಸೋಣ. ನಮ್ಮ ಕ್ರೈಸ್ತ ಸಭೆ, ಮುಖ್ಯವಾಗಿ ಕನ್ನಡ ಸಭೆ ಮುಂದೆ ಬರಬೇಕು ಅನ್ನೋದೇ ನನ್ನ ಅಭಿಲಾಷೆ. ಯಾರೇ ಏನೇ ಇದ್ರೂ ಇದಕ್ಕೆ ಒಂದೆಲ್ಲರೂ ಕೈ ಜೋಡಿಸಿದ್ರೇ ಒಂದಾಗೋದು. ಇಂಡಿವಿಜುವಲ್ ನಾವೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ಸದವಕಾಶವನ್ನು ತೊಟ್ಟಂಥ ಅಯ್ಯನವರಿಗೂ ಮತ್ತು ನಮ್ಮ ಸಭಾಪಾಲನಾ ಸಮಿತಿಯವರಿಗೂ ವಂದಿಸುವಳಾಗಿದ್ದೇನೆ. ಮತ್ತು ಈ ಗೌರವವನ್ನು ನನಗೆ ಕೊಟ್ಟಂತಹ ಪಾಸ್ಟರ್ ಮತ್ತು ಎಲ್ಲ ಸಭಾಪಾಲ ವಂದನೆಗಳನ್ನು ಸಮರ್ಪಿಸುತ್ತೇನೆ. ಥ್ಯಾಂಕ್ ಯು ಆಂಟಿ. ದೇವರು ನಿಮ್ಮ ಮುಂದಿನ ಜೀವಿತವನ್ನು ಆರೋಗ್ಯದಿಂದ ಬಲದಿಂದ ನಡೆಸಲಿ ಅಂತೇಳಿ ಶುಭಾಶಯವನ್ನು ಕೋರ್ತೇನೆ. ನಾವು ನಮ್ಮ ಕಾಣಿಕೆಯನ್ನು ದೇವರಿಗೆ ಸಮರ್ಪಿಸುವ ಹಾಗೆ ಹಾಡುವ ಜ್ಞಾನ ಕೀರ್ತನೆಯಲ್ಲಿ 102ನೇ ಜ್ಞಾನ ಕೀರ್ತನೆಯನ್ನು ಹಾಡೋಣ. ಆಗ ನಮ್ಮ ಕಾಣಿಕೆಯನ್ನು ದೇವರಿಗೆ ಸಮರ್ಪಿಸೋಣ. ನಿತ್ಯ ಭಾಗ್ಯವ ಒಂದು ಬಹುದಯ್ಯ ಕ್ರಿಸ್ತೇಸುವಿನಿಂದ ನಿತ್ಯ ಭಾಗ್ಯವ.
ಪ್ರಾರ್ಥನೆ ಮಾಡೋಣ. ಸ್ವಾಮಿ, ಈ ಒಂದು ಭಾನುವಾರದ ಸಂದರ್ಭದಲ್ಲಿ ನನಗೆ ತಂದು ಸಮರ್ಪಿಸಿದಂಥ ಕಾಣಿಕೆಗಳಿಗಾಗಿ ನನಗೆ ಸ್ತೋತ್ರ. ಸ್ವಾಮಿ, ನಾವು ನಿನ್ನ ಪರಿಶುದ್ಧ ಆಲಯದಲ್ಲಿ ಕಾಣಿಸಿಕೊಳ್ಳುವಂತಹ ಅವಕಾಶ ಕೊಟ್ಟಿದೆ. ಈ ವಾರವೆಲ್ಲ ನಮ್ಮ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ನಮ್ಮ ಕುಟುಂಬ ಜೀವನಗಳಲ್ಲಿ ಸಂತೋಷ ಸಮಾಧಾನದಿಂದ ಬದುಕುತ್ತಾ ಕರ್ತನೇ, ನಿನ್ನ ಬಳಿಗೆ ಬಂದು ಈ ಭಾನುವಾರದಲ್ಲಿ ನೀನು ಕೊಟ್ಟಂಥ ಎಲ್ಲ ಆಶೀರ್ವಾದಗಳನ್ನು ಸ್ಮರಿಸಿ, ನಮಗೆ ಕೊಟ್ಟಂಥ ಹೊಸ ವರ್ಷವನ್ನು ಸ್ಮರಿಸಿ, ಹೊಸ ಕುಟುಂಬ ಜೀವಿತದ ಬಾಳ್ವಿಕೆಗೆ ನಮ್ಮ ನಡೆಸಿದೆ. ಅದಕ್ಕಾಗಿ ನಿನಗೆ ಸ್ತೋತ್ರ ಹೇಳ್ತೇವೆ. ಕರ್ತನ, ಅನೇಕರು ತಮ್ಮ ಜನನ ದಿವಸ, ವಿವಾಹದ ವಾರ್ಷಿಕೋತ್ಸವ ಮತ್ತು ಬೇರೆ ಬೇರೆ ಸಂತೋಷದ ದಿವಸಗಳನ್ನು ಸ್ಮರಿಸಿ ನಿನಗೆ ಕಾಣಿಕೆ ಕೊಟ್ಟಿದ್ದಾರೆ, ನಿನ್ನನ್ನು ಸ್ಮರಿಸಿದ್ದಾರೆ, ನಿನಗೆ ಸ್ತೋತ್ರ ಹೇಳಿದ್ದಾರೆ. ಕೊಟ್ಟಂಥ ಪ್ರತಿಯೊಂದು ಹಸ್ತಗಳನ್ನು ನೀನು ಬಲಪಡಿಸು, ಆಶೀರ್ವದಿಸು ಕರ್ತನೆ. ಸ್ವಾಮಿ, ನಿನಗೆ ಕೊಟ್ಟಿದ್ದೇವೆ. ನೀನು ಯಾವಾಗಲೂ ನಮ್ಮನ್ನು ಸದಾ ಕಾಲವು ಸಮೃದ್ಧಿಯ ಪಥದಲ್ಲಿ ನಡೆಸುವಂಥ ದೇವರು. ತಲೆಬಾಗಿರುವಂಥ ಪ್ರತಿಯೊಬ್ಬರನ್ನು ನಿನ್ನ ಹಸ್ತಗಳಿಗೆ ಒಪ್ಪಿಸಿಕೊಡ್ತೇವೆ. ನೀನು ನಮ್ಮನ್ನು ಪರಿಪಾಲಿಸು, ನಡೆಸು ಎಂಬುದಾಗಿ ನಮ್ಮ ರಕ್ಷಕನೂ ಒಡೆಯನೂ ಆದಂಥ ಯೇಸುವಿನ ಮೂಲಕ ದೀನತೆಯಿಂದ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ. ಆಮೇಲೆ ನಾವೆಲ್ಲರೊಟ್ಟಾಗಿ ಯೇಸು ಸ್ವಾಮಿ ಅವರು ಕಲಿಸಿಕೊಟ್ಟ ಪ್ರಾರ್ಥನಾ ಅರಿಕೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆ,
ನಾಮವು ಪರಿಶುದ್ಧವೆನಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ಮಾನವದಿನದ ಆಹಾರ ಪಾಲಿಸು. ನಮಗೆ ತಪ್ಪು ಮಾಡೋದು ನಾವು ಕ್ಷಮಿಸದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸ ಕೇಳಿ ನಮ್ಮ ತಪ್ಪಿಸು. ರಾಜ್ಯವು ಬಲವು ಮಹಿಮಿಸಿದಾಕಲನವೇ ಸ್ವಾಮಿ, ಆಮೇನ್. ನಾವು ಹಾಗೆ ಇರುವಾಗ ಪ್ರಾರ್ಥನೆಯಲ್ಲಿ ನಮ್ಮನ್ನು ನಡೆಸುವಂತೆ ಕೇಳಿಕೊಳ್ಳುತ್ತೇನೆ. ಸರ್ವಶಕ್ತನೂ ಹಾಗೂ ಸರ್ವೋತ್ತಮನಾದ ದೇವರೇ, ಪ್ರಾರ್ಥನೆಯ ಈ ಸುಸಮಯಕ್ಕೆ ಸ್ತೋತ್ರ ಮತ್ತು ಕೃತಜ್ಞತೆಯೊಂದಿಗೆ ಬಂದಿರುತ್ತೇವೆ. CSI ಯುವಕರಾಗಿ ಸೇರಿ ಬಂದು ನಿನ್ನ ಶಾಶ್ವತ ವಾಕ್ಯಕ್ಕನುಗುಣವಾಗಿ ಜೀವಿಸುವುದಕ್ಕೆ ಸಹಾಯ ಮಾಡು. ನಿನ್ನ ದರ್ಶನ ಮತ್ತು ವಿವೇಕವನ್ನು ನೀಡಿರುವುದಕ್ಕಾಗಿ ನಾವು ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಆತನು ತನ್ನ ಅದ್ಭುತ ಕಾರ್ಯಗಳನ್ನು ಜ್ಞಾಪಕವನ್ನು ಉಳಿಯ ಮಾಡಿದ್ದಾನೆ. ಯೆಹೋವನು ದಯವೂ ಕನಿಕರವೂ ಉಳ್ಳವನು. ನಮ್ಮನ್ನು ಸೃಷ್ಟಿಸಿದ ದೇವರೇ, ನಿನ್ನ ಸೃಷ್ಟಿಯನ್ನು ಸಂರಕ್ಷಣೆ ಮಾಡುವುದಕ್ಕೆ ಜವಾಬ್ದಾರಿಯುಳ್ಳ ಮನವಾರ್ತೆಯವರು ಆಗುವಂತೆ ಸಹಾಯ ಮಾಡು. ಆಗ ನಿನ್ನ ಕೆಲಸದ ಒಳ್ಳೆಯತನವನ್ನು ಮುಂದಿನ ಪೀಳಿಗೆಯವರು ಅನುಭವಿಸಿ ಸಂತೋಷ ಪಡುತ್ತಾರೆ. ವಿಶ್ವವ್ಯಾಪಿಯಾದ ವ್ಯಾಧಿ ಕೋವಿಡ್-19 ಹೆಮ್ಮಾರಿ ಉಂಟು ಮಾಡಿರುವ ಗೊಂದಲ ಹಾಗೂ ಅನಿಷ್ಟತೆ ಸನ್ನಿವೇಶದಲ್ಲಿ ಮುಂದೆ ಎದುರುಗೊಳ್ಳುವ ಸ್ಥಿತಿಗಳನ್ನು ದೃಷ್ಟೀಕರಿಸಿ ನಂಬಿಕೆಯಲ್ಲಿ ಸ್ಥಿರಚಿತರಾಗಿದ್ದು ಸವಾಲುಗಳನ್ನು ಎದುರಿಸುವಂತೆ ಯವನಸ್ಥರಿಗಾಗಿ ಪ್ರಾರ್ಥನೆ ಮಾಡೋಣ. ದೇವರೇ, ನಮ್ಮ ವಿಮೋಚಕನೇ, ನಿರುದ್ಯೋಗದಿಂದ ಉಂಟಾದ ಮಾನಸಿಕ ಅಪಘಾತಗಳು, ಆರ್ಥಿಕ ಅಭದ್ರತೆ, ಶೈಕ್ಷಣಿಕ ಹಿನ್ನಡೆಗಳು, ಕೌಟುಂಬಿಕ ಹಿಂಸೆಗಳು ಮತ್ತು ನಿರುತ್ಸಾಹಗಳಲ್ಲಿ ಸಿಲುಕಿ ಬದುಕಲು ಹೋರಾಟ ಮಾಡುವ ಯವನಸ್ಥರಿಗಾಗಿ ಪ್ರಾರ್ಥನೆ ಮಾಡುತ್ತೇವೆ. ದೇವರೇ, ಪುನರುಜ್ಜೀವನದ ಮೂಲಕ ಆತ್ಮಿಕ ಬಿಡುಗಡೆಯನ್ನು ಅನುಗ್ರಹಿಸು. ದೇವರೇ, ನಮ್ಮ ರಕ್ಷಕನೇ, ಮಾದಕ ವಸ್ತುಗಳು, ಧಾರ್ಮಿಕ ಮೂಲಭೂತವಾದತ್ವ, ಭಯೋತ್ಪಾದಕತ್ವ, ಮಾನವ ಕಳ್ಳ ಸಾಗಾಣಿಕೆ, ಅಶ್ಲೀಲ ಛಾಯಾಗ್ರಹಣ ಮತ್ತು ಇನ್ನಿತರ ನಕಾರಾತ್ಮಕ ಪ್ರಭಾವದ ಮೋಸಕರವಾದ ಜಾಲಗಳಿಂದ ನಮ್ಮ ಯುವ ಪೀಳಿಗೆಯು ಬೀಳದಂತೆ ಮತ್ತು ಶೋಷಣೆಗಳಿಂದ ವಿಮೋಚಿಸಬೇಕೆಂದು ಪ್ರಾರ್ಥಿಸುತ್ತೇವೆ. ದೇವರೇ, ನಮ್ಮ ಪರಿಪಾಲಕನೇ, ನಿನ್ನಂತೆ ಇತರರನ್ನು ಸಂರಕ್ಷಿಸಿ ಪ್ರೀತಿಸುವಂತೆ ಮಾಡು. ಸಂಕಷ್ಟದಲ್ಲಿ ಸಿಲುಕಿದವರನ್ನು ಗುರುತಿಸಿ ಸಹಾಯ ನೀಡಲು ಶಕ್ತರನ್ನಾಗಿ ಮಾಡು. ಕರ್ತನೆ, ನಿನ್ನ ಮಾರ್ಪಡಿಸುವ ಆತ್ಮನನ್ನು ಹೊಂದಿಕೊಂಡು ಲೋಕವನ್ನು ಬೆಳಗಿಸಲು ಸಹಾಯ ಮಾಡು. ಅದು ದೇವರು ನನ್ನ ಮೊರೆಯನ್ನು ಲಕ್ಷಿಸಿ ಕೇಳಿದ್ದಾನಲ್ಲ. ದೇವರೇ, ನಮಗೆ ಒದಗಿಸುವಾತನೇ, ಐಕ್ಯತೆಗೊಂಡಿರುವ ಹಾಗೂ ಐಕ್ಯತೆಗೊಳ್ಳುತ್ತಿರುವ ಸಭೆಗಳಾಗಿ ಸಾಕ್ಷಿ ಹೇಳುತ್ತಿರುವ CSI ಸಭೆಗಳಿಗೆ ಸಹಾಯ ನೀಡಿರುವುದಕ್ಕಾಗಿ ನಿನಗೆ ಸ್ತೋತ್ರ ಮಾಡುತ್ತೇವೆ. ನಮ್ಮ CSI ಸಿನೋಡಿನ ಪ್ರೇಸ್ಬಿತರುಗಳಿಗಾಗಿ, ಡೀಕನರುಗಳಿಗಾಗಿ
ಮಿಷನರಿಗಳಿಗಾಗಿ, ಸಭೆಯ ಕಾರ್ಮಿಕರಿಗಾಗಿ, ಸಹೋದರ ಸಹೋದರಿಯರಿಗಾಗಿ ಮತ್ತು ಎಲ್ಲ ಸಭಿಕರಿಗಾಗಿ ಹಾಗೂ ವಿಶ್ವಾಸಿಗಳಿಗಾಗಿ ಪ್ರಾರ್ಥಿಸುತ್ತೇವೆ. ಇವರೆಲ್ಲರೂ ಒಳ್ಳೆ ಹೃದಯ, ಶುದ್ಧ ಮನಸ್ಸಾಕ್ಷಿ ಉಳ್ಳವರಾಗಬೇಕೆಂದು ಹಾಗೂ ಎಲ್ಲ ಸಭೆಗಳ ಅನ್ಯೋನ್ಯತೆಗಾಗಿ ವಿಜ್ಞಾಪನೆ ಮಾಡುತ್ತೇವೆ. ದೇವರೇ, ನಮ್ಮ ಸಂರಕ್ಷಕನೇ, ನಮ್ಮ ದೇಶದ ನಾಯಕರುಗಳಾಗಿರುವಂಥ ರಾಷ್ಟ್ರಪತಿ, ಪ್ರಧಾನಮಂತ್ರಿ ಮತ್ತು ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳು ಹಾಗೂ ಸರ್ಕಾರದ ಸೇವೆಯಲ್ಲಿರುವಂಥ ಎಲ್ಲ ಸಿಬ್ಬಂದಿ ವರ್ಗದವರಿಗೋಸ್ಕರ ಪ್ರಾರ್ಥಿಸುತ್ತೇವೆ. ದೇವರೇ, ಅವರಿಗೆ ಸಮಾಜವನ್ನು ಐಕ್ಯತೆಯಲ್ಲಿ ಹಾಗೂ ಸಮಾನತೆಯಲ್ಲಿ ಮೌಲ್ಯಗಳಿಂದ ಕಟ್ಟುವುದಕ್ಕೆ ದೇವರೇ ಅವರಿಗೆ ಸುಜ್ಞಾನವನ್ನು ದಯಪಾಲಿಸು. ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ, ಆತನು ಒಳ್ಳೆಯವನು, ಆತನ ಕೃಪೆ ಶಾಶ್ವತ. ದೇವರೇ ಸರ್ವಶಕ್ತನೇ, ಕೃಪಾ ಕನಿಕರವುಳ್ಳವನೇ, ಅಂತಾರಾಷ್ಟ್ರೀಯ ಒತ್ತಡದಲ್ಲಿಯೂ ಸಮಾಧಾನ ಹಾಗೂ ಸಾಮರಸ್ಯವನ್ನು ನೀಡಬೇಕೆಂದು ಬೇಡಿಕೊಳ್ಳುತ್ತೇವೆ. ಕೋವಿಡ್-19 ನಂತರದ ಪರಿಸ್ಥಿತಿಯಲ್ಲಿ ಜೀವನ ನಡೆಸಲು ಬೇಕಾಗಿರುವ ಬಲ, ಜ್ಞಾನ, ವಿವೇಕವನ್ನು ನೀಡಿ ಲೋಕವನ್ನು ಗುಣಪಡಿಸಿ ಸ್ವಸ್ಥ ಮಾಡು. ಯವನಸ್ಥರು ನೀತಿಯ ಆತ್ಮಿಕ ಸತ್ಯತೆಯಲ್ಲಿ ಲೋಕವನ್ನು ಮಾರ್ಪಾಟ ಮಾಡುವುದಕ್ಕೆ ಪರಿವರ್ತನಾಕಾರಿಗಳಾಗುವಂತೆ ಸಹಾಯ ನೀಡು. ಮೊರೆಯಿಡುವವರಿಗೆ ಯಥಾರ್ಥವಾಗಿ ಮೊರೆಯಿಡುವರು, ಆತನ. ನಾವೆಲ್ಲರೂ ಎದ್ದು ನಿಂತುಕೊಂಡು ಕೊನೆಯದಾಗಿ ಸಮರ್ಪಣೆಯ ಪ್ರಾರ್ಥನೆಯನ್ನು ಮಾಡೋಣ. ದೇವರು ಕೊಟ್ಟಂಥ ವಾಕ್ಯ, ನಾವು ಹಾಡಿದಂಥ ಸಂಗೀತ ಮತ್ತು ನಾವು ಯವನಸ್ಥರಾಗಿದ್ದು ನಮ್ಮ ಸಮರ್ಪಣೆಯ ಪ್ರಾರ್ಥನೆ ಹೇಳೋಣ. ನಮ್ಮ ಹೃದಯದಲ್ಲಿ ನಮ್ಮ ಕೈಗಳನ್ನು ಇಡುತ್ತಾ, ನಮ್ಮ ಹೃದಯದ ಭಾಗದಲ್ಲಿ ನಮ್ಮ ಕೈಗಳನ್ನು ಇಡುತ್ತಾ ಹೃದಯವನ್ನು ಪರಿವರ್ತಿಸುವಂತಹ ದೇವರನ್ನು ಪ್ರಾರ್ಥಿಸೋಣ. ಯವನಸ್ಥರು ವಿಶೇಷವಾಗಿ ಈ ಸಂದರ್ಭದಲ್ಲಿ ದೇವರು ನಿಮ್ಮನ್ನು ಕರೆಯುತ್ತಿದ್ದಾನೆ. ದೇವರು ನಿಮ್ಮನ್ನು ತನ್ನ ಸೇವೆಗೋಸ್ಕರ ಮತ್ತು ಪರಿವರ್ತನೆಗೆ ಕರೆಯುತ್ತಾ ಇದ್ದಾನೆ. ನಾವೆಲ್ಲರೂ ಒಟ್ಟಾಗಿ ವಿಶೇಷವಾಗಿ ಯವನಸ್ಥರು ಈ ಸಮರ್ಪಣೆಯ ಪ್ರಾರ್ಥನೆಯನ್ನು ಹೇಳುವಂತೆ ಕೇಳಿಕೊಳ್ತೇನೆ. ಸರ್ವಜ್ಞಾನ ಹಾಗೂ ವಿವೇಕದ ಮೂಲವಾಗಿರುವ ನಮ್ಮ ದೇವರೇ, ನಾವು ನಮ್ಮೊಂದಿಗೆ ಸಮರ್ಪಿಸಿರುವ ಮುರಿದ ಹೃದಯ ಹಾಗೂ ಆತ್ಮಗಳನ್ನು ಸ್ವೀಕಾರ ಮಾಡಿ ಪುನಃಸ್ಥಾಪನೆಯ ಹಾಗೂ ಕ್ಷಮಾಪಣೆಯ ಸಾಧನಗಳಾಗುವಂತೆ ಐಕ್ಯತೆ ಹಾಗೂ ಪ್ರತಿಷ್ಠೆಯಲ್ಲಿ ಜೀವಿಸಲು ಸಹಾಯ ಮಾಡು. ಲಯವಾದ ಲೋಕವನ್ನು ಎದುರಿಸಲು ನಮ್ಮ ಹೃದಯದಲ್ಲಿ ದೈವಾನುಗ್ರಹದ ಆತ್ಮಿಕತೆಯನ್ನು ಸ್ಥಾಪಿಸಿದ್ದನ್ನು ಉಳಿಸಿ ಬದುಕಲು ಸಹಾಯ ಮಾಡು. ಇಂದಿನ ಸಮಕಾಲೀನ ಜಗತ್ತಿನಲ್ಲಿ ಯವನಸ್ಥರ ಆತ್ಮಿಕ ಜೀವಿತ ದೈವಿಕವಾಗಿಯೂ ಮತ್ತು ಕ್ರಿಸ್ತನಲ್ಲಿ ನೆಲೆಗೊಂಡಿರುವಂಥದ್ದಾಗಲಿ. ಕೋವಿಡ್-19 ಸಂಕಷ್ಟದ ಪರಿಸ್ಥಿತಿಯಲ್ಲಿ ಜಯಶಾಲಿಗಳಾಗಲು ಸಹಾಯ ಮಾಡು. ಸಭೆಯ ಉದ್ದೇಶ ಮತ್ತು ದರ್ಶನವನ್ನು ಪುನಃಸ್ಥಾಪಿಸಿ ಅದನ್ನು ದೃಢವಾಗಿ ಹಿಡಿದು ಎತ್ತಿಕೊಂಡು ಮುಂದೆ ಸಾಗಲು ನಮ್ಮ ಮಾರ್ಗಗಳನ್ನು ಮಾರ್ಪಡಿಸು. ನಾವು ನಮ್ಮನ್ನು ನಿನ್ನ ಚಿತ್ತಕ್ಕೆ ಸಮರ್ಪಿಸಿಕೊಂಡಿದ್ದೇವೆ ಹಾಗೂ ನಮ್ಮನ್ನು ಶುದ್ಧಿಸಿ, ನವೀಕರಿಸಿ, ನೂತನಗೊಳಿಸಿ ಹರ್ಷಕರ ತ್ಯಾಗಮಯಿಗಳನ್ನಾಗಿ ಮಾಡು. ಆಮೆನ್. ನಾವು ದೇವರ ಕೊನೆಯದಾಗಿ ಹಾಡುವ ಸಂಗೀತದಲ್ಲಿ 161ನೇ ಸಂಗೀತವನ್ನು ಹಾಡೋಣ.
ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳ್ರಿ. ಸಮಕಾಲೀನ ಜಗತ್ತಿನಲ್ಲಿ ಯವನಸ್ಥರ ಆತ್ಮಿಕ ಜೀವಿತವನ್ನು ದೇವರ ಪ್ರೀತಿಯು ಕಾಪಾಡಲಿ ಮತ್ತು ಯೇಸು ಕ್ರಿಸ್ತನ ಕೃಪೆಯು ಮಾರ್ಗದರ್ಶನ ಮಾಡಲಿ ಮತ್ತು ಪರಿಶುದ್ಧಾತ್ಮನ ನಿಶ್ಚಲ ಪ್ರೀತಿಯಾಗೋ ಅನ್ಯೋನ್ಯತೆ ನಿರಂತರ ನಮ್ಮಲ್ಲಿ ನೆಲೆಯಾಗಲಿ. ಆಮೆನ್.